ಹೇಳ್ರಿ ನೋಡು, ಚೀತಾಗಳು ಕೊಟ್ಟಿದ್ರಾಗ ಯಾವ ದೇಶ ನಮ್ಮ ಕಂಟ್ರಿಗೆ ಅವಾರ್ಡ್ ಕೊಟ್ಟೈತಿ ನೆನಪೈತಲ್ಲ? 3 ದೇಶಗಳು ಚೀತಾ ಕೊಡ್ತಾವೆ. ನಮೀಬಿಯಾ, ಬೋಟ್ಸ್ವಾನಾ. ಅದ್ರೊಳಗೆ ಯಾರು ಮೋದಿಗೆ ಅವಾರ್ಡ್ ಕೊಟ್ರಂದ್ರೆ ನಮೀಬಿಯಾದಿಂದ. ವೆರಿ ಗುಡ್. ಈಗ ಹೇಳ್ರಿ ಸೌತ್ ಅಮೇರಿಕಾದಿಂದ 3 ಬರ್ತಾವೆ. 2 ಬರ್ತಾವೆ. 2 ಸೌತ್ ಅಮೇರಿಕಾದಿಂದ 2 ಹೇಳಿದ್ನ 2 ಯಾವ ಹೇಳ್ರಿ? ಬ್ರೆಜಿಲ ಮತ್ತು ಗಯಾನ. ಬ್ರೆಜಿಲ್ದ ಅವಾರ್ಡ್ ಏನ್ರಿ? ಸದರ್ನ್ ಕ್ರಾಸ್. ಗಯಾನದ ಇವು ಕಂಟ್ರಿ ನೆನಪಿಟ್ಕೊಳ್ಬೇಕಾ? ನಾಳೆ ಹೆಂಗೆ ಬೇಕಾ ಕೇಳ್ಬೋದು. ಈಗ ರೀಸೆಂಟಾಗಿ ಕೊಟ್ಟಾರಲ್ಲ ಅದ್ರಾಗ ಹೆಂಗೆ ಕೇಳಿರ್ತಾರೆ ಅದ್ರ ಕ್ವಶನ. ನಾರ್ಡಿಕ್ ಕಂಟ್ರಿದಿಂದ ನರೇಂದ್ರ ಮೋದಿಗೆ ಅವಾರ್ಡ್ ಹೆಸರು ಕೇಳಿರಂಗಿಲ್ಲ. ನಾರ್ಡಿಕ್ ಕಂಟ್ರಿ ಒಳಗೆ ಯಾವ ಕಂಟ್ರಿದಿಂದ ನರೇಂದ್ರ ಮೋದಿಗೆ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಕೊಟ್ಟಿಲ್ಲ ಅಂತ ಕೇಳ್ಬೋದು. ಅದ್ರ ಸಲ ಅದು ಇವತ್ತು ಮಾಡಿ ಮೊನ್ನೆ 3 ಕಾಂಟಿನೆಂಟ್ ಮಾಡಿವಲ್ಲ. ಈಗ 2 ತಾನು 3 ಮಾಡಿವು. ಎಲ್ಲಿದ್ದೆ? ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ, ಆಫ್ರಿಕಾ 3 ಮುಗ್ದಾವಲ್ಲ. ಮತ್ತು ಈಗ ಸೌತ್ ಅಮೇರಿಕಾದಿಂದ 2 ಹೇಳ್ರಿ. ಯಾವ್ದು? ಬ್ರೆಜಿಲ ಮತ್ತು ಗಯಾನ ಹೇಳ್ರಿ. ಬ್ರೆಜಿಲ್ದಿಂದ ಆರ್ಡರ್ ಆಫ್ ಸದರ್ನ್ ಕ್ರಾಸ್. ಗಯಾನದ ಬಂದಾಗ ಆರ್ಡರ್ ಆಫ್ ಎಕ್ಸಲೆನ್ಸ್. ವೆರಿ ಗುಡ್. ಆಮೇಲೆ ನಾರ್ತ್ ಅಮೇರಿಕಾದಾಗ ಬಂದಾಗ 4 ಹೇಳಿದ್ದೆ. ನಾರ್ತ್ ಅಮೇರಿಕಾದಿಂದ USA ಯಾವ್ದು ಅವಾರ್ಡ್ ರೀ? USA ಲಿಜನ್ ಆಫ್ ಮೆರಿಟ್ ಅಂತ ಕರೀತಾರಲ್ಲ. ಲಿಜನ್ ಆಫ್ ಮೆರಿಟ್ ಯಾವ್ದು? ಅಮೇರಿಕಾದಿಂದ. ಅದಾದ್ಮೇಲೆ 3 ಕೆರೇಬಿಯನ್ ಹೇಳಿದ್ನಿ ಹೇಳ್ರಿ. ಟ್ರಿನಿಡಾಡೋ ಮತ್ತು ಟೊಬ್ಯಾಗೋ. ರೀಸೆಂಟಾಗಿ ಟ್ರಿನಿಡಾಡೋ ಟೊಬ್ಯಾಗೋ ಇಂಡಿಯಾದ ಏನು ಅಡಾಪ್ಟ್ ಮಾಡ್ಕೊಂಡೈತೆ ಅಂದ್ರೆ UP ಅಡಾಪ್ಟ್ ಮಾಡ್ಕೊಂಡೈತಿಲ್ಲ. ಅದ್ರದ್ದು ಅವಾರ್ಡ್ ಏನೈತೆ ಅಂದ್ರೆ ರಿಪಬ್ಲಿಕ್ ಆಫ್ ಟ್ರಿನಿಡಾಡೋ ಮತ್ತು ಟೊಬ್ಯಾಗೋ. ಅದಾದ್ಮೇಲೆ ಇನ್ನೂ 2 ಹೇಳ್ರಿ. ಈಗ ಅಮೇರಿಕಾ 1 ಹೇಳ್ರಿ, ಟ್ರಿನಿಡಾಡೋ ಟೊಬ್ಯಾಗೋ ಹೇಳ್ರಿ. ಇನ್ನೂ 2 ಬಾರ್ಬಡೋಸ್ದಿಂದ ಏನೈತಿ? ಆರ್ಡರ್ ಆಫ್ ಫ್ರೀಡಮ್ ಅಂತ ಬರ್ತೈತಿ. ಎಕ್ಸಲೆನ್ಸ್ ಬಂದ್ರೆ ಗಯಾನ, ಫ್ರೀಡಮ್ ಬಂದ್ರೆ ಬಾರ್ಬಡೋಸ್. ಇನ್ನೊಂದು ಉಳಿತಲ್ಲ, ಯಾವ್ದು ಹೇಳ್ರಿ? ಡೊಮಿನಿಕಾ. ವೆರಿ ಗುಡ್. 4 ನೆನಪಿರ್ತಾವಲ್ಲ. 4 ಬರ್ತಾವೆ. ಯಾವ್ದಂದ್ರೆ ನಾರ್ತ್ ಅಮೇರಿಕಾದಾಗ. ಈಗ ಆಫ್ರಿಕಾದಿಂದ ಎಷ್ಟು 6 ಬರ್ತಾವ ಅಂತ ಹೇಳಿನ? ಆಫ್ರಿಕಾದಿಂದ 6 ಅಲ್ಲ, 6 ಹೇಳ್ರಿ ಬಡ. ಜಗತ್ತಿನ ಅತಿ ಉದ್ದವಾದ ನದಿ ಯಾವ್ದಾ? ಈಜಿಪ್ಟಿಂದ ನೈಲ್ ನದಿ. ಇದನ್ನ ಈಜಿಪ್ಟ್ದಿಂದ ಯಾವ್ದು ಅವಾರ್ಡ್ ಅಂದ್ರೆ ಆರ್ಡರ್ ಆಫ್ ನೈಲ್. 1 ಆತ್. ನೆಕ್ಸ್ಟ್ ಇಥಿಯೋಪಿಯಾದಿಂದ ಏನು ಅವಾರ್ಡ್? ನಿಶಾನ್ ಆಫ್ ಏನು? ಆರ್ಡರ್ ಆಫ್ ಇದನ್ನ ನಿಶಾನ್ ಇಥಿಯೋಪಿಯಾ ಅಂತ ಬರ್ತದೆ. ಆರ್ಡರ್ ಆಫ್ ನಿಶಾನ್ ಇಥಿಯೋಪಿಯಾ ಯಾವ್ದಂದ್ರೆ ಇಥಿಯೋಪಿಯಾದಿಂದ 2 ಅದು. ಇನ್ನೂ 4 ಹೇಳ್ಬೇಕು ಹೇಳ್ರಿ. ಮತ್ತೆ ಯಾವ್ದು? ಗಾನಾದಿಂದ ಒಂದು ಆರ್ಡರ್ ಸಿಗ್ತೈತಿ. ಏನತ್ತಾರ? ಆರ್ಡರ್ ಆಫ್ ಗಾನಾ. ಹೆಸರು ಕಂಟ್ರಿಯರ ನೆನಪಿಟ್ಕೋರಿ. 6 ಕಂಟ್ರಿ ಬಡ ತಲೆಯಾಗ ಬಂದ್ಬಿಡೋಕಾದ ಆರ್ಡರ್. ನಿಮಗೆ ಆಗ ಅಲ್ಲಿ ಕನ್ಫ್ಯೂಸ್ ಆಗಲ್ಲ, ಹೊಂದಿಸಿ ಬರೀ ಇದಾಗ. ಅದಕ್ಕೆ ಹೇಳತ್ನ. ಈಗ ಯಾವ್ದು ಹೇಳ್ರಿ? ಈಜಿಪ್ಟ್ದ ನೈಲ್ ಅಂತ ಹೇಳ್ರಿ. ಇಥಿಯೋಪಿಯಾದ ಬಂದಾಗ ನಿಶಾನ್ ಆಫ್ ಇಥಿಯೋಪಿಯಾ ಅಂತ ಕರೀತಾರೆ. ಗಾನಾದ ಬಂದಾಗ ಆರ್ಡರ್ ಆಫ್ ಗಾನಾ. ಇನ್ನೊಂದು ಯಾವ್ದು ಉಳಿದು? 2 ಇದೇ ಹೇಳಿದ್ರಲ್ಲ. ಯಾವ್ದ? ನಮೀಬಿಯಾದಿಂದ. ಇದು ಕನ್ಫ್ಯೂಸ್ ಆಗಬಾರ್ದು ನೋಡಿ. ಯಾಕಂದ್ರೆ ಚೀತಾಗಳು ರೀಇಂಟ್ರಡಕ್ಷನ್ ಮಾಡಿದಾಗ ಎಲ್ಲಿ ತೊಗೊಂಡಿವಿ ಅಂದ್ರೆ ನಮೀಬಿಯಾದಿಂದ ತೊಗೊಂಡಿವಿ. ನಮೀಬಿಯಾದ ಏನೈತೆ ಅಂದ್ರೆ ಆರ್ಡರ್ ಮಿರಾಬಿಲ್ಲಿಸ್ ಅಂತ ಹೇಳಿದ್ಲ. ಆರ್ಡರ್ ಆಫ್ ಮಿರಾಬಿಲ್ಲಿಸ್. ನೆಕ್ಸ್ಟ್ ಇನ್ನು ನಮೀಬಿಯಾ ಆದ್ಮೇಲೆ ಇನ್ನು 2 ಉಳಿತು. 4 ಅದೋ ಈಗ. ಇನ್ನು 2 ಉಳಿತಾವೆ. ನೈಜರ್ ಬರ್ತೈತೆ, ನೈಜೀರಿಯಾ ಬರ್ತೈತೆ. ಯಾವ್ದಾ? ನೈಜೀರಿಯಾದಿಂದ. ನೈಜರ್ದಲ್ಲ ಹೇಳಿನ, ಮೊನ್ನೆ ಹೇಳಿಲ್ಲ. ನೈಜರ್ದಿಂದ ಸಿಗ್ತೈತೆ, ನೈಜೀರಿಯಾದಿಂದ ಸಿಕ್ಕೈತೆ ಅವಾರ್ಡ್. ಇವೆರಡು ಕನ್ಫ್ಯೂಸ್ ಮಾಡೋಕೆ ಕೇಳಿರ್ತಾರೆ. ನೈಜೀರಿಯಾದಿಂದ ಅವಾರ್ಡ್ ತಗೋತಾರೆ. ಯಾವ್ದು ಅವಾರ್ಡ್? ಆರ್ಡರ್ ಆಫ್ ನೈಜೀರಿಯಾ. ನೆಕ್ಸ್ಟ್ ಇನ್ನೊಂದು ಉಳಿತಲ್ರಿ. ಯಾವ್ದು ಉಳಿತು? 5 ಅದಾವನಲ್ಲಿ. ಹಾಂ 5 ಕರೆಕ್ಟ್. ಅಷ್ಟದಾವ ಅಂದ್ರೆ ಅಲ್ಲ, ಅಷ್ಟದಾವು ಕರೆಕ್ಟ್. ಯುರೋಪಿಯನ್ ಕಂಟ್ರಿದು ಹೇಳ್ತೀರಿ ಈಗ ಬಡ. ಯುರೋಪಿಯನ್ ಕಂಟ್ರಿದು ಹೇಳ್ತಾನೆ. ನಾಳೆ ಏಷ್ಯಾ ಕಾಂಟಿನೆಂಟ್. 3 ಕಾಂಟಿನೆಂಟ್ ಮುಗಿದು. ಈಗ ಟೋಟಲ್ ಎಷ್ಟು ಕಾಂಟಿನೆಂಟ್ದಿಂದ ಅವಾರ್ಡ್ ಸಿಕ್ಕಾವ ನರೇಂದ್ರ ಮೋದಿಗೆ ಅಂದ್ರೆ? 7 ಕಾಂಟಿನೆಂಟ್ದಾಗ ಎಷ್ಟು ಕಾಂಟಿನೆಂಟ್ದಿಂದ ಸಿಕ್ಕಾವ? ಎಷ್ಟು ಖಂಡಗಳದಿಂದ? 5 ಖಂಡಗಳದಿಂದ. ಇವತ್ತು 3 ಖಂಡಗಳು ಮುಗಿಸು. ಇವತ್ತೊಂದು ಖಂಡ ಮುಗಿಸಿದ್ದು ಅಂತೇಳಿ ಇನ್ನೊಂದು ಉಳಿತೈತೆ. ಯಾವ್ದಾದ್ರೆ ಏಷ್ಯಾದ. ನಾಳೆ ಹೇಳ್ತಾನೆ. ನೆಕ್ಸ್ಟ್ ಇವತ್ತು ಹೇಳ್ರಿ. ಯುರೋಪಿಯನ್ದಿಂದ ಫ್ರಾನ್ಸ್ ಬಂದರೆ ಯಾವ್ದು ಹೇಳ್ರಿ? ಲಿಜನ್ ಆಫ್ ಆನರ್. ಲಿಜನ್ ಆಫ್ ಮೆರಿಟ್ ಬಂದರೆ ಯಾವ ಕಂಟ್ರಿದ? ಅಮೇರಿಕಾದ. ನೆನಪಿರ್ತದೆ. ಲಿಜನ್ ಆಫ್ ಮೆರಿಟ್ ಬಂದ್ರೆ ಅಮೇರಿಕಾ. ಲಿಜನ್ ಆಫ್ ಆನರ್ ಬಂದ್ರೆ ಫ್ರಾನ್ಸ್. ಕಂಟ್ರಿಯರ ನೆನಪಿಟ್ಕೊಳ್ಬೇಕು. ಯುರೋಪಿಯನ್ ಕಂಟ್ರಿಗರ ನೆನಪಿಟ್ಕೋಬೇಕು. ಯಾವ ಕಂಟ್ರಿದಿಂದ ಕೊಟ್ರಂದ್ರೆ ಫ್ರಾನ್ಸ್ದಿಂದ ಕೊಡ್ತಾರೆ. ಅದಾದ್ಮೇಲೆ ಗ್ರೀಸದ ಬರ್ತದೆ. ಗ್ರೀಸದ ಏನ್ರಿ? ಎಸ್, ಆರ್ಡರ್ ಆಫ್ ಗ್ರೀಸ್ ಅಲ್ಲ. ಆರ್ಡರ್ ಅದು ಗ್ರೀನ್ ಗ್ರ್ಯಾಂಡ್ ಕ್ರಾಸ್ ಆಫ್ ಆರ್ಡರ್ ಆಫ್ ಹಾನರ್ ಅಂತ ಬರೀತಾರೆ. ಅದನ್ನು ಗ್ರ್ಯಾಂಡ್ ಕ್ರಾಸ್ ಆಫ್ ಆರ್ಡರ್ ಆಫ್ ಹಾನರ್ ಅಂತ. ಯಾವ ಕಂಟ್ರಿ ಅಂದ್ರೆ ಗ್ರೀಸ್. ಇವು ಕಂಟ್ರಿ ಇಂಪಾರ್ಟೆಂಟ್. ಅದಕ್ಕೆ ಹೇಳತ್ತಾನೆ. ಯಾವ 2 ಕಂಟ್ರಿ ಹೇಳ್ರಿ? ಈಗ ಟೋಟಲ್ 5 ಬರ್ತಾವೆ. ಇದ್ರೊಳಗೂ ಎಷ್ಟು 6 ಬರ್ತಾವೆ ಕಂಟ್ರಿ. ಯಾವ ಹೇಳ್ರಿ? ಈಗ ಫ್ರಾನ್ಸ್ ಮತ್ತು ಗ್ರೀಸ್ 2 ಆತ. ಅದಾದ್ಮೇಲೆ ಸೈಪ್ರಸ್ ಅಂತ ಬರ್ತೈತಿ. ಸೈಪ್ರಸ್ದ ಅವಾರ್ಡ್ ಹೇಳ್ರಿ ನೋಡು. ಎಸ್, ಮಿಕಾರೋಸ ಮಕಾರಿಯೋಸ್ ಅಂತ ಬರ್ತೈತಿ ನೋಡ್ರಿ. ಆರ್ಡರ್ ಆಫ್ ಮಕಾರಿಯೋಸ್ ಯಾವ ಕಂಟ್ರಿ ಅಂದ್ರೆ ಸೈಪ್ರಸ್. 3 ಕಂಟ್ರಿಗೆ ಹೇಳ್ರಿ. 1ನೇದು ಫ್ರಾನ್ಸ್ದಿಂದ ಯಾವ್ದ? ಆರ್ಡರ್ ಆಫ್ ಲಿಜನ್ ಆಫ್ ಹಾನರ್ ನೆನಪಿಟ್ಕೋರಿ. ಆರ್ಡರ್ ಆಫ್ ಹಾನರ್ ನೆನಪಿಟ್ಕೋರಿ. ನೆಕ್ಸ್ಟ್ ಯಾವ್ದಂದ್ರೆ ಯಾವ್ದಾಯ್ತು? ಗ್ರೀಸ್ ಆತ. ನೆಕ್ಸ್ಟ್ ಅದಾದ್ಮೇಲೆ ಸೈಪ್ರಸ್ದಿಂದ ಯಾವ್ದಂದ್ರೆ ಮಾರ್ಕೋಯಿಸ್. ನೆಕ್ಸ್ಟ್ ಇನ್ನೊಂದು ಯಾವ್ದು ಹೇಳಿ? ಫ್ರಾನ್ಸ್ದಿಂದ ಲಿಜನ್ ಆಫ್ ಆರ್ಡರ್ ಆಫ್ ಹಾನರ್ ಅಂತ ಕೊಟ್ಟಿರ್ತಾರೆ. ಯಾವ್ದಂದ್ರೆ ಯಾವ್ದು? ಫ್ರಾನ್ಸ್ದಿಂದಲ್ಲ, ಫ್ರಾನ್ಸ್ ಅಲ್ಲ, ಗ್ರೀಸ್ದಿಂದ. 3 ಕಂಟ್ರಿ ಹೇಳ್ರಿ. ಯಾವ ಹೇಳ್ರಿ? ಈಗ ಫ್ರಾನ್ಸ್, ಗ್ರೀಸ್, ಸೈಪ್ರಸ್. ಓಕೆ. ನೆಕ್ಸ್ಟ್ ಅದಾದ್ಮೇಲೆ ಹೇಳ್ರಿ. ಈಗ ರೀಸೆಂಟಾಗಿ ಸಿಕ್ಕ ಪೋಲೆಂಡ್ದಿಂದ ಒಂದು ಹೇಳ್ರಿ. ಪೋಲೆಂಡ್ದಿಂದ ಯಾವ್ದು ಅವಾರ್ಡ್ ಕೊಡ್ತಾರೆ? ವೈಟ್ ಈಗಲ್ ಅಂತ ಬರ್ತೈತೆ. ನೆನಪಿಟ್ಕೋರಿ. ವೈಟ್ ಈಗಲ್ ಯಾವ ಕಂಟ್ರಿ ಅಂದ್ರೆ ಪೋಲೆಂಡ್. ಎಷ್ಟು ಕಂಟ್ರಿ ಹೇಳ್ರಿ? ಈಗ 4 ಬಡ ಹೇಳ್ರಿ. ಫ್ರಾನ್ಸ್ದಿಂದ ಯಾವ್ದ? ಲಿಜನ್ ಆಫ್ ಹಾನರ್ ಅನ್ರಿ. ಯಾವ್ದಂದ್ರೆ ಫ್ರಾನ್ಸ್ದಿಂದ ಬರ್ತದೆ. ಗ್ರೀಸ್ದಿಂದ ಬಂದಾಗ
ಗ್ರ್ಯಾಂಡ್ ಕ್ರಾಸ್ ಆಫ್ ಆನರ್ ಅದು ನೆನಪಿಟ್ಕೋರಿ ಯಾವ್ದಂದ್ರೆ ಗ್ರೀಸ್. ಅದಾದ್ಮೇಲೆ ಯಾವ್ದ ಸೈಪ್ರಸ್ದಿಂದ ಏನಂದ್ರೆ ಮಾರ್ಕೋಯಿಸ್. ಸೈಪ್ರಸ್ದಿಂದ ಯಾವ್ದ ಮಾರ್ಕೋಯಿಸ್. ಪೋಲೆಂಡ್ದಿಂದ ವೈಟ್ ಈಗಲ್. ಇದಾದ್ಮೇಲೆ ರೀಸೆಂಟಾಗಿ ಎರಡು ಸಿಗ್ತಾವ, ಅದು ಹೇಳಿದ್ರು 5 ಮುಗಿ. ಎಷ್ಟು 4 ಆದ್ವಲ್ಲ ಈಗ? 4 ಆದ್ಮೇಲೆ ಇವು ಎರಡು ಆದ್ರೆ ಎಷ್ಟು ಅಕ್ಕವ? 5 ಅದ 6 ಅಕ್ಕವಲ್ಲ. ಹಾಂ, ಇದು ಹೇಳಿ ರೀಸೆಂಟಾಗಿ ಯಾವ ಸಿಗ್ತಾವ ಅಂದ್ರೆ ನಾರ್ವೆ ಮತ್ತು ಸ್ವೀಡನ್ದಿಂದ ಸಿಗ್ತೈತೆ. ನಾರ್ವೆದಿಂದ ಆರ್ಡರ್ ಏನಂತಾರಂದ್ರೆ ನಾರ್ವೇಜಿಯನ್ ಮೆರಿಟ್ ಅಂತ ಕರೀತಾರೆ. ನಾರ್ವೆ ಅಂತ ಹೆಸರನ್ನೇ ಕೊಟ್ಟಿರ್ತಾರೆ, ಅವ್ರು ಕನ್ಫ್ಯೂಸ್ ಆಗಂಗಿಲ್ಲ. ಯಾಕೆ ಕನ್ಫ್ಯೂಸ್ ಮಾಡ್ತಿರ್ತಾರೆ ಅಂದ್ರೆ ನಾಳೆ ಹಿಂಗೆ ಡೈರೆಕ್ಟ್ ಆರ್ಡರ್ ಕೊಡಂಗಿಲ್ಲ. ಯಾಕಂದ್ರೆ ಈಗ ನೀವು ಎಲ್ಲರ ಆರ್ಡರ್ ಆಫ್ ನಾರ್ವೇಜಿಯನ್ ಕೊಟ್ಟರೆ ನಾರ್ವೆ ಕಂಟ್ರಿ ಅಂತ ಒಂದಿಸಿ ಬರೀರಿ ಎಕ್ಸಾಕ್ಟ್ ಹಾಕಿ ಬರ್ತೀರಿ. ಬಟ್ ಅವ್ರು ಹೆಂಗೆ ಕೇಳಿರ್ತಾರೆ ಅಂದ್ರೆ ನಾರ್ಡಿಕ್ ಕಂಟ್ರಿ ಒಳಗೆ ಯಾವ್ದು ಅವಾರ್ಡ್ ಕೊಟ್ಟಿಲ್ಲ ಅಂತ ಹಿಂಗೆ ಕೇಳ್ತಿರ್ತಾರಲ್ಲ, ಅದಕ್ಕೆ ಹೇಳತ್ನ ಕಂಟ್ರಿಗಳು ನೆನಪಿಟ್ಕೋರಿ. ಯುರೋಪಿಯನ್ದಾಗ ಎಷ್ಟು ಕಂಟ್ರಿ ಅಂದ್ರೆ 6 ಕಂಟ್ರಿ ಬರ್ತಾವೆ. ಈಗ 4 ಕಂಟ್ರಿ ಹೇಳ್ರಿ, ಬಡ ಹೇಳ್ರಿ. ಯಾವ ಕಂಟ್ರಿ? ಫ್ರಾನ್ಸ, ಗ್ರೀಸ, ಸೈಪ್ರಸ್, ಪೋಲೆಂಡ್ ಹೇಳ್ರಿ. ಅದಾದ್ಮೇಲೆ ನಾರ್ವೆ ಮತ್ತು ಸ್ವೀಡನ್. ನಾರ್ವೇದು ಏನಂತ ಬರ್ತೈತಿ? ನಾರ್ವೇಜಿಯನ್ ಆರ್ಡರ್ ಅಂತ ಬರ್ತೈತಿ. ಸ್ವೀಡನ್ ಬಂದಾಗ ಇದಕ್ಕೆ ನೆನಪಿಟ್ಕೋರಿ ಪೋಲಾರ್ ಸ್ಟಾರ್ ಅತ್ತಾರ ನೋಡ್ರಿ. ಸ್ವೀಡನ್ ಬರ್ತೇಳಿ ಪೋಲಾರ್ ಸ್ಟಾರ್ ಅಂತ ಬರ್ತೈತಿ, ನೆನಪಿರ್ತೈತಲ್ಲ. ಒಮ್ಮೆ ಲಾಸ್ಟ್ ಹೇಳ್ಬಿಡ್ರಿ, 5 ಕಂಟ್ರಿಗೆ ಅಷ್ಟೇ ಹೇಳ್ರಿ, ಆರ್ಡರ್ ಬೇಡ. ಆದ್ರೆ 6 ಕಂಟ್ರಿ, ಸಾರಿ. ಒಂದೇದು ಯುರೋಪಿಯನ್ನಿಂದ ಫ್ರಾನ್ಸ್, ಗ್ರೀಸ್, ಸೈಪ್ರಸ್, ಪೋಲ್ಯಾಂಡ್, ನಾರ್ವೆ. ಇದ್ರೊಳಗೆ ಈಗ ನಾರ್ಡಿಕ್ ಕಂಟ್ರಿದಾಗ ಫೈನ್ಸ್ದಾಗ ಯಾವ ಬರ್ತಾವೆ ಹೇಳ್ರಿ? ನಾರ್ವೆ, ಸ್ವೀಡನ್ ನೆನಪಿಟ್ಕೋರಿ. ನಾಳೆ ಕನ್ಫ್ಯೂಸ್ ಮಾಡಬಾರ್ದು ಅಂತ ಹೇಳತ್ತನ. ನಾಳೆ ಎಲ್ಲರ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಅಂತ ಬರ್ತಾವಲ್ಲ, ಅದ್ರದಿಂದ ಯಾವ ಕಂಟ್ರಿದವ್ರ ನರೇಂದ್ರ ಮೋದಿಗೆ ಅವಾರ್ಡ್ ಕೊಟ್ರತ್ ಕೇಳ್ರ? ನಾರ್ವೆ ಮತ್ತು ಸ್ವೀಡನ್. ಸ್ಕ್ಯಾಂಡಿನೇವಿಯನ್ದಾಗ ಮತ್ತೆ ಯಾವ್ದು ಬರ್ತದೆ? ವೆರಿ ಗುಡ್, ನೆನಪಿಟ್ಕೋರಿ. ಇದನ್ನು ಸ್ಕ್ಯಾಂಡಿನೇವಿಯನ್ದಾಗ ಎಷ್ಟು ಕಂಟ್ರಿ ಬರ್ತಾವೆ ಟೋಟಲ್ ಅಂದ್ರೆ 3 ಕಂಟ್ರಿ ಬರ್ತಾವೆ. ಇದನ್ನು ಯಾವುದೇ ಈಗ ಯಾವ್ದು ಹೇಳ್ರಿ? ನಾರ್ವೆ, ಸ್ವೀಡನ್ 2 ಸ್ಕ್ಯಾಂಡಿನೇವಿಯನ್ದಿಂದ ಕಂಟ್ರಿದಿಂದ ಸಿಕ್ಕೈತೆ. ನಾಳೆ ನಾರ್ಡಿಕ್ ಕಂಟ್ರಿ ಕೇಳಿದ್ಬಿಟ್ಟು ಸ್ಕ್ಯಾಂಡಿನೇವಿಯನ್ ಕಂಟ್ರಿದಿಂದ ಕೇಳ್ರು, ನೆನಪಿಟ್ಕೋರಿ. ನಾರ್ವೆ, ಸ್ವೀಡನ್ನ ಕೊಟ್ಟಾರ. ಇನ್ನೊಂದು ಯಾವ್ದು ಕಂಟ್ರಿ ಬರ್ತೈತೆ ಅಂದ್ರೆ ಯಾವ್ದು? ಡೆನ್ಮಾರ್ಕ್. ಅದರಿಂದ ಕೊಟ್ರ? ಕೊಟ್ಟಿಲ್ಲ, ನೆನಪಿರ್ತೈತಲ್ಲ. ಎಷ್ಟು ಯುರೋಪ್ದಾಗ ಬಂದರೆ ಮತ್ತೆ ಎಲ್ಲರ ರೀಸೆಂಟಾಗಿ 2026ರಾಗ ಯಾವ ಕೊಟ್ರಂದ್ರೆ ಇವು 2 ಕೊಡ್ತಾರೆ ರೀ. ಇಟಲಿದಿಂದ ಏನು ಅವಾರ್ಡ್ ಸಿಕ್ಕಿಲ್ಲಲ್ಲ, FAOದಿಂದ ಸಿಕ್ಕೈತಿ. ಹೊರತಾಗಿ ಇಟ್ಲಿದ ಹೈಯೆಸ್ಟ್ ಅವಾರ್ಡ್ ಅಂತ ಯಾವ್ದು ಕೊಟ್ಟಿಲ್ಲ ನರೇಂದ್ರ ಮೋದಿಗೆ. ಇವು 2 ಕೊಟ್ಟಾವ. ಯಾವ ಕಂಟ್ರಿ ಅಂದ್ರೆ ನಾರ್ವೆ ಮತ್ತು ಸ್ವೀಡನ್. ಫೈನ್ಸ್ದಾಗ ಯಾವ ಬರ್ತಾವೆ ನಾರ್ಡಿಕ್ದಾಗ? ಫಿನ್ಲ್ಯಾಂಡ, ಐಸ್ಲ್ಯಾಂಡ. ಇವು ಕನ್ಫ್ಯೂಸ್ ಮಾಡ್ತಿರ್ತಾರೆ. ಎಷ್ಟು ಸರಿ ರಿವಿಷನ್ ಮಾಡಿನೂ ಕಡಿಮೆ. ಯಾಕೆ ಹೇಳತ್ನಂದ್ರೆ ಇಲ್ಲಿ ನೀವು ಫೈನ್ಸ್ ಅಂತ ಕೋಡ್ ನೆನಪಿಟ್ಕೊಂಡು ಹೋಗಿ ಅಂದಾಗ ಅಲ್ಲಿ ಹೋಗಿ ಐರ್ಲ್ಯಾಂಡ ಮತ್ತು ಐಸ್ಲ್ಯಾಂಡ ಕನ್ಫ್ಯೂಸ್ ಆಗಿ ಐರ್ಲ್ಯಾಂಡ್ ಹಾಕಿ ಬಂದಿರಿ. ಮತ್ತು ಯಾವುದೈತೆ ಅಂದ್ರೆ ಫೈನ್ಸ್ದಾಗ ಐಸ್ಲ್ಯಾಂಡ್ ಬರ್ತೈತೆ, ಐರ್ಲ್ಯಾಂಡ್ ಬರಂಗಿಲ್ಲ, ನೆನಪಿರ್ತೈತಲ್ಲ. ಫೈನ್ಸ್ ಅಂದ್ರೆ ಒಂದೇದು ಫಿನ್ಲ್ಯಾಂಡ್, ಐ ಅಂದ್ರೆ ಐಸ್ಲ್ಯಾಂಡ್, ಎನ್ ಅಂದ್ರೆ ನಾರ್ವೆ, ಡಿ ಅಂದ್ರೆ ಡೆನ್ಮಾರ್ಕ್, ಎಸ್ ಅಂದ್ರೆ ಸ್ವೀಡನ್. ಇನ್ನು 3 ಹೇಳಿದ್ನಿ ಯೂನಿಯನ್ ಟೆರಿಟರಿಗಳು ಅಥವಾ ಆಟೋನಮಸ್ ಟೆರಿಟರೀಸ್. ಯಾವ್ದು? ಗ್ಯಾಪ್ ಅಂತ ಹೇಳಿದ್ದು. ಗ್ಯಾಪ್ದಾಗ ಗ್ರೀನ್ಲ್ಯಾಂಡ್. ಎ ಅಂದ್ರೆ ಯಾವ್ದ? ಅಲಂದ್ ಐಸ್ಲ್ಯಾಂಡ್. ವೆರಿ ಗುಡ್. ಎಫ್ ಅಂದ್ರೆ ನೆನಪಿರ್ತಾವಲ್ಲ, ಎಫ್ ಅಂದ್ರೆ ಯಾವ್ದಂದ್ರ ಫರೋ ಐಸ್ಲ್ಯಾಂಡ್. ವೆರಿ ಗುಡ್. ನೆಕ್ಸ್ಟ್ 5 ಹೇಳಿದ್ವಲ್ಲ, ಇದರದ್ದು ಹೇಳ್ರಿ ನೋಡು. GCC ಅಂತ ಬಂದಾಗ ಫುಲ್ ಫಾರ್ಮ್ ಏನು? GCC ಯಾವ ಇಯರ್ದಿಂದ ಬರ್ತದೆ? ಗ್ಲೋಬಲ್ ಕೆಪಾಬಿಲಿಟಿ ಸೆಂಟರ್. ಇದನ್ನು ಯಾವ ಇಯರ್ ತನಕ ಎಷ್ಟು ಇದನ್ನು 50 ಶತಕೋಟಿ ಡಾಲರ್ ಮಾಡ್ಬೇಕಂದ್ರೆ ಎಕನಾಮಿಕ್ ಸರ್ವೇದಾಗ ಡಾಟಾ ಕಂಪಲ್ಸರಿ ನೆನಪಿಟ್ಕೋಬೇಕು ಹೇಳಿದ್ನಲ್ಲ. ಹೇಳ್ರಿ GCCದಾಗ ಏನೇನು ಬರ್ತಾವೆ ಬಡ ಬಡ? ಎಷ್ಟು ಉದ್ಯೋಗ ಕ್ರಿಯೇಟ್ ಮಾಡ್ಬೇಕಂದಿದ್ರ? 3.5 ಲಕ್ಷ, 3.5 ಲಕ್ಷ. ಕರೆಕ್ಟ್. ಯಾವ ಇಯರ್ ತನಕ ಐತಿದ? 2029 ತನಕ. ಯಾವ ಇಯರ್ದಂದ? 24ರಿಂದ. ನೆನಪಿರ್ತೈತಲ್ಲ. ಎದಕ್ಕೆ ಗ್ಲೋಬಲ್ ಕೆಪಾಸಿಟಿ ಸೆಂಟರ್ಸ್ ಮಾಡತ್ತಾರ ಕೇಳ್ರ? ಕೆಪಾಬಿಲಿಟಿ ಸೆಂಟರ್ಸ್ಗಳು ನೆನಪೈತಲ್ಲ. ಗ್ಲೋಬಲ್ ಅಂದ್ರೆ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳಂತೇಳಿ. ನಮ್ಮ ಇಂಡಿಯಾದಾಗ ಏನು ಸಾಮರ್ಥ್ಯ ಎದ್ರದ್ದು ಏನು ಬೇಕಾದ ಅಡಾಪ್ಟ್ ಮಾಡ್ಕೋ ಸಾಮರ್ಥ್ಯ ಇರ್ಬೇಕಂತೇಳಿ ಸೆಂಟರ್ಗಳು ಮಾಡತ್ತಾರೆ. ಎಷ್ಟು ಸೆಂಟರ್ ಮಾಡ್ಬೇಕಂದ್ರೆ? ವೆರಿ ಗುಡ್. 500 ಸೆಂಟರ್ ನೆನಪಿರ್ತಾವಲ್ಲ. ಹಂಗೆ ಹೇಳ್ರಿ ನೋಡು. ರೀಸೆಂಟಾಗಿ ಭವ್ಯ ಸ್ಕೀಮ್ ಅಂತ ತಂದಿರತ್ತೇಳಿ ಸೆಂಟ್ರಲ್ ಗೌರ್ಮೆಂಟ್ದವ್ರ. ಅದ್ರೊಳಗೆ ಎಷ್ಟು ಕೈಗಾರಿಕಾ ಇಂಡಸ್ಟ್ರಿ ಭವ್ಯದಾಗ ಏನೈತೆ ಅಂದ್ರೆ ಭಾರತ್ ಔದ್ಯೋಗಿಕ್ ವಿಕಾಸ್ ಯೋಜನಾ ಅಲ್ಲ, ಭಾರತ್ ಔದ್ಯೋಗಿಕ್ ವಿಕಾಸ್ ಯೋಜನಾ. BHAYES ಅಂತ ಬರ್ತೈತಲ್ಲ, YA ಅಂತ ಬರ್ತೈತಲ್ಲ, ಭವ್ಯ ಅಂತ ಅದ್ರ ಹೆಸರಿನಾಗ ಐತಿ. ಭಾರತ್ ಔದ್ಯೋಗಿಕ್ ವಿಕಾಸ್ ಯೋಜನಾ ಅಂತ ತರ್ತಾರ್ರಿ. ಅದ್ರೊಳಗೆ ಏನು ಮಾಡ್ತಾರಂದ್ರೆ ವಿಕಾಸ್ ಯೋಜನಾ ಅಂತ ಹೇಳಿಲ್ಲ. ಭವ್ಯ ಅಂದ್ರೆ ಭಾರತ್ ಔದ್ಯೋಗಿಕ್ ಅಂದ್ರೆ ಏನ? ಉದ್ಯೋಗ ಕಲ್ಪಿಸ್ಬೇಕು. ಅಂಥವು ಎಷ್ಟು ಕೈಗಾರಿಕಾ ಪಾರ್ಕ್ಗಳನ್ನ ಡೆವಲಪ್ ಮಾಡ್ಬೇಕಂದಾರ. ಇವು ಕನ್ಫ್ಯೂಸ್ ಆಗಬಾರ್ದಾ? ಈಗ ಏನು ಹೇಳಿ ಅಂದ್ರೆ GCCದಾಗ ಎಷ್ಟು ಮಾಡ್ತಂದರು? 500. ಬಟ್ ಇದು ಔದ್ಯೋಗಿಕ ಭವ್ಯದಾಗ ಎಷ್ಟು ಮಾಡ್ತಂದಾರ? ಎಸ್, ನೆನಪಿಟ್ಕೋರಿ. 100 ಕೈಗಾರಿಕಾ ಪಾರ್ಕ್ಗಳು. ಹೆಂಗೆ ಈಗ ನಮ್ಮಲ್ಲಿ ಟೆಕ್ಸ್ಟೈಲ್ ಪಾರ್ಕ್ ಅಂತ ಬಂದಾಗ ಕಲಬುರ್ಗಿಯಾಗ ಮಾಡಿರತ್ತೆ ಹೇಳ್ತಿದ್ದಲ್ಲ. ಟೆಕ್ಸ್ಟೈಲ್ ಪಾರ್ಕ್ ಬಂದರೆ ಟೆಕ್ಸ್ಟೈಲ್ ರಿಲೇಟೆಡ್ ಆ ಪಾರ್ಕ್ನಾಗ ಹೋದ್ರೆ ಎಲ್ಲ ಥರ ಅವೈಲಬಿಲಿಟಿ ಹೆಂಗಿರ್ತೈತಲ್ಲ, ಸೇಮ್ ಹಂಗೆ ಭಾರತ ಔದ್ಯೋಗಿಕ ವಿಕಾಸ್ ಯೋಜನಾ ತಂದಾರಲ್ಲ, ಅದ್ರೊಳಗೆ ಎಷ್ಟು ಪಾರ್ಕ್ಗಳನ್ನ ಡೆವಲಪ್ ಮಾಡ್ಬೇಕಂದಾರಂದ್ರೆ ಟೋಟಲ 100 ಪಾರ್ಕ್ಗಳನ್ನ. ಅದು ನೆನಪಿಟ್ಕೊಂಡು ಡಾಟಾ 100 ಪಾರ್ಕ್ ಅಂತ ಬರ್ತೈತಿ. ಯಾವ್ದಾರು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್. ಹಂಗೆ ಹೇಳಿ ನೋಡು. ವೆಸ್ಟ್ ಏಷ್ಯಾ ಕಾನ್ಫ್ಲಿಕ್ಟಿಗೆ ನಿಂದಿರ್ಸ್ಬೇಕನ್ನತ್ತಾರೇನೋ, ಬಟ್ ಹರ್ಮುಜ್ ಜಲ್ ಸಂಧಿ ಓಪನ್ ಮಾಡ್ಬೇಕಂತೇಳಿ ಅದ್ರ ಸಲ್ಮಂದ್ ಇಂಡಿಯಾದಾಗ ರಫ್ತು ಮಾಡೋರು ಏನು ಕ್ರೈಸಿಸ್ದಾಗ ಇದ್ದಿರಲ್ಲ, ಅವ್ರ ಸಲ್ಮಂದ್ ಒಂದು ಯೋಜನೆ ತಂದಾರ ಅಂತೇಳಿ. ಯಾವ ಯೋಜನೆ? ಆಪ್ಷನ್ ಕೊಡ್ಲಿ? ವೆಸ್ಟ್ ಏಷ್ಯಾ ರಿಲೀಫ್ ಯೋಜನೆ, ರಿಲ್ಯಾಕ್ಸ್ ಯೋಜನೆ. ಯಾವ್ದ? ರಿಲೀಫ್. ನೆನಪಿರ್ತೈತಲ್ಲ. ಸೆಂಟ್ರಲ್ ಗೌರ್ಮೆಂಟ್ದವ್ರ ರಿಲೀಫ್ ಫಂಡ್ ಅಥವಾ ರಿಲೀಫ್ ಯೋಜನೆ ತರ್ತಾರ. ಇದನ್ನ ಯಾರಿಗೆ ಉತ್ತೇಜನ ಕೊಡಕತ್ತ ಹೇಳಿಕೆ ಟೈಪ್ನಾಗ ಕೇಳಿದಾಗ ಕನ್ಫ್ಯೂಸ್ ಆಗಬಾರ್ದು. ನೆನಪಿರ್ತೈತಲ್ಲ. ರಿಲೀಫ್ ಎದ್ರ ಸಲ್ಮಂದ್ ಅಂದ್ರೆ ರೀ ಎದಕ್ಕ?
ರಫ್ತು ಏನು ಮಾಡ್ತಿರ್ತಾರಲ್ಲ ಇಂಡಿಯಾದಿಂದ ಈಗ ವೆಸ್ಟ್ ಏಷ್ಯಾ ಕಾನ್ಫ್ಲಿಕ್ಟ್ ಆತಲ್ಲ ನಮ್ಮಲ್ಲಿ ರಫ್ತು ಮಾಡೋರ್ದು ರೇಟ್ ಜಾಸ್ತಿ ಆತತ್ತೇಳಿ ಅವಾಗ ಏನು ಮಾಡ್ಬೇಕು ಅವ್ರಿಗೆ ಎನ್ಕರೇಜ್ ಮಾಡ್ಬೇಕಲ್ಲ ಇಲ್ಲಾರ ಅವ್ರೆಲ್ಲ ರಫ್ತು ಮಾಡೋದು ಎಲ್ಲ ಬಿಟ್ಟು ಹಂಗೆ ಕುಂಡಿರ್ಬೇಕಾಕತ್ತಲ್ಲ ಅಂಥವ್ರಿಗೆ ಹೆಲ್ಪ್ ಮಾಡ್ಬೇಕತ್ತ ಯಾವ ಸ್ಕೀಮ್ ತರ್ತಾರಂದ್ರೆ ರಿಲೀಫ್ ಸ್ಕೀಮ್ ಭವ್ಯ ಸ್ಕೀಮ್ ಎದಕ್ಕಂದ್ರೆ ಔದ್ಯೋಗಿಕ ಎಷ್ಟು ಕೈಗಾರಿಕೆಗಳನ್ನು ಅಭಿವೃದ್ಧಿ ಮಾಡ್ಬೇಕಂದಾರ ಎಷ್ಟ 100 ವೆರಿ ಗುಡ್ ನೆಕ್ಸ್ಟ್ ಹೇಳ್ರಿ ಕರ್ನಾಟಕ ತಲಾ ಆದಾಯ ಪ್ರೆಸೆಂಟ್ 4,33,326 ವೆರಿ ಗುಡ್ ಹಿಂಗೆ ನೆನಪಿಟ್ಕೋರಿ ಇದು ಇಂಡಿಯಾಸ್ ಎಕನಾಮಿಕ್ ಸರ್ವೆ ಮಾಡ್ತಿಲ್ಲ ಅವಾಗ ಎರಡು ಕಂಪೇರ್ ಮಾಡೋಕ್ರಿ ಎಷ್ಟು ಇನ್ಕ್ರೀಸ್ ಆಗೈತಿ ಎಷ್ಟು ಇಲ್ಲ ಈ ಕರ್ನಾಟಕ ಎಕನಾಮಿಕ್ ಸರ್ವೆ ಮುಗಿದ್ಮೇಲೆ ಅದನ್ನ ಸ್ಟಾರ್ಟ್ ಮಾಡೋಣ ಬಟ್ ಇವು ಡಾಟಾ ನೆನಪಿಟ್ಕೋಬೇಕಾ ತಲಾ ಆದಾಯ ಡಾಟಾದಾಗ ಹಾಕಿರ್ತಾನೆ ಹೇಳ್ರಿ ನೋಡು ಕರ್ನಾಟಕ ತಲಾ ಆದಾಯ ಬಂದಾಗ ಕರ್ನಾಟಕದ GSDPಗೆ ಹೈಯೆಸ್ಟ್ ಕಾಂಟ್ರಿಬ್ಯೂಟ್ ಮಾಡೋ ಕ್ಷೇತ್ರಗಳು ಯಾವ್ದು ಯಾವುದು ಒಂದೇದ ಸೇವಾ ವಲಯ ಎರಡನೇದ ಕೈಗಾರಿಕಾ ವಲಯ ಮೂರನೇದ ಈಗ ಹೇಳ್ರಿ ತಲಾ ಆದಾಯದಾಗ ಹೈಯೆಸ್ಟ್ ಕೊಟ್ಟಿದ್ದಂದ್ರೆ ಬೆಂಗಳೂರು ಸೆಕೆಂಡ ದಕ್ಷಿಣ ಕನ್ನಡ ಥರ್ಡ ಉಡುಪಿ ಲೀಸ್ಟ ಕಲಬುರಗಿ ಯಾದಗಿರಿ ರಾಯಚೂರು ವೆರಿ ಗುಡ್ ಇವು ನೆನಪಿಟ್ಕೋಬೇಕಾ ಡಾಟಾಗಳು ಡಾಟಾ ಸೆಂಟರ್ ನೀತಿ ಏನ್ರಿ ಅಂದ್ರೆ ನಾ ಹಿಂಗೆ ಏನ್ರಿ ಲೀಸ್ಟ್ದಾಗ ಫಸ್ಟ್ ಅಂದ್ರೆ ಕಲಬುರಗಿ ನೀವು ಉಲ್ಟಾ ಹಿಂಗೆ ಮ್ಯಾಲಿಂದ ಹೇಳ್ತಾನೆ ಕರೆಕ್ಟ್ ಕಲಬುರಗಿ ಯಾದಗಿರಿ ರಾಯಚೂರು ಐತಲ್ಲ ನೀವು ಹಂಗೆ ಟಾಪ್ ಹಿಡಿತೈತಿ ರಾಯಚೂರು ಬಂದ್ರೆ ಕಲಬುರಗಿ ಲೀಸ್ಟ್ ಪೂರ್ತಿ ಕಲಬುರಗಿ ಲೀಸ್ಟ್ ನಾ ಏನು ಹೇಳಿ ಹೈಯೆಸ್ಟ್ ಬಂದಾಗ ಯಾವ್ದು ಬೆಂಗಳೂರು ನಗರ ಇದನ್ನು ದಕ್ಷಿಣ ಕನ್ನಡ ಉಡುಪಿ ಹೆಂಗೆ ಟಾಪ್ ಹಿಡಿತೀವಲ್ಲ ಬೆಂಗಳೂರು ಹೈಯೆಸ್ಟ್ ಕಾಂಟ್ರಿಬ್ಯೂಟ್ ಮಾಡಿದೈತೆ ಅಂದಂಗೆ ಹಂಗೆ ಲೀಸ್ಟ್ದಾಗ ಬಂದಾಗ ಮ್ಯಾಲ್ ಕಲಬುರಗಿ ಬರ್ತದೆ ಕಲಬುರಗಿ ಫಸ್ಟ್ ಲೀಸ್ಟ್ ಅಂದ್ರೆ ಅತಿ ಕಡಿಮೆ ಇದ್ದಿದ್ದು ಅದ್ರ ನೆಕ್ಸ್ಟ್ ಯಾವ್ದಂದ್ರೆ ಯಾದಗಿರಿ ಅಂದ್ರೆ ಕಲಬುರಗಿಕ್ಕಿಂತ ಒಂದು ಸ್ವಲ್ಪ ಹೆಚ್ಚೈತೆ ಅಂದಂಗೆ ಅದ್ರ ತಳಗೆ ಯಾವ್ದಂದ್ರೆ ಹಿಂಗೆ ಕನ್ಫ್ಯೂಸ್ ಆಗ್ಬೇಡ್ರಿ ಅದಕ್ಕೆ ಮತ್ತೆ ಕನ್ಫ್ಯೂಸ್ ಆಗಬಾರ್ದ ಇನ್ನೊಮ್ಮೆ ಅದನ್ನ ಕಲಬುರಗಿ ಯಾದಗಿರಿ ರಾಯಚೂರು ಇಲ್ಲಾರ ಉಲ್ಟಾದ ಬರ್ತೇಳಿ ರಾಯಚೂರು ಅಂದ್ರೆ ಮತ್ತೆ ಅದ್ರ ಟಾಪ್ನೇ ಬರ್ತೈತಿ ಬಟ್ ಕಲಬುರಗಿ ಬರ್ತೈತಿ ಪೂರ್ತಿ ಲೀಸ್ಟ್ ಅಂದಾಗ ಯಾವ್ದಂದ್ರೆ ಕಲಬುರಗಿ ನೆನಪಿರ್ತೈತಲ್ಲ ಓಕೆ ನೆಕ್ಸ್ಟ್ ಹೇಳಿ ನಿಪುಣ್ ಕರ್ನಾಟಕ ಯೋಜನೆ ಅಂತ ಹೇಳಿ ನಿಪುಣ್ ಕರ್ನಾಟಕ ಎದ್ರ ಸಲ್ಮಾನ್ ನಿಪುಣ್ ಯಾವ್ದು ಸ್ಕಿಲ್ ಡೆವಲಪ್ಮೆಂಟ್ ನೆನಪಿಟ್ಕೋರಿ ಸ್ಕಿಲ್ ಡೆವಲಪ್ಮೆಂಟ್ ಅಥವಾ ಏನು ಹೊಸ ಹೊಸ ಉದ್ಯೋಗಗಳನ್ನ ಕ್ರಿಯೇಟ್ ಮಾಡತ್ತಾರಲ್ಲ ನಿಪುಣ್ ಕರ್ನಾಟಕ ಅಂತ ಬರ್ತೈತೆ ನೆನಪಿರ್ತೈತಲ್ಲ ನಿಪುಣ್ ಕರ್ನಾಟಕ ಯೋಜನೆ ನೆಕ್ಸ್ಟ್ ಇದು ಗ್ರಾಮೀಣಾಭಿವೃದ್ಧಿ ಹೇಳಿದ್ದಿಲ್ಲ ಈಗ ಹೇಳಿ ನೋಡು ಕರ್ನಾಟಕದಾಗ ಹೈಯೆಸ್ಟ್ ಗ್ರಾಮೀಣ ಭಾಗದಾಗ ಜನ ಅದಾರೋ ಅಥವಾ ಇದನ್ನ ನಗರ ಭಾಗದಾಗ ಅತಿ ಹೈಯೆಸ್ಟ್ ಅದಾರ ಇದು ಎಕನಾಮಿಕ್ ಸರ್ವೆದಾಗ ಹೇಳ್ಯಾರ ಎಷ್ಟ ನೆನಪಿಟ್ಕೋರಿ 61% ಜನ ಈಗ 100% ಅದು ಕನ್ಸಿಡರ್ ಮಾಡಿದಾಗ 49% ಆಕತ್ತೆ 41 ಅಂದ್ರೆ ಎಷ್ಟು ಆಕತ್ತೆ 39 ಆಕತ್ತೆ 39 ಆಕತ್ತಲ್ಲ 39% ಅಷ್ಟ ಅರ್ಬನ್ ಪಾಪ್ಯುಲೇಷನ್ ಐತಿ ಎಲ್ಲ 61% ಎಲ್ಲೈತಿ ಅಂದ್ರೆ ಗ್ರಾಮೀಣ ನಾಳೆ ಹೆಂಗೆ ಹೇಳಿಕೆ ಟೈಪ್ನಾಗ ಕೇಳಿರ್ತಾನಲ್ಲ ಕರ್ನಾಟಕದಾಗ ಹೈಯೆಸ್ಟ್ ಜನಸಂಖ್ಯೆ ಯಾವ ಭಾಗದಾಗ ಕಂಡು ಬರ್ತೈತೆ ಅಂದ್ರೆ ಗ್ರಾಮೀಣ ಭಾಗದಾಗ ಕಂಡು ಬರ್ತದೆ ಈಗ ಹೇಳ್ರಿ ನೋಡು ಕರ್ನಾಟಕದಾಗ ಎಷ್ಟು ಗ್ರಾಮ ಪಂಚಾಯತಿಗಳದಾವ ಬಡ ಇವ್ನು ಡಾಟಾ ಹೇಳಿದ್ನೆ 5,940 ಅದು ಕನ್ಫ್ಯೂಸ್ ಆಗ್ಬಾರ್ದು 46 ತಾಲೂಕಾ 239 ಜಿಲ್ಲೆಗಳ ಜಿಲ್ಲೆಗಳನ್ನೂ ಅಷ್ಟೇ ಜಿಲ್ಲಾ ಪಂಚಾಯತ್ನೂ ಅಷ್ಟೇ ಅದಾವ ನೆನಪಿಟ್ಕೋರಿ ಇದು ಮಹಾನಗರ ಪಾಲಿಕೆ ಡಬಲ್ ಆತಾನ ಇಲ್ಲಲ್ಲ ಆಗೈತಾನ 11 ಆಗೈತಿ ಇದು ಆತನ 11 ಆಗ್ಯಾವ ಕರೆಕ್ಟ್ ಇದು ಇದ್ರದ್ದು ಆಲಿಲ್ಲಲ್ಲ ಹುಬ್ಳಿ ಧಾರವಾಡ ಎಷ್ಟು ಆಗತ್ತೆ ಆತ ಆಗಿಲ್ಲ ಪ್ರೊಟೆಸ್ಟ್ ಮಾಡತ್ತಾರ ನೆಕ್ಸ್ಟ್ ಕೆ ರೈಡ್ ಅಂತ ಬರ್ತೈತ್ರಿ ಕೆ ರೈಡ್ ಅನ್ನೋದಾಗ ಇಂಡಿಯಾ ಕರ್ನಾಟಕದಾಗ ಇನ್ಫ್ರಾಸ್ಟ್ರಕ್ಚರ್ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡೋದು ರೇಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡೋದು ಅಥವಾ ವಾಟರ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋದು ಎದ್ರ ಸಲ ಬಂದೈತೆ ಕೆ ರೈಡ್ ಯಾವ್ದು ನೆನಪಿರ್ತೈತಲ್ಲ ಕೆ ರೈಡ್ ಅಂತ ಬಂದ್ರೆ ರೈಡ್ ಫುಲ್ ಫಾರ್ಮ್ ಕರ್ನಾಟಕ ಕರೆಕ್ಟ್ ಐತೆ ಕೆ ಅಂದ್ರೆ ಕರ್ನಾಟಕ ಆರ್ ಅಂದ್ರೆ ರೇಲ್ ಐ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಅದ ರೇಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕರ್ನಾಟಕ ಲಿಮಿಟೆಡ್ ಅಂತ ಕರೀತಾರೆ ಕೆ ರೈಡ್ ಹಿಂಗೆ ಹೇಳಿಕೆ ಟೈಪ್ನಾಗ ಕೇಳಿದಾಗ ಕನ್ಫ್ಯೂಸ್ ಆಗ್ಬಾರ್ದು ಮನ್ ಕೇಳಿದ್ ನೋಡಿ ನಮ್ಮ ಮತ್ಸ್ಯ ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತೆ ಹೇಳ್ರಿ ಮತ್ಸ್ಯ 6,000 ಅಂತ ಬರ್ತೈತಲ್ಲ ಮತ್ಸ್ಯ 6,000 ಡಿಸ್ಕಷನ್ ಮಾಡಿದ್ದು 6,000 ಮೀಟರ್ ಅಂದ್ರೆ 6 ಕಿಲೋಮೀಟರ್ ಡೌನ್ ಹೋಗ್ಬೇಕಂದಾರಲ್ಲ ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತಿ ಯಾವ್ದ ನಾ ಫೋಟ್ ಅಂತ ಹೇಳಿದ್ನಿ ನಾ ಹೇಳಿದ್ನಲ್ಲ ಎಲಿಮಿನೇಟ್ ಮಾಡೋ ಸಲ್ಮಂದ್ ಅದನ್ನ ಕ್ವಶನ್ ಹಂಗೆ ಕೇಳ್ಯಾರ UPSC ಮಾಡಿ ಬರೀ ಅದು ಒಂದು ಆಪ್ಷನ್ ನೀವು ನೆನಪಿಟ್ಟಿದ್ರೆ ಎಲಿಮಿನೇಟ್ ಮಾಡಿ ಆನ್ಸರ್ ಹಾಕಿ ಬರ್ಬೋದು ಏನು ಹೇಳಿದ್ದು ಈಗ DRDO ಅಂತಂದ್ರೆ ಏನು ಮಾಡಿರ್ತೈತಿ DRDO ಎದ್ರ ಸಲ್ಮಂದ್ ಐತಿ ಇಂಡಿಯಾದಾಗ ಡಿಫೆನ್ಸ್ ಸಲ್ಮಂದ್ ಬಂದಾಗ ಇಸ್ರೋ ಎದಕ್ಕೈತಿ ಉಪಗ್ರಹಗಳು ಈಗ ಪೋರ್ಟ್ಸ ಸಿಪ್ಪಿಂಗ ವಾಟರ್ ವೇಸ್ ಅಂತ ಬರ್ತಾವೆ ಪೋರ್ಟ್ಸ್ ಅಂದ್ರೆ ಏನ ಬಂದರಗಳು ಸಿಪ್ಪಿಂಗ್ ಅಂದ್ರೆ ಏನ ಹಡಗ್ಗಳು ಹೌದಾ ವಾಟರ್ ವೇಸ್ ಅಂದ್ರೆ ನಮ್ಮಲ್ಲಿ ಇನ್ಲ್ಯಾಂಡ್ ವಾಟರ್ ವೇ ಅಥವಾ ಔಟ್ಲ್ಯಾಂಡ್ ವಾಟರ್ ವೇ ಅಂತ ಬರ್ತಾವೆ ಇವು ವಾಟರ್ ವೇ ಈಗ ಸಮುದ್ರಯಾನ ಎದ್ರ ಸಲ್ಮ ಮಾಡತ್ತಾರ ಸಮುದ್ರಯಾನ ಅಂತ ಅಂಡರ್ ಗ್ರೌಂಡ್ ಹೊಂಟಾರಲ್ಲ ಏನು ಮಾಡತ್ತಾರ ಅರ್ತ್ ಮೇಲಿನ ಸಂಶೋಧನೆ ಮಾಡತ್ತಾರೋ ನೀರಿನ ಮೇಲೆ ಮಾಡತ್ತಾರ ಅರ್ತ್ ಮೇಲೆ ಮಾಡತ್ತಾರ ಡೀಪ್ ಸಿ ಅಂದ್ರೆ ಭೂಮಿ ಮೇಲೆ ಐತಲ್ಲ ಭೂಮಿ ಮೇಲೆ ಹೈಯೆಸ್ಟ್ ನೀರು ಹೊಂದೈತೈತಿವಲ್ಲ ಡೀಪ್ ಸಿ ಅಂದ್ರೆ ಎದ್ರೊಳಗೆ ಬರ್ತೈತೆ ಅರ್ಥ ಸೈನ್ಸ್ನೇ ಬರ್ತೈತಲ್ಲ ಅದನ್ನ ಮಿನಿಸ್ಟ್ರಿ ನೆನಪಿಟ್ಕೋರು ಅದನ್ನ ಬರೀ ಎಲಿಮಿನೇಟ್ ಮಾಡ್ರೆ ಆನ್ಸರ್ ಹಾಕ್ಬೋದಿತ್ತು ಅದನ್ನ ಕ್ವಶನ್ ಮಾಡಿದ್ವಲ್ಲ ನಾವು ಡಿಸ್ಕಷನ್ ನಾ ಹೇಳಿದ್ವಿ ಅದು NIOT ಯಾರು ಡೆವಲಪ್ ಮಾಡ್ತಾರೆ ಹೇಳ್ರಿ ಮತ್ಸ್ಯ 6,000 ಚೆನ್ನೈದು ಯಾವ್ದಾ NIOT ಫುಲ್ ಫಾರ್ಮ್
ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷಿಯನ್ ರಿಸರ್ಚ್. ಇದು ನೆನಪಿಟ್ಕೋರಿ, ಯಾವಾಗಾರ ನಿಮಗೆ ಕನ್ಫ್ಯೂಸ್ ಆಗ್ಲಿಕ್ಕೆ ಅಕಸ್ಮಾತ್ ಕ್ವಶನ್ ಗೊತ್ತಿರ್ಲಿಕ್ಕೂ ಇವು ಏನರ ಮಿನಿಸ್ಟ್ರಿಗಳು ಇರ್ತಾರೋ ಮಿನಿಸ್ಟ್ರಿ ಹೆಸರು ಮೇಲೆ ಗೊತ್ತಾಗತ್ತೆ. ಪೋರ್ಟ್, ಶಿಪ್ಪಿಂಗ್, ವಾಟರ್ ವೇಸ್ ಅಂತ ಬಂದಾಗ ನಾವು ಅರ್ಥದಾಗ ಡೀಪ್ ಸಿ ರಿಸರ್ಚ್ ಮಾಡಕ್ಕೆ ಇವ್ರು ಯಾಕೆ ಕೆಳಗೆ ಹೋಗ್ತಾರೆ ಹೇಳ್ರಿ? ವಾಟರ್ ವೇಸ್ ಮ್ಯಾಲೆ ಮಾಡ್ತಾರೆ, ಶಿಪ್ಪಿಂಗ್ ಪೋರ್ಟ್ಸ್ ಎಲ್ಲ ಅಂಡರ್ಗ್ರೌಂಡ್ ಇರ್ತಾವೆ, ಮ್ಯಾಲೆ ಇರ್ತಾವಲ್ಲ. ಇವ್ರದ್ದು ಏನಂದ್ರೆ ಮ್ಯಾಲೆ ಅಷ್ಟೇ ಏನೋ ಅಧಿಕಾರ ಇದ್ರು ಮಿನಿಸ್ಟ್ರಿ ಆಫ್ ಪೋರ್ಟ್, ಶಿಪ್ಪಿಂಗ್ ಆ್ಯಂಡ್ ವಾಟರ್ ವೇಸ್ದವ್ರು. ಆ ಶಿಪ್ಪಿಂಗ್ ಅಂದರೆ ಏನರ ಕಂಟೈನರ್ಗಳು ಬರಲಿ, ಶಿಪ್ಪಿಂಗ್ ಮಾಡಲಿ, ಎಲ್ಲದಕ್ಕೂ ಅಲಾವ್ ಇರ್ತಾರೆ. ಬಟ್ ಇವ್ರು ಏನರ ಡೀಪ್ ಸಿ ಆರ್ಗಾನಿಸಮ್ನ ರಿಸರ್ಚ್ ಮಾಡ್ತಾರಲ್ಲ, ಅದ್ರದ್ದು ಯಾವ ಅಂಡರ್ ಬರ್ತೈತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್. ಅದು ಒಂದು ಆಪ್ಷನ್ ಎಲಿಮಿನೇಟ್ ಮಾಡಿದ್ರೆ ಆನ್ಸರ್ ಬರ್ತಿತ್ತು. ಬಿಡಿಸಿರಲ್ಲ ನಾ ನಿನ್ನಿದೆ UPSC ಬಿಡಿಸುನು, ಇನ್ನೊಂದು ಬರಂಗಿಲ್ಲ ಅಣ್ಣ ನೋಡಂತಂದು ಅಂತಂದು ಅದಕ್ಕೆ ಕ್ವಶನ್ ಕೇಳಿದ್ದು ನೋಡ್ರಿ, ಅದು ಹಂಗೆ ಕೇಳಿದ್ದೆ ನೆನಪಿಟ್ಕೋರಿ. ಅವು ಯಾಕಂದ್ರೆ ಹೇಳಿಕೆ ಟೈಪ್ ಕ್ವಶನ್ದಾಗ ಐತಲ್ಲ, ಎಲಿಮಿನೇಟ್ ಮಾಡೋಕೆ ಏನಂದ್ರೆ ನಿಮ್ಗೆ ಕಾನ್ಸೆಪ್ಟ್ ಕ್ಲಿಯರ್ ಇದ್ರೆ ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು. ನಮ್ಮ ಅಣ್ಣ ಅದನ್ನೂ ಹೇಳಿದ್ದು, ಯಾವ ಇನ್ ಸ್ಪೇಸ್ದು ಹೇಳಿದ್ದು ನೆನಪೈತಿ, ಅದನ್ನೂ ಕ್ವಶನ್ ಕೇಳಿದ್ದು UPSCದಾಗ ನೋಡ್ರಿ. ಅಲ್ಲಿ ನೀನು ಇನ್ ಸ್ಪೇಸ್ ಕೇಳಿದ್ದು, ಎದಕ್ಕೈತಿ ಇನ್ ಸ್ಪೇಸ್? ಏನೈತಿ ಇನ್ ಸ್ಪೇಸ್? ಖಾಸಗಿ ನೆನಪೈತಲ್ಲ. ಇನ್ ಸ್ಪೇಸ NSIL ಅಂತ ಬರ್ತಾವೆ, ಇಸ್ರೋದವ್ರು ಎದಕ್ಕೆ ಮಾಡ್ತಾರೆ? ರೀಸೆಂಟಾಗಿ ಇನ್ ಸ್ಪೇಸ್ದವ್ರ ಎರಡು ಕಡೆ ಈಗ ರೀಸೆಂಟಾಗಿ ಇದು ಕರೆಂಟ್ ಅಫೇರ್ಸ್ ಇದು ಈಗ ಏನು ಹೇಳಿನಲ್ಲ, ಈ ರೀಸೆಂಟಾಗಿ ಒಂದು ಕರೆಂಟ್ ಅಫೇರ್ಸ್ ಬಂದೈತಿ. ಏನಂದ್ರೆ ಇನ್ ಸ್ಪೇಸ್ ಅಂತ ಐತಲ್ಲ, ಎಲ್ಲೈತಿ ಇನ್ ಸ್ಪೇಸ? ಅಹಮದಾಬಾದ್ದಾಗ ಐತಿ. ಅವ್ರು ಏನು ಮಾಡ್ತಾರೆ ಅಂದರೆ ಇಸ್ರೋದ ಟೆಕ್ನಿಕಲ್ ಫೆಸಿಲಿಟಿನ ಅಹಮದಾಬಾದ್ದಾಗ ಅಷ್ಟೇ ಐತೆ. ಅದನ್ನು ಬಿಟ್ಟರೆ ಇನ್ನೊಂದು ಎಲ್ಲಿ ಅಂದ್ರೆ ಬೆಂಗಳೂರಾಗ NSIL ಐತಿ, ಎರಡು ಪ್ರೈವೇಟ್ ಮ್ಯಾನೇಜ್ ಮಾಡ್ತಿದ್ದು. ಈಗ ಇನ್ ಸ್ಪೇಸ್ದವ್ರ ಇನ್ನೊಂದು ಸ್ಟೇಟಿಗೆ ಅದರ ಅಲೋ ಮಾಡ್ಯಾರ. ಎಲ್ಲಿ ಮಾಡ್ಯಾರ ಹೇಳ್ರಿ ಟೆಕ್ನಿಕಲ್ ಫೆಸಿಲಿಟಿಯಲ್ಲಿ? ತಮಿಳ್ನಾಡ್ದಾಗೂ ಅಲೋ ಮಾಡ್ಯಾರ. ನೆನಪಿಟ್ಕೋರಿ, ಅಹಮದಾಬಾದ್ ಮತ್ತು ತಮಿಳ್ನಾಡ್ದಾಗೂ ಎರಡು ಕಡೆ ಟೆಕ್ನಿಕಲ್ ಏನು ಬೇಕಾದ್ರೆ ಡೆವಲಪ್ ಮಾಡ್ಬೋದತ್ತ ಇನ್ ಸ್ಪೇಸ್ದವ್ರು ಅಲೋ ಮಾಡ್ಯಾರ. ಯಾಕೆ ತಮಿಳ್ನಾಡಿಗೆ ಆದ್ಯತೆ ಕೊಡತ್ತಾರ ಅಂದರೆ ಇವು ದೊಡ್ಡ ದೊಡ್ಡ ಏರೋಸ್ಪೇಸ ಏನು ಮಾಡತ್ತಾರ. ನೆನಪೈತಲ್ಲ ಆ ಹೇಳಿದ್ದು ಹೀಲಿಯಂ ಬಲೂನ್, ಯಾವ್ದತ್ತು ಹೇಳಿದ್ದು? ಹೀಲಿಯಂ ಬಲೂನ್ ಒಂದು ಹೇಳಿದ್ದಿಲ್ಲ, ರಾಕೆಟ್ ಮಾಡ್ರ ತಮಿಳ್ನಾಡಿನವ್ರು ಮಾಡಿದ್ರಲ್ಲ, ಸ್ಕೈ ರೂಟ್ ಅಂತ ಹೇಳಿ ತಮಿಳ್ನಾಡ್ದವ್ರು ಮಾಡಲ್ಲ. ತಮಿಳ್ನಾಡ್ದಾಗ ಹೈಯೆಸ್ಟ್ ಸಂಶೋಧನೆ ಮಾಡತ್ತಾರಂತೇಳಿ ಇನ್ ಸ್ಪೇಸ್ದವ್ರ ಪ್ರೈವೇಟ್ ಸೆಕ್ಟರ್ನ ಮ್ಯಾನೇಜ್ ಮಾಡೋ ಸಂಬಂಧ ತಮಿಳ್ನಾಡಿನಾಗೂ ಟೆಕ್ನಿಕಲ್ ಫೆಸಿಲಿಟಿನ ಅಲೋ ಮಾಡ್ಯಾರ. ಅದ್ರ ಮೇಲೆ ಡೈರೆಕ್ಟಾಗಿ ಕೇಳಿದ್ರು, ಹೇಳಿಕೆ ಟೈಪ್ ಕೇಳಿದ್ರಲ್ಲ. ಬಿಡಿಸೋಣ ತಗೋ, ನೀವು ನೋಡಿಲ್ಲ ಏನಾದರೂ ನೋಡ್ಯಾರ ನೆನಪು ಬರೋಲ್ಲ ಇರಲಿ. ನೆಕ್ಸ್ಟ್ ಎಲ್ಲಿಗೆ ಬಂದಿದ್ದು? ನೈಸರ್ಗಿಕ ಸಂಪನ್ಮೂಲ ಬಂದಾಗ ಕರ್ನಾಟಕದಾಗ ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳದಾವ್ರಿ? 5. ಎಷ್ಟು ಇದನ್ನು ರಾಷ್ಟ್ರೀಯ ಉದ್ಯಾನಗಳಾತ? ಟೈಗರ್ ರಿಸರ್ವ್ 5. ಎಷ್ಟು ವನ್ಯಜೀವಿ ಧಾಮಗಳ? 38, 37, 36, 37. ಸಂರಕ್ಷಣಾ ಪ್ರದೇಶಗಳು ಎಟ್ಟ? 19. ಸಮುದಾಯ ಮೀಸಲು ಪ್ರದೇಶ 1. ಯಾವುದು? ಕೊಕ್ಕರಬೆಳ್ಳೂರು ಕರೆಕ್ಟ್ ಐತಿ. ಎಲ್ಲೈತಿ? ಮಂಡ್ಯ. ವೆರಿ ಗುಡ್. ನೆಕ್ಸ್ಟ್ ಹೇಳ್ರಿ, ಕರ್ನಾಟಕದಾಗ ಮೊದಲ ಮರೈನ್ ಸ್ಯಾಂಚುರಿ ಅಥವಾ ಸಮುದ್ರ ವನ್ಯಜೀವಿ ಧಾಮ ಎಲ್ಲಿ ಮಾಡ್ಯಾರ? ಅಪ್ಸರಕೊಂಡ. ಅದ್ರ ಮ್ಯಾಲೆ ಕ್ವಶನ್ ಎಲ್ರಿ ಹೇಳಿಕೆ ಟೈಪ್ನಾಗ ಕೇಳಿದಾಗ ನೆನಪಿಟ್ಕೋರಿ, ಅದು ಅರಬ್ಬಿ ಸಮುದ್ರ ಕಡೆ ಕಂಡು ಬರ್ತೈತೆ ಅಥವಾ ಬಂಗಾಳ ಕೊಲ್ಲಿ ಕಡೆ ಕಂಡು ಬರ್ತೈತೆ? ಎಲ್ರಿ ಎಲಿಮಿನೇಟ್ ಮಾಡೋಕ್ಕೆ TG ಐತಲ್ಲ, ಹೊನ್ನಾವರಿ ಎಲ್ಲಿ ಬರ್ತೈತಿ? ಈ ಕಡೆ ಬರ್ತೈತಿ. ಕರ್ನಾಟಕ ಬರುದ ವೆಸ್ಟರ್ನ್ ಘಾಟ್ಸ್. ಕರ್ನಾಟಕಕ್ಕೆ ಎಲ್ಲರ ಬಂಗಾಳ ಕೊಲ್ಲಿ ನೀರು ಹತ್ತೈತೇನು? ಇಲ್ಲಲ್ಲ. ಮತ್ತು ಸಮುದ್ರ ಎಲ್ರಿ ಅವ್ರ ಹೇಳಿಕೆ ಟೈಪ್ನಾಗ ಇದನ್ನ ಕೇಳ್ತಿರ್ತಾರೆ ಕನ್ಫ್ಯೂಸ್ ಮಾಡೋ ಸಂಬಂಧ. ಕರ್ನಾಟಕದ ಮೊದಲ ಸಮುದ್ರ ವನ್ಯಜೀವಿ ಧಾಮ ಎಲ್ಲಿ ಅಂದ್ರೆ ಹೊನ್ನಾವರ ತಾಲೂಕು ಅಂತೇಳಿ ನಿಯರ್ ಬರ್ತೈತಿ. ಯಾವುದು? ಅಪ್ಸರಕೊಂಡ ಟು ವೆರಿ ಗುಡ್ ಮುದುಳಿ ನೆನಪು. ಒಂದು ಇದು ಇಲ್ಲಿ ತನಕ ನೀನು ಮಾಡಿದ್ವಲ್ಲ, ಮತ್ತೇನು ಹೇಳಿದ್ದು? ಅಷ್ಟೇ ಹೇಳಿದ್ದು. ಒಂದು ರಾಜ್ಯ ಒಂದು GPS ತರ್ತಾರೆ. ಇದು ಎಕನಾಮಿಕ್ ಸರ್ವೆದಾಗ ಐತಿ. ಒಂದು ರಾಜ್ಯ ಒಂದು GPS. ಇದ್ರ ಉದ್ದೇಶ ಏನಿತ್ತು? ಒಂದು ರಾಜ್ಯ ಒಂದು GPS ತಂದಾರ. ಇದ್ರ ಉದ್ದೇಶ ಏನಿತ್ತು? ಆಪ್ಷನ್ ಕೊಡ್ಲಿ. ಕರ್ನಾಟಕದಾಗ ಏನು ಮನುಷ್ಯರು ಇದನ್ನು GPS ಯೂಸ್ ಮಾಡ್ತಾರಲ್ಲ, ಒಂದು GPS ಎಲ್ಲರೂ ಯೂಸ್ ಮಾಡ್ಬೇಕಾ ನಾವಿಕಂತ ಇದ್ರ ಸಂಬಂಧ, ಅಥವಾ ಏನು ಪ್ರೈವೇಟ್ ಮೈನಿಂಗ್ ಅದು ಹಾಕಿರ್ತಾವಲ್ಲ ಗಣಿಗಾರಿಕೆ ಅಂಥದ್ರ ಸಂಬಂಧ ಮೈನಿಂಗ್ ಮಾಡೋದೆಲ್ಲ ಟ್ರ್ಯಾಕ್ ಮಾಡೋ ಸಂಬಂಧ ಇದನ್ನು ಕರ್ನಾಟಕ ಸ್ಟೇಟ್ದವ್ರು ತಂದಿದ್ದು ಒನ್ ಸ್ಟೇಟ್ ಒನ್ GPS. ಎರಡರಾಗ ಒಂದು ಹೇಳಿ ಆಪ್ಷನ್ ಕೊಡಕ್ಕೆ ಬರಲ್ಲ ಹಿಂಗಂದ. ಕರೆಕ್ಟ್ ನೆನಪಿಟ್ಕೋರಿ. ಇಲ್ಲಿ ಏನಂದ್ರೆ ಕೈಗಾರಿಕೆ ಹಾಕಿರ್ತೈತಲ್ಲ, ನಮ್ಮಲ್ಲಿ ಮೈನಿಂಗ್ ಇಲ್ಲಿಗಲ್ ಹಾಕಿರ್ತಾವ್ರಿ. ಮೈನಿಂಗ್ ಅಂದ್ರೆ ಈಗ ಉಸುಕ್ ಮಾಫಿಯಾ ಸ್ಯಾಂಡ್ ಮಾಫಿಯಾ ತೆಗಿತಾರ, ಅಥವಾ ಇವು ಬಳ್ಳಾರಿ ಒಳಗೆ ಅದು ಬರ್ತಿತ್ಲ, ಇಂಥ ಮಾಫಿಯಾ ಆಗಾಗ ಪ್ರತಿಯೊಂದು GPS ಟ್ರ್ಯಾಕ್ ಮಾಡ್ಬೇಕಂತ ಒಂದು ರಾಜ್ಯ ಒಂದು GPS ಅಂತ ಇಟ್ಟಾರ. ಈ ಒಂದು ರಾಜ್ಯ ಒಂದು GPS ಕರ್ನಾಟಕದಾಗ ಅಡಾಪ್ಟ್ ಮಾಡ್ಕೊಂಡಾರ. ನೆನಪಿಟ್ಕೋರಿ. ಈ GPS ಎದಕ್ಕಂದ್ರೆ ಪ್ರತಿ ಮೈನಿಂಗ್ ಮಾಡ್ಬೇಕಾದ್ರೆ ಪರ್ಮಿಷನ್ ತೊಗೋತಾರ ಇಲ್ಲೋ? ಪರ್ಮಿಷನ್ ಯಾವತ್ತು ತೊಗೋತಾರಲ್ಲ ಅದಕ್ಕೆ ಗಾಡಿಗೆ GPS ಕೊಂಡಿರ್ತೈತಿ. ಅವ್ರು ಎಷ್ಟು ವೇಟ್ ಕ್ಯಾರಿ ಮಾಡ್ಯಾರ, ಎಲ್ಲಿ ದೂರ ಹೋಗೈತಿ ಅಂತೇಳಿ. ಅದರ ಸಲ್ಮನ್ ತಂದಿದ್ದು ಯಾವುದಂದ್ರೆ ಒಂದು ರಾಜ್ಯ ಒಂದು GPS. ನೆನಪಿರ್ತೈತಲ್ಲ, ಇದು ಕನ್ಫ್ಯೂಸ್ ಮಾಡ್ತಿರ್ತಾರೆ ಹೇಳಿಕೆದಾಗ. ನೆನಪಿಟ್ಕೋರಿ, ಒಂದು ರಾಜ್ಯ ಒಂದು GPS ಅಂದ ಅಥವಾ ಮ್ಯಾಪಿಂಗ್ ಮಾಡಾಕ ಅಥವಾ ಸರ್ವೆ ಮಾಡಾಕ ಹಿಂಗೆ ಏನಾರು ಕೊಟ್ಟರು ನೆನಪಿಟ್ಕೋರಿ. ನಮ್ಮಲ್ಲಿ ಏನು ಇವು ಕೈಗಾರಿಕೆ ಒಳಗೆ ಮೈನಿಂಗ್ ಏನತ್ತು ಗಣಿಗಾರಿಕೆ. ಗಣಿಗಾರಿಕೆ ಏನು ಕೈಗಾರಿಕೆ ಅನ್ನಲ್ಲ, ಗಣಿಗಾರಿಕೆ ಅನ್ನತ್ತಾರೆ. ಕರೆಕ್ಟ್. ಈ ಗಣಿಗಾರಿಕೆನ ಇಲ್ಲೀಗಲ್ ಆಗಿ ಮಾಡ್ತಿರ್ತಾರಲ್ಲ, ಪ್ರತಿ ಲೈಸೆನ್ಸ್ಡ್ ವೆಹಿಕಲ್ ಏನಿರ್ತಾವಲ್ಲ ಆ ಲೈಸೆನ್ಸ್ಡ್ ವೆಹಿಕಲ್ಗೆ ಒಂದು ರಾಜ್ಯ ಒಂದು GPS ಅಂಡಾರ ಒಂದು GPS ಅಲೋ ಮಾಡ್ತಾರೆ. ಅದು ಕರ್ನಾಟಕ ರಾಜ್ಯದಿಂದ ಯಾವುದೇ ರಾಜ್ಯಕ್ಕೆ ಹೋಗಿ ಏನಾರ ಗೂಡ್ಸ್ ಕೊಡಲಿ, ಮೈನಿಂಗ್ ಸ್ಯಾಂಡ್ ಮಾಫಿಯಾ ಮಾಡಲಿ, ಏನೇ ಮಾಡಲಿ ಅದ್ರದ್ದು ನೆನಪಿಟ್ಕೋರಿ. ಒಂದು ರಾಜ್ಯ ಒಂದು GPS. ವೆರಿ ಗುಡ್. ನೆನಪಿಟ್ಕೋರಿ. ಇದು ಬರ್ತೈತೆ ರೀಸೆಂಟಾಗಿ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಮತ್ತು ಉಸ್ತುವಾರಿ ಕೇಂದ್ರ ಅಂತ ಮಾಡ್ಯಾರ. ಇದ್ರದ್ದು ಏನು ವಿಶೇಷತೆ ಕೇಳ್ತಾರೆ ಗೊತ್ತನ್ರಿ? ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಮತ್ತು ಉಸ್ತುವಾರಿ ಕೇಂದ್ರದಿಂದ ಕರ್ನಾಟಕದಾಗ ಮಾಡ್ಯಾರ. ಇದರಿಂದ ಪ್ರತಿ ಎಷ್ಟು ನಿಮಿಷಗೊಮ್ಮೆ ಈಗ ಹಳ್ಳಿ ಕಡೆ ಜನ ಇರ್ತಾರೆ ಅಥವಾ ಸಿಟಿ ಕಡೆ ಜನ ಇರ್ತಾರಲ್ಲ ಅವ್ರಿಗೆ ವೆದರ್ ಫೋರ್ಕಾಸ್ಟಿಂಗ್ ಅಲೋ ಮಾಡತ್ತಾರ. ಹೇಳ್ರಿ
ಕ್ವಶನ್ ಹೇಳಿಕೆ ಟೈಪ್ನಾಗ ಕೇಳ್ರಿ ಎಷ್ಟು ಹೇಳ್ತೀರಿ 10 ನಿಮಿಷ 15 ನಿಮಿಷ 20 ನಿಮಿಷ 25 ನಿಮಿಷ ಪ್ರತಿ ಎಷ್ಟು ನಿಮಿಷಕ್ಕೊಂದು ವೆದರ್ ಫೋರ್ಕಾಸ್ಟಿಂಗ್ ಕೊಡ್ತೈತಿ ಇದು ಎದಕ್ಕೆ ವಿಶೇಷತೆ ಅಂದ್ರೆ ಭಾರತ ದೇಶದಾಗ ಹೈಯೆಸ್ಟ್ ಇಂಥವು ಏನರ ಸೆಂಟರ್ಗಳು ಅಥವಾ ಏನತ್ತಾರ ಅದಕ್ಕೆ ತಡಿ ಹವಾಮಾನ ಕೇಂದ್ರಗಳನ್ನು ಭಾರತ ದೇಶದಾಗ ಇಂಡಿಯಾದಾಗ ಹೈಯೆಸ್ಟ್ ಹವಾಮಾನ ಕೇಂದ್ರಗಳನ್ನ ಇಂಥ ಸೆಂಟರ್ ಹೊಂದಿದ ರಾಜ್ಯ ಅಂದ್ರೆ ಕರ್ನಾಟಕ ಇದು ಎದ್ರ ಸಲ್ಮಂದ್ ಮಾಡ್ರೆ ಕರ್ನಾಟಕದಾಗ ಈ ಗ್ರಾಮ ಪಂಚಾಯತಿ ಅಥವಾ ಸಿಟಿಗಳು ಇರ್ತಾವಲ್ಲ ಈಗ ರೀಸೆಂಟಾಗಿ ಒಂದು ಇದನ್ನ ಇದ್ರ ಮೇಲೆ ಹೇಳ್ರಿ ಬೆಂಗಳೂರು ಮೇಘ ಸಂದೇಶ ಅಂತ ಆ್ಯಪ್ ಮಾಡಿರ್ತಾರೆ ಅದು ಎದಕ್ಕೆ ಮಾಡಿರ್ತಾರೆ ಹೇಳ್ರಿ ಬೆಂಗಳೂರು ಮೇಘ ಸಂದೇಶ ಅಂತ ಮಾಡಿರ್ತಾರೆ ಎದಕ್ಕೆ ರೀ ಹವಾಮಾನದ್ದು ಕೊಡಕಲ್ಲ ಈ ಬೆಂಗಳೂರು ಮೇಘ ಸಂದೇಶ ಮಾಡಿದ್ದ ಅದು ಯಾವ್ದು ಇದ್ರ ಅಂಡರ್ ಬರ್ತದೆ ಅಂದ್ರೆ ಕರ್ನಾಟಕ ನೈಸರ್ಗಿಕ ನೈಸರ್ಗಿಕ ವಿಕೋಪ ಮತ್ತು ಉಸ್ತುವಾರಿ ಕೇಂದ್ರ ಅಂತ ಬರ್ತೈತಲ್ರಿ ಇದರ ಅಡಿನ ಮಾಡ್ಯಾರ ಇನ್ನೊಂದು ವರುಣ ಮಿತ್ರ ಟ್ಯಾಪು ಮಾಡ್ತಾರೆ ವರುಣ ಮಿತ್ರ ಎದಕ್ಕೆ ಮಾಡಿದ್ರಿ ಹೇಳ್ರಿ ಎಸ್ ವರುಣ ಮಿತ್ರ ಅಂದ್ರೆ ಮಳಿ ಯಾವಾಗ ಬರ್ತೈತಿ ಯಾವಾಗಿಲ್ಲ ತೇಳು ಸಲ್ಮಂದ ವರುಣ ಮಿತ್ರ ಮಾಡ್ಯಾರ ಅಥವಾ ಬೆಂಗಳೂರು ಮೇಘ ಸಂದೇಶನೂ ಕೇಳ್ಬೋದು ಬೆಂಗಳೂರು ಮೇಘ ಸಂದೇಶಕ್ಕಂದ್ರೆ ಬೆಂಗಳೂರಾಗ ಏನಾರ ವಿಕೋಪಗಳಾಕಿರ್ತಾವಲ್ಲ ಅದರ ಅವೇರ್ನೆಸ್ ಕೊಡು ಸಲ್ಮಂದ್ ಮಾಡ್ಯಾರ ಕರೆಕ್ಟಾ ಇಂಥವೇನು ಕೇಂದ್ರಗಳು ಮಾಡ್ಯಾರಲ್ರಿ ಇವು ಆ್ಯಪ್ ಅಂಡಾರ ಎಲ್ಲ ಹಳ್ಳಿ ಒಳಗೂ ಫೋರ್ಕಾಸ್ಟಿಂಗ್ ಮಾಡತ್ತಾರ ವೆದರ್ ಫೋರ್ಕಾಸ್ಟಿಂಗ್ ಅಂತ ಈಗ ನಮ್ಮ ಮೊಬೈಲ್ನಾಗ ಬರ್ತಾ ಗೊತ್ತಲ್ಲ ವೆದರ್ಸ್ ಅದು ಅಂಥದ ಕರ್ನಾಟಕದಾಗ ಇದನ್ನು ಪೂರ್ತಿ ಇಂಡಿಯಾ ಕನ್ಸಿಡರ್ ಮಾಡಿದಾಗ ಹೈಯೆಸ್ಟ್ ಕೇಂದ್ರಗಳನ್ನ ಹೊಂದಿದ್ದಂದ್ರೆ ಕರ್ನಾಟಕ ಅದೇ ಯಾವುದಂದ್ರೆ ಕರ್ನಾಟಕ ಐತೆ ಹೈಯೆಸ್ಟ್ ಎಷ್ಟು ಹೊಂದೇವತ್ತಲ್ಲ ಹೈಯೆಸ್ಟ್ ಐತೆ ಹೌದಾ ಅದ್ರೊಳಗೆ ಏನಂದ್ರೆ ಏನು ಹೇಳಿದ್ನಿ ಹಾಂ ಎಷ್ಟು ನಿಮಿಷಕ್ಕೊಮ್ಮೆ ಕರೆಕ್ಟ್ ಎಷ್ಟು ನಿಮಿಷಕ್ಕೊಮ್ಮೆ ವೆದರ್ ಫೋರ್ಕಾಸ್ಟಿಂಗ್ ಕೊಡ್ತಾರೆ ಇವ್ರು ಇದು ಹೇಳಿದ್ದಿಲ್ಲ ಅದ ಈಗ ಹೇಳ್ತೇನೆ 15 ನಿಮಿಷಕ್ಕೊಂದು ವೆದರ್ ಫೋರ್ಕಾಸ್ಟಿಂಗ್ ಹಾಕಿರ್ತೈತೆ ನಾಳೆ ಹೇಳಿಕೆ ಟೈಪ್ನಾಗ ಏನು ಕೇಳ್ರೂ ಕನ್ಫ್ಯೂಸ್ ಆಗಬಾರ್ದು ನೆನಪಿರ್ತೈತಲ್ಲ ಏನು ಹೇಳ್ರಿ ಏನೇನು ಹೇಳಿ 1-2-3 ಪಾಯಿಂಟ್ ಹೇಳಿಲ್ಲ ಏನು ಹೇಳ್ರಿ ಕರ್ನಾಟಕ ಇಂಡಿಯಾದಾಗ ಬಂದಾಗ ಏನಂದ್ರೆ ಹೈಯೆಸ್ಟ್ ಕೇಂದ್ರಗಳನ್ನ ಅವು ಡೈರೆಕ್ಟ್ ಹಿಂಗೂ ಕೇಳ್ಬೋದು GPRS ಫುಲ್ ಫಾರ್ಮ್ ಅಥವಾ TRG ಫುಲ್ ಫಾರ್ಮ್ ಕೇಳ್ಬೋದು ಈಗ ರೀಸೆಂಟಾಗಿ ಹವಾಮಾನ ಕೇಂದ್ರಗಳದ್ದ ಏನು ಅವೇರ್ನೆಸ್ ಕೊಡ್ತಾರ ಅಥವಾ ಹವಾಮಾನದ ನಮಗೆ ಇದನ್ನು ಕೊಡ್ತಾರಲ್ಲ ಸೂಚನೆಗಳನ್ನ ಅದರೊಳಗೆ ಇದನ್ನು TRG ಅಂತ ಯೂಸ್ ಮಾಡ್ತಾರ TRG ಫುಲ್ ಫಾರ್ಮ್ ಏನಂತ ಕೇಳ್ಬೋದು TRG ಅಂದ್ರೆ ಏನು ಹೇಳ್ರಿ ಟೆರಿಟೋರಿಯಲ್ ಟೋಪೋಗ್ರಫಿ ರೇನ್ ಗ್ರಾಫ್ ಅಂತ ಕರೀತಾರೆ ನೆನಪಿಟ್ಕೋರಿ TRG ಅಂದ್ರೆ ಟೋಪೋಗ್ರಫಿ ರೇನ್ ಗ್ರಾಫ್ ಅದೇ ಹೇಳಿಲ್ಲ ಹವಾಮಾನದಂದ್ರೆ ಏನು ಹವಾಮಾನ ಎದಕ್ಕೆ ಕೊಡ್ಬೇಕು ಈಗ ನಾವು ಮಳಿ ಬಿತ್ತನೆ ಮಾಡೋರು ಇರ್ತೀವಿ ಇಲ್ಲಾರ ಗೊಬ್ಬರ ಹೊಡೆದು ಬಂದಿರ್ತಾರೆ ಮಳಿ ಆಕೈತೆ ಅಂದ್ರೆ ಗೊಬ್ಬರ ಹೊಡೆದು ಬಂದ್ರೆ ಯೂಸ್ ಏನು ಔಷಧ ಹೊಡೆದಾಗ ಮಳಿ ಆತತ್ರಿ ನಾವು ತೊಳೆದು ಹೋಗ್ಬಿಡ್ತೈತಲ್ಲ ಅದಕ್ಕೆ ಇದಕ್ಕೆ ಏನಂತಾರೆ TRG ಅಂತಾರೆ TRG ಫುಲ್ ಫಾರ್ಮ್ ಏನ ಟೋಪೋಗ್ರಾಫಿಕ್ ರೇನ್ ಗ್ರಾಫ್ ಇದು ನೆನಪಿಟ್ಕೋರೆ ಇಂಡಿಯಾದಾಗ ಏನು ಬೇಕಾದ್ ಕೇಳ್ಬೋದು ಅಥವಾ ಟೋಪೋಗ್ರಫಿ ರೇನ್ ಗ್ರೇಪ ಮತ್ತು GPRS ಅಂತ ಬರ್ತದೆ GPRS ಬಂದಾಗ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂತ ಹಾಕಿ ಬಂದಿರಿ ಇದು ಓನ್ಲಿ ಹವಾಮಾನಕ್ಕೆ ಸಂಬಂಧಿಸಿದಾಗ ಬರ್ತೇಳಿ GPRS ಅಂದ್ರೆ ಜನರಲ್ ಪಾಕೆಟ್ ರೇಡಿಯೋ ಸರ್ವಿಸ್ ಅಂತ ಕರೀತಾರೆ ಏನಂದ್ರೆ ಜನರಲ್ ಪಾಕೆಟ್ ರೇಡಿಯೋ ಸರ್ವಿಸ್ ಇಂಥವು ಅತಿ ಹೈಯೆಸ್ಟ್ ಹೊಂದಿದ್ದು ಸ್ಟೇಟ್ ಯಾವ್ದು ಕೇಳ್ರ ಕರ್ನಾಟಕ ಎಷ್ಟು ನಿಮಿಷಕ್ಕೊಮ್ಮೆ ಕೊಡ್ತಾರೆ 15 ನಿಮಿಷಕ್ಕೊಮ್ಮೆ ನೆನಪಿರ್ತೈತಲ್ಲ ಈಗ ಒಂದು ಲಾಸ್ಟ್ ಹೇಳ್ಬಿಟ್ಟು GPRS ಫುಲ್ ಫಾರ್ಮ್ ಏನು ಜನರಲ್ GPRS ಐತೆ ಜನರಲ್ ಅಂದ್ರೆ ಎಲ್ಲರಿಗೆ ಐತೆ ಅಂದಂಗೆ P ಅಂದ್ರೆ ಪಾಕೆಟ್ ಜನರಲ್ ಪಾಕೆಟ್ ಅಂದ್ರೆ ಈಗ ಹಳ್ಳಿಯಾಗಿರ್ತಾರ ಹೌದಾ ಅವ್ರ ಕಿಶಾಗ ಇದ್ದಂಗೆ ಜನರಲ್ ಪಾಕೆಟ್ RP ಏನು GPRS ಅಂತ ಬರ R ಅಂದ್ರೆ ರೇಡಿಯೋ S ಅಂದ್ರೆ ಸರ್ವಿಸ್ ನೆನಪಿಟ್ಕೋ ರೇಡಿಯೋ ಸರ್ವಿಸ್ ಹೆಂಗೆ ಕೊಡ್ತಾರೆ ಅಂದ್ರೆ ಈಗ ಆಕಾಶವಾಣಿ ಕೇಂದ್ರ ಐತ್ಲ ನ್ಯೂಸ್ ಆನ್ ಏರ್ ಅಂತ ಹೆಂಗೆ ಬರ್ತೈತಲ್ಲ ನ್ಯೂಸ್ ಆನ್ ಏರ್ದಾಗ ಹೇಳ್ತಿರ್ತಾರಲ್ಲ ಇದು ಏನು ಮಾಡ್ತಾರೆ ಅಂದ್ರೆ GPRS ಅಂತ ಬರ್ತದೆ ಇದ್ರೊಳಗೆ ರೇಡಿಯೋ ಇದನ್ನು ಕೊಡ್ತಿರ್ತಾರೆ ಸಂದೇಶಗಳು ಹಳ್ಳಿಯಾಗ ರೈತರು ಹೋಗಿರ್ತಾರೆ ಇವು ಯಾವ ಕೀಪ್ಯಾಡ್ ಮೊಬೈಲ್ ಇದ್ರು ಅದ್ರ ಸಂದೇಶ ಸಿಗ್ತಿರ್ತೈತೆ ಅವ್ರಿಗೆ ಹಿಂಗೆ ಈ ಟೈಮಿಗೆ ಮಳೆ ಆಗೋದೈತೆ ಅಂತ ಪ್ರತಿ 15 ನಿಮಿಷಕ್ಕೊಮ್ಮೆ ಮಾಡೋದು ಇದನ್ನ ಕೆಪಾಸಿಟಿ ಒಂದೈತೆ ನೆನಪಿಟ್ಕೋರಿ ಎರಡು ಹೇಳಿ TRG ಒಂದು GPRS ಒಂದು TRG ಫುಲ್ ಫಾರ್ಮ ಟೋಪೋಗ್ರಫಿ ರೇನ್ ಗ್ರಾಫ್ GRPS ಅಲ್ಲ ಸಾರಿ GPRS ಫುಲ್ ಫಾರ್ಮ್ ಜನರಲ್ ಪಾಕೆಟ್ ರೇಡಿಯೋ ಸರ್ವಿಸ್ ಹೇಳಿಕೆ ಟೈಪ್ನಾಗ ಕೇಳಿದಾಗೂ ಕನ್ಫ್ಯೂಸ್ ಆಗಬಾರ್ದು ನೆನಪಿರ್ತಾವಲ್ಲ ನೆಕ್ಸ್ಟ್ ವರುಣ ಮಿತ್ರ ಎದ್ರ ಸಲ್ಮ ಮಾಡಿರತ್ತಂದ್ರ ಮಳೆ ಇದೇ ನನ್ನ ವೃತ್ತಿ ನನ್ನ ಆಯ್ಕೆ ಅಂತ ಮಾಡ್ತಾರೆ ಕರ್ನಾಟಕದ ನನ್ನ ವೃತ್ತಿ ನನ್ನ ಆಯ್ಕೆ ಅಂತ ಮಾಡೋರು ಶಾಲೆಯಲ್ಲಿ ಕೌಶಲ್ಯ ತಿಳಿಲ್ಲ ಇವತ್ರದ್ದು ಮುಂದುವರೆದು ಭಾಗರಿಯವು ಇದು ಎದ್ರ ಸಲ್ಮ ಅಂದ್ರೆ ಒಂದಕ್ಕೊಂದು ಲಿಂಕ್ ಇರ್ತಾವೆ ನನ್ನ ವೃತ್ತಿ ನನ್ನ ಆಯ್ಕೆ ಅಂತ ಮಾಡ್ಯಾರಲ್ಲ ಇದು ಎಲ್ಲಿ ತನಕ ಹುಡುಗರಿಗೆ ಟ್ರೈನಿಂಗ್ ಕೊಡ್ತಾರೆ ಹೇಳ್ರಿ ಸ್ಕಿಲ್ ಯಾವ ಸ್ಟ್ಯಾಂಡರ್ಡ್ದಿಂದ ಯಾವ ಸ್ಟ್ಯಾಂಡರ್ಡ್ ಆಪ್ಷನ್ ಕೊಡಲಿ 8 to 12 9 to 12 10 to 12 8 to 12 ಬರ್ತದೆ ನೆನಪಿಟ್ಕೋರಿ 8 to 10 ಮೊದಲು ಕೊಡ್ತೀರಾ ಈ 12th ತನಕ ಎಕ್ಸ್ಟೆಂಡ್ ಮಾಡ್ರಿ ಏನು ಹೇಳಿದ ನನ್ನ ವೃತ್ತಿ ನನ್ನ ಆಯ್ಕೆ ಎರಡು ಕನ್ಫ್ಯೂಸ್ ಆಗ್ಬಾರ್ದು ಶಾಲೆಯಲ್ಲಿ ಕೌಶಲ್ಯ ಅನ್ನೋದು ಬೇರೆ ಮತ್ತು ನನ್ನ ವೃತ್ತಿ ನನ್ನ ಆಯ್ಕೆ ಎದಕ್ಕಂದ್ರೆ ಈಗ ಹೆಂಗೆ ಶಾಲೆಯಲ್ಲಿ ಕೌಶಲ್ಯ ಒಳಗೆ ನೀವು ಟ್ರೈನಿಂಗ್ ಕೊಟ್ಟಿರ್ತೀರಿ ಅವ್ರಿಗೆಲ್ಲರ ಈಗ ಯಾವುದೋ ಎಲೆಕ್ಟ್ರಿಷಿಯನ್ ಇದನ್ನಿತ್ತೇಳಿ ನಾವು ITI ಕಾಲೇಜ್ದಾಗ ಎಲ್ಲರ ಎಲೆಕ್ಟ್ರಿಷಿಯನ್ ಜಾಸ್ತಿ ಕಲ್ತಿದ್ರತ್ತೇಳಿ ಅವಾಗ ಅದನ್ನ ವೃತ್ತಿ ಆಯ್ಕೆ ಮಾಡ್ಬೋದು ನನ್ನ ವೃತ್ತಿ ನನ್ನ ಆಯ್ಕೆ ಹೆಸರಿನಾಗ ಕೊಟ್ಟಾರ ಇದನ್ನು ಎಲ್ಲಿ ತನಕ ಕೊಡ್ತಾರಂದ್ರೆ ಸ್ಟ್ಯಾಂಡರ್ಡ್ಸ 8 to 12 ಇನ್ನೊಂದು ಲಾಸ್ಟ್ ಹೇಳ್ತೀನಿ ಹೇಳ್ರಿ ಮುಟ್ಟಿನ ರಜೆ ನೀತಿ ಅಂತ ತರ್ತಾರಲ್ಲ ಕರ್ನಾಟಕದಾಗ ಕರೆಕ್ಟಾ ತಂದಾರಲ್ಲ ಯಾವ ಇಯರ್ದಿಂದ ಯಾವ ಇಯರ್ ಏಜ್ ಹೇಳಿ ಇಯರ್ದಿಂದ ಸಾರಿ ಏಜ್ ಲಿಮಿಟ್ ಇನ್ನು ನಾಳೆ ಏನು ಕೇಳಿರ್ತಾರ ಮುಟ್ಟಿನ ರಜೆ ನೀತಿ ಅಂತ ಕರ್ನಾಟಕದಾಗ ತಂದಾರ ಎಲ್ಲರಿಗೂ ನೆನಪೈತಿ ಎಷ್ಟು ಕೊಡ್ತಾರಂದ್ರೆ 12 ವರ್ಷದಾಗ 12 ದಿನ ಏನಂದ್ರೆ ಮುಟ್ಟಿನ ರಜೆ ನೀತಿ ಅಂತ ಕೊಡ್ತದೆ ಇದು ಓನ್ಲಿ ಗೌರ್ಮೆಂಟ್ ಅಥವಾ ಪ್ರೈವೇಟಾ
ಎರಡಕ್ಕೂ ಬರ್ತೈತಿ. ಖಾಸಗಿ ಮತ್ತು ಯಾವ ನೋಂದಾಯಿತ ಸಂಸ್ಥೆಗಳು ಇರ್ತಾವಲ್ಲ ಎಲ್ಲ ಕಡೆ ಕೊಡ್ತಾರೆ. ಇಲ್ಲಿ ನಾಳೆ ಮತ್ತೆ ಹೇಳಿಕೆ ಒಳಗೆ ಟೈಪ್ನಾಗ ಕೇಳಿದಾಗ ಯಾವ ನೋಂದಾಯಿತ ಇರಲ್ದಕ್ಕೂ ಎಲ್ಲರ ಇದನ್ನ ಯಾವ್ದೋ ಮುಟ್ಟಿನ ರಜೆ ತೊಗೋಬೋದಂದ್ರೆ ಇಲ್ಲ, ನೆನಪಿಟ್ಕೋರಿ. ಯಾಕಂದ್ರೆ ಈಗ ಹಳ್ಳಿಯಾಗದು ಸಣ್ಣ ಏನಾರ ಬಿಸ್ಕಿಟ್ ಮಾಡೋದು ಇರ್ತಾವ ತಿಳ್ಕೊರಿ, ಅವು ಎಲ್ಲಿ ಫ್ಯಾಕ್ಟ್ರಿ ರಿಜಿಸ್ಟರ್ ಆಗಿರಂಗಿಲ್ಲ. ಅವರಲ್ಲಿ ಎಲ್ಲರ ಕೆಲಸಕ್ಕೆ ಬರೋರು ಮುಟ್ಟಿನ ರಜೆ ನೀತಿ ತೊಗೋತೀವಿ ನಾವು, ದಿನದ ಪೇಮೆಂಟ್ ಕೊಡ್ರಿ ಅಂದ್ರೆ ಕೊಡಂಗಿಲ್ಲ. ನಾಟ್ ರಿಜಿಸ್ಟರ್ಡ್ ಯಾವ ಇರ್ತಾವಲ್ಲ ಅವು ಯಾವ ಮುಟ್ಟಿನ ರಜೆ ನೀತಿಗಳು ಹೇಳಿಕೆ ಟೈಪ್ನಾಗ ಕೇಳಿದಾಗ ಕಾನ್ಸೆಪ್ಟ್ ನೆನಪಿಟ್ಕೋರಿ. ಮುಟ್ಟಿನ ರಜೆ ನೀತಿ ಬಂದ್ರೆ ಏನಂದ್ರೆ ಗೌರ್ಮೆಂಟ್ ಪ್ರೈವೇಟ್ ಸೆಕ್ಟರ್ಗೆ ಎಲ್ಲಕ್ಕೂ ಅಪ್ಲೈ ಆಕತಿ. ರಿಜಿಸ್ಟರ್ಡ್ ಕಂಪ್ನೀಸ್ ಇರ್ಬೇಕು, ಯಾವ್ದಾರ ಕರ್ನಾಟಕದಾಗಲಿ ಅಥವಾ ಔಟ್ ಆಫ್ ಸ್ಟೇಟ್ ಎಲ್ಲೇ ಬಂದ್ರು. ಸಾರಿ ನಮ್ಮ ಕರ್ನಾಟಕದಾಗ ಅಟ್ಟ ತಂದೀವಿ, ಸಾರಿ. ಅದು ಎಷ್ಟು ವರ್ಷದಾಗ ಎಷ್ಟು ಕೊಡ್ತಾರೆ ಅಂದ್ರೆ 12. ಈಗ ಏಜ್ ಲಿಮಿಟ್ ಹೇಳ್ರಿ 18 ಟು ಇದನ್ನ ಕ್ವಶನ್ ಹೇಳಿಕೆ ಒಳಗೆ ಹಾಕಿದಾಗ ಇನ್ನು ನೀವು ಯಾಕರ ಆ ಜನರಲ್ ಬಯೋಲಾಜಿಕಲ್ ನೋಡ್ರಿ 18 to 45 ಅನ್ಬೋದು. ಬಟ್ ಇವ್ರ ನೀತಿಯಲ್ಲಿ ತನ ತಂದಾರ ಅಂದ್ರೆ ಏಜ 18 to 52, 18ರಿಂದ 52 ಡಾಟಾ ನೆನಪಿಟ್ಕೋರಿ. ಎಲ್ಲಿಂದ ಎಲ್ಲಿ ಅಂದ್ರೆ 18ರಿಂದ 52. ಇದನ್ನು ಯಾವ ಡಿಪಾರ್ಟ್ಮೆಂಟ್ದವರು ಇಂಪ್ಲಿಮೆಂಟ್ ಮಾಡ್ತಾರೆ ಹೇಳಿ? ವುಮನ್ ಆ್ಯಂಡ್ ಎಂಪವರ್ಮೆಂಟ, ಲೇಬರ್ ಡಿಪಾರ್ಟ್ಮೆಂಟ, ಎರಡರಾಗ ಒಂದು ಹೇಳಿ. ಎಸ್, ಮಹಿಳಾ ಮತ್ತು ಸಬಲೀಕರಣ ಇದ ತಪ್ಪಾಗ್ಬಿಡೋದು. ಒಂದೇ ಆಪ್ಷನ್ ಅದನ್ನ ಹಾಕಿರ್ತಾರೆ ಅವ್ರು. ಇದನ್ನ ಯಾಕಾರ ಮುಟ್ಟಿನ ರಜೆ ನೀತಿ ಅಂತ ಹೇಳಿ, ಅದು ಮುಟ್ಟಿನ ರಜೆ ನೀತಿ ಮಹಿಳಾ ಸಬಲೀಕರಣಕ್ಕೆ ಸಂಬಂಧ ಅಲ್ಲ. ಮುಟ್ಟಿನ ರಜೆ ನೀತಿ ಅಂದ್ರೆ ನೀತಿ ಅಂತ ಹೇಳಿ. ರಜೆ ನೀತಿ ಅಂದ್ರೆ ವರ್ಕ್ ಮಾಡೋರ್ಗೆ ಅಟ್ಟ ಐತೆ, ಅದು ಹೌದಲ್ಲ. ವರ್ಕ್ ಮಾಡಲ್ದವ್ರಿಗೆ ಇಲ್ಲ. ಇದು ಮಹಿಳಾ ಸಬಲೀಕರಣದಾಗ ಬರಂಗಿಲ್ಲ, ಅಲ್ಲೇ ಎಲಿಮಿನೇಟ್ ಮಾಡ್ಬೋದು. ಯಾಕಂದ್ರೆ ಇದು ಎದ್ರ ಸಂಬಂಧ ಐತೆ ಅಂದ್ರೆ ಲೇಬರ್ ಡಿಪಾರ್ಟ್ಮೆಂಟ್ ಅಂತ ಬರ್ತೈತಲ್ಲ, ಆ ಲೇಬರ್ ಡಿಪಾರ್ಟ್ಮೆಂಟ್ ನಾಳೆ ಕನ್ಫ್ಯೂಸ್ ಮಾಡಿರ್ತಾರೆ. ಹ್ಯೂಮನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಥವಾ ಚೈಲ್ಡ್ ಎಂಪವರ್ಮೆಂಟ್ ಅತ್ವಲ್ಲ, ಅದನ್ನ ಆ ಡಿಪಾರ್ಟ್ಮೆಂಟ್ ಅಂತ ಹಾಕಿದ್ರೆ ಎಲಿಮಿನೇಟ್ ಮಾಡ್ಬರ್ರಿ. ಯಾವ ಡಿಪಾರ್ಟ್ಮೆಂಟ್ದವ್ರು ಇಂಪ್ಲಿಮೆಂಟ್ ಮಾಡ್ತಾರೆ ಅಂದ್ರೆ ಲೇಬರ್ ಡಿಪಾರ್ಟ್ಮೆಂಟ್ದವ್ರು. ನೆನಪಿರ್ತೈತಲ್ಲ ಯಾವ ಏಜ್ ಲಿಮಿಟ್? 18ರಿಂದ 52. ಇದ ಡಾಟಾ ನೆನಪಿಟ್ಕೋ. ಮುಟ್ಟಿನ ನೈರ್ಮಲ್ಯ ದಿನ ಯಾವಾಗ ಆಚರಿಸ್ತೀವಿ? ಮೇ 28 ನೆನಪಿಟ್ಕೋರು. ಈ ಮೇ 28 ಕರೆಕ್ಟ್ ಅಲ್ಲ? ಹಾಂ ಇಡು. ಇದು ನಮ್ದು ಸೆಂಟ್ರಲ್ ಬಜೆಟ್ದೇನು ರಿವಿಷನ್ ಬೇಡಲ್ಲ? ಬೇಡ ಮಾಡ್ಲ? ಇದು ಆದ್ಮೇಲೆ ಕರೆಂಟ್ ಅಫೇರ್ಸ್ ಹೇಳಿ ಈಗೇನು. ಓಕೆ, ಇವು ನೆನಪಿಟ್ಕೋರಿ. ಮುಟ್ಟಿನ ರಜೆ ನೀತಿ ಮೇಲೆ ಏನೋ ಕನ್ಫ್ಯೂಸ್ ಆದ್ರೂ ಕನ್ಫ್ಯೂಸ್ ಆಗಬಾರ್ದು. ಹೇಳ್ರಿ, ಇಂಡಿಯಾ ಇಟಲಿ ಬಂದಾಗ ಯಾವ ಇಯರ್ದಿಂದ ಟೂರಿಸಮ್ ರೆಸಿಲಿಯೆಂಟ್ ಅಥವಾ ಕಲ್ಚರ್ ಟೂರಿಸಮ್ ಅಗ್ರಿಮೆಂಟ್ ಅಂತ ಮಾಡ್ಕೊಂಡಾರ? 2027. ವೆರಿ ಗುಡ್. ಪಂಜಾಬ್ ನಾಗ್ ಫೆಸ್ಟಿವಲ್ ಗುಜರಾತ್ ತನು ಎಲ್ಲಿ ಬತ್ತಾ? ಜಮ್ಮು ಕಾಶ್ಮೀರ. ಯಾವುದಂದ್ರೆ ಪಂಜಾಬ್ ನಾಗ್ ಫೆಸ್ಟಿವಲ್. ಎಂಥ ಫೆಸ್ಟಿವಲ್ ಇದೆ? ಫಿಶಿಂಗ್ ಫೆಸ್ಟಿವಲ್. ನೆನಪಿಟ್ಕೋರಿ. ನಮ್ಮಲ್ಲಿ ಇಲ್ಲಿ ಶಿವಮೊಗ್ಗದಾಗ ಮಾಡ್ತಾರೆ. ಯಾವ ಫೆಸ್ಟಿವಲ್ ಅದ? ಕೆರೆಬೇಟೆ ಅಂತ ಮಾಡ್ತೀವಲ್ಲ ಶಿವಮೊಗ್ಗದಾಗ, ಕೆರೆಬೇಟೆ. ಎಸ್, LRS ಸ್ಕೀಮ್ ಅಂತ ಬರ್ತೈತೆ. ಲಿಬ್ರಲೈಸ್ಡ್ LRS ಸ್ಕೀಮ್ ಹೇಳ್ರಿ ಪಟ್ನ. LRS ಅಂತ ಹೇಳಿದ್ನಲ್ಲ, ನ್ಯೂಸ್ನಾಗ ಬಂದೈತೆ ಅಂತ ಹೇಳಿದ್ನಿ. ಯಾವ ಕಾಯ್ದೆ ಅಂಡರ್ ಬರ್ತೈತೆ? ಕಾಪಿ ಪೋಸ ಆ್ಯಕ್ಟ್ ಲಿಂಕ್ ಮಾಡಿ ಹೇಳಿದ್ದು ನೋಡು. ಪೇಮಾ ಅಂಡರ್ ಬರ್ತೈತಿ. ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಐತಲ್ಲ, ಅದ್ರ ಅಂಡರ್ ಬರ್ತೈತೆ ಅಂತ ಹೇಳಿದ್ನಿ. LRS ಫುಲ್ ಫಾರ್ಮ್ ಏನು? ಅದು ಲಿಬ್ರಲೈಸ್ಡ್ ರೆಮಿಟನ್ಸ್ ಸ್ಕೀಮ್. ಇದು ಎದಕ್ಕೆ ನೆನಪಿಟ್ಕೋರಿ ಅಂದ್ರೆ ಈಗ ಮೋದಿ ಹೇಳಿದ್ರಿ ಯಾವುದಂದ್ರೆ ಫಾರಿನ್ಗೆ ಹೋಗ್ಬೇಡ್ರಿ, ಫಾರಿನ್ ಇದನ್ನ ಮಾಡಬೇಡ್ರಿ. ತಿಂಗ ಇಲ್ಲಿ ಏನು ಕೇಳ್ಬೋದು ಅಂದ್ರೆ ಫಾರಿನ್ ಕದು ಹೋದಾಗ ನಾವು ಎಷ್ಟು ಖರ್ಚು ಮಾಡ್ಬೋದು ಮ್ಯಾಕ್ಸಿಮಮ್ ನಾಳೆ ಅದನ್ನು ಲಿಂಕ್ ಮಾಡಿ ಕೇಳ್ಬೋದು. ಅಥವಾ ಏನರ ಹೇಳಿಕ ಹಾಂ ಎಟ್ಟ $2.50 ಡಾಲರ್ ನೆನಪಿಟ್ಕೋರಿ. $250,000 USD ಡಾಲರ್ಸ್ ಅಂತ USD ಡಾಲರ್ಸ್ ಅಲ್ರಿ, USD ಡಾಲರ್ಸ್. ನಾಳೆ ಹೇಳಿಕೆ ಟೈಪ್ನಾಗ ಇದು ಕನ್ಫ್ಯೂಸ್ ಮಾಡಬಾರ್ದ. ಇದು ಪರ್ ಫೈನಾನ್ಷಿಯಲ್ ಇರೋ ಅಥವಾ ಒಮ್ಮೆ ಪೂರ್ತಿ ಫಾರಿನ್ಗೆ ಹೋದಂಗೆ ಪೂರ್ತಿ ಅದ ಲೈಫ್ ಟೈಮು. ಪರ್ ಫೈನಾನ್ಷಿಯಲ್ ಪ್ರತಿ ವರ್ಷ ಎಟ್ಟಂದ್ರೆ $2.5 ಲಕ್ಷ ತನ ಅವ್ರಿಗೆ ಏನು ಮಾಡ್ಬೋದು ಅಂದ್ರೆ ರೆಮಿಟನ್ಸ್ ಮಾಡ್ಬೋದು. ಈಗ ನಮ್ಮಲ್ಲಿ ಫಾರಿನ್ಗೆ ಹೋಗ್ಬೇಡ ಅಂದ್ರೆ ಈ ಟೂರಿಸಮ್ ಸೆಕ್ಟರ್ಗೆ ಹೋಗ್ಲಿ, ಎಜುಕೇಷನ್ ಸೆಕ್ಟರ್ ಹೋಗ್ಲಿ, ಏನೋ ಹೋದ್ರೆ ತಿಳಿರಿ $2.50 ಲಕ್ಷ ಅಂತ ಬರ್ತೈತೆ. ಯಾಕೆ 2 ಕೋಟಿ ಮೇಲೆ ಹಾಕಿರ್ಬೇಕದ ಈಗ ಪ್ರೆಸೆಂಟ್ ಕರೆನ್ಸಿ ಒಳಗೆ ಹೋಗೋದ. ಅಷ್ಟು ಕರೆನ್ಸಿನ ಏನು ಮಾಡ್ಬೋದು ಅಂದ್ರೆ ರೆಮಿಟನ್ಸ್ ಮಾಡ್ಬೋದು. ಅದಕ್ಕಿಂತ ಮ್ಯಾಲೆ ಏನೈತಲ್ಲ ಮಾಡಕ್ಕೆ ಬರಂಗಿಲ್ಲ. ನಾಳೆ ಎಲ್ಲರ ಹೇಳಿಕೆ ಟೈಪ್ನಾಗ $3 ಲಕ್ಷ ತನ ನಾವು ಎಲ್ಲರ ಔಟ್ ಆಫ್ ಕಂಟ್ರಿ ಕಳಿಸ್ಬೋದು ಅಂದ್ರೆ ಕಳ್ಸಕ್ಕೆ ಬರಂಗಿಲ್ಲ. ನೆನಪಿಟ್ಕೋರಿ. ಇದು ಯಾವ ಸ್ಕೀಮ್ ಅಂಡರ್ ಅಂದ್ರೆ ಯಾವ ಸ್ಕೀಮ? LRS ಫುಲ್ ಫಾರ್ಮ ಲಿಬ್ರಲೈಸ್ಡ್ ರೆಮಿಟನ್ಸ್ ಅಂದ್ರೆ ನಮ್ದು ಹೋಗೋದು. ಹೌದಾ? ರೆಮಿಟನ್ಸ್ ಅಂದ್ರೆ ನಮ್ದು ಹೋಗೋದು. ಈಗ ಹೆಂಗೆ ಇದನ್ನ ಡೆಬಿಟೆಡ್ ಅತ್ತೀವಲ್ಲ, ಡೆಬಿಟೆಡ್ ಅಂದ್ರೆ ನಮ್ದು ಕಳ್ಕೊಂಡಿದ್ದು, ಕ್ರೆಡಿಟೆಡ್ ಅಂದ್ರೆ ನಮಗೆ ಬಂದಿದ್ದು. ಇದು ರೆಮಿಟನ್ಸ್ ಅಂದ್ರೆ ನಮ್ದು ಹೋಗಿರ್ತದೆ. $2.5 lakh USD ಏನು ಮಾಡ್ಬೋದು ಅಂದ್ರೆ ಔಟ್ ಆಫ್ ಕಂಟ್ರಿ ಕಳಿಸ್ಬೋದು. ಯಾವ ಸ್ಕೀಮ್ ಅಂಡರ? LRS ಫುಲ್ ಫಾರ್ಮ ಹೇಳಿದ್ನಿದ ಲಿಬ್ರಲೈಸ್ಡ್ ರೆಮಿಟನ್ಸ್ ಸ್ಕೀಮ್. ಇದು ನಮ್ಮ ಇಂಡಿಯಾದಾಗ ವರ್ಲ್ಡ್ ಬ್ಯಾಂಕ್ ಅಂತ ಬರ್ತೈತೆ ರೀ. ಇಂಡಿಯಾದ ಟೆರಿಟೋರಿಯಲ್ದಾಗ ವರ್ಲ್ಡ್ ಬ್ಯಾಂಕ್ ಅಂತ ಬರ್ತೈತೆ. ಇವು ಯಾವ 3 ಸಿಗಳ್ದ ನೀರು ಕೂಡುದು ಅಂತ ಅದಕ್ಕೆ ವರ್ಲ್ಡ್ ಬ್ಯಾಂಕ್ ಅಂತ ಕರೀತಾರೆ. ಹೈಯೆಸ್ಟ್ ರಿಚ್. ವೆರಿ ಗುಡ್. ಹಿಂದೂ ಮಹಾಸಾಗರ, ಬಂಗಾಳ ಕೊಲ್ಲಿ, ಅರೇಬಿಯನ್ ಸಿ. ಹೇಳ್ರಿ, ಚಂದ್ರಯಾನ 3ಗೆ ಯಾವ್ದು ಅವಾರ್ಡ್ ಕೊಟ್ರಿ ರೀಸೆಂಟಾಗಿ? ಗೊಡ್ಡಾರ್ಡ್ ಮುಂದೆ ಆಸ್ಟ್ರೋನಾಟಿಕ್ಸ್ ಅವಾರ್ಡ್ ಯಾವ ಕಂಟ್ರಿ? ಅಮೇರಿಕಾ. ನೆನಪಿರ್ತೈತಲ್ಲ, ಗೊಡ್ಡಾರ್ಡ್ ಆಸ್ಟ್ರೋನಾಟ್ಸ್ ಅವಾರ್ಡ್ಸ್ ಹತ್ತು ಕೊಡ್ತಾರೆ. ಯಾವ ಕಂಟ್ರಿ? ಅಮೇರಿಕಾದವ್ರು. ನಾಸಾದವ್ರು ಕೊಡೋದು ಅವಾರ್ಡ್ ಇದು ನೆನಪಿಟ್ಕೋರೆ. ಗೊಡ್ಡಾಡತ್ ಬರ್ತೈತಲ್ಲ ಯಾವ ಕಂಟ್ರಿ ಅಥವಾ ಯಾವ್ದು ಇಂಡಿಯನ್ ಪ್ರೋಗ್ರಾಮ್ ಕೊಟ್ರಂದ್ರೆ ಚಂದ್ರಯಾನ 3. ಚಂದ್ರಯಾನ 3ದಾಗ ಮ್ಯಾಲೆ ಅಡ್ಡಾಡೋದು ಕೈ ಹೇಳಿ ರೋಬೋಟ್ಗೆ ಏನತ್ತಾರ ಅದಕ್ಕೆ? ರೋವರ್. ಅದ ಯಾವ್ದು ಹೆಸರ?
ಯಾವ್ದ ಪ್ರಜ್ಞಾನ್ ರೋವರ್ ಹೇಳಿಲ್ಲ, ಪ್ರಜ್ಞಾನ್ ರೋರ್ ಮಾಡ್ತೈತೆ ಅಂತ ಹೇಳಿ. ರೋವರ್ ಯಾವ್ದು ಮಾಡ್ತಿರ್ತೈತೆ ಅಂದ್ರೆ ಚಂದ್ರನ ಮೇಲೆ ರೋರ್ ಮಾಡ್ತಿರ್ತೈತಿ. ಅದು ಗಾಲಿ ಕೇಳ್ಯಾರ ನೋಡಿ, ಯಾವ್ದು CDS ದಾಗ GK ಕೇಳಿದ್ರ ಅದು ಎಷ್ಟು ಅಂದ್ರೆ 6 ಗಾಲಿ. ನೆಕ್ಸ್ಟ್ ಇದು ಲ್ಯಾಂಡರ್ ಯಾವ್ದಿತ್ತು ರೀ? ವಿಕ್ರಮ್ ಲ್ಯಾಂಡರ್, ನೆನಪಿರ್ತೈತಲ್ಲ. ಇದು ನಾಳೆ ಏನು ಕೇಳ್ತಾರ ಅಂದ್ರೆ ಗೊಡ್ಡಾಡ್ ಅವಾರ್ಡ್ ಚಂದ್ರಯಾನ 3 ಕೊಟ್ರಲ್ಲ, ಇದನ್ನು ಯಾರು ಇಶ್ಯೂ ಮಾಡ್ಯಾರ? ನರೇಂದ್ರ ಮೋದಿ ಅಥವಾ ಇದನ್ನು ವಿನಯ್ ಮೋಹನ್ ಕ್ವಾತ್ರಾ? ಯಾರು? ಯಾರು? ವಿನಯ್ ಮೋಹನ್ ಕ್ವಾತ್ರಾ. ನೆನಪಿಟ್ಕೋರಿ. ಇವು ಯಾಕೆ ಕನ್ಫ್ಯೂಸ್ ಆಕಂದ್ರೆ ನಾಳೆ ಎಸ್ ಜೈಶಂಕರ್ ಕೊಟ್ಟಿರ್ತಾರೆ. ಎಸ್ ಜೈಶಂಕರ್ ಏನದಾರ ರೀ? ವಿದೇಶಾಂಗ ಸಚಿವರು ಅದಾರ. ವಿದೇಶಾಂಗ ಸಚಿವರು ಅವ್ರ ಮೊದಲು ಹೇಳಿಕೆ ಅದನ್ನ ಕೊಟ್ಟಿರ್ತಾರೆ. ರೀಸೆಂಟಾಗಿ ಚಂದ್ರಯಾನ 3 ಅವಾರ್ಡ್ ಕೊಟ್ಟಾರೆ. ಯಾವ್ದು? ಗೊಡ್ಡಾಡ್ ಆಸ್ಟ್ರೋನಾಟ್ಸ್ ಅವಾರ್ಡ್ ಅದು ಕೊಟ್ರಲ್ಲ, ಅದು ಏರೋನಾಟಿಕ್ಸ್ ಅವಾರ್ಡ್ ಅಲ್ಲ, ಏರೋನಾಟಿಕ್ಸ್ ಅವಾರ್ಡ್ ಅದು ಕೊಟ್ರ. ಅದನ್ನು ಇಸ್ರೋದ ಮುಖ್ಯಸ್ಥರು ಅಥವಾ ರಿಶ್ಯೂ ಮಾಡ್ರು, ಅಥವಾ ಇದನ್ನ ಭಾರತದ ಅಮೆರಿಕನ್ ರಾಯಭಾರಿ ರಿಶ್ಯೂ ಮಾಡ್ರು, ಅಥವಾ ಭಾರತದ ವಿದೇಶಾಂಗ ಮಂತ್ರಿ ರಿಶ್ಯೂ ಮಾಡ್ಯಾರ. ಅಂದ್ರೆ ಯಾರು ಮಾಡ್ಯಾರ ಅಂದ್ರೆ ರಾಯಭಾರಿ. ಎಲ್ಲಿ ಅಂದ್ರೆ ಭಾರತದ ಅಮೆರಿಕನ್ ರಾಯಭಾರಿ ಯಾರದಾರ ಅಂದ್ರೆ ವಿನಯ್ ಮೋಹನ್ ಕ್ವಾತ್ರಾ ಅದನ್. ವಿದೇಶಾಂಗ ಸಚಿವ ಅಂದ್ರೆ ಎಸ್ ಜೈಶಂಕರ್. ವಿದೇಶಾಂಗ ಇದನ್ನ ಇನ್ನೊಬ್ರು ಯಾರು ಬರ್ತಾರಲ್ರಿ? ಅವ್ರ ಯಾರವ? ಇಲ್ಲೋ ಕಾರ್ಯದರ್ಶಿ ಯಾರದಾರ? ಮಿಸ್ರಿ ಏನ? ಮಿಸ್ರಿ ಏನೋ ಐತೆ, ವಿಕ್ರಮ್ ಮಿಸ್ರಿ. ಇದು ನೆನಪಿಟ್ಕೋರಿ, ಎರಡು ಕನ್ಫ್ಯೂಸ್ ಆಗಬಾರ್ದು. ವಿದೇಶಾಂಗ ಮಂತ್ರಿ ಯಾರಂದ್ರ ಎಸ್ ಜೈಶಂಕರ್ ಕರೆಕ್ಟಾ. ವಿದೇಶಾಂಗ ಕಾರ್ಯದರ್ಶಿ ಅಂತ ಬರ್ತಾರೆ. ಇವ್ರು ಮಂತ್ರಿ ಏನಂದ್ರೆ ಮಂತ್ರಿಗಳು ಅಥವಾ ಈ ಮಂತ್ರಿ ಅದು ಬಂದ್ರತ್ತೇಳಿ ನೆನಪಿಟ್ಕೋರಿ. ನಮ್ಮಲ್ಲಿ ಶಾಸಕಾಂಗ ಅಂತ ಬರ್ತೇಳಿ, ಶಾಸಕಾಂಗದಾಗ ಯಾರು ಹೋಗಿರ್ತಾರ? ಚುನಾವಣೆ ಮುಖಾಂತರ ಹೋದಾಗ ಮಂತ್ರಿಗಳು ಇರ್ತಾರೆ. ಕಾರ್ಯಾಂಗ ಅಂತ ಬಂದ್ರೆ ಯಾರು ಇರ್ತಾರೋ? ಎಕ್ಸಾಮ್ ಬರ್ದು ಹೋಗ್ತಿಲ್ಲ ನಾವೆಲ್ಲ, ನಾವು ಯಾವ್ರ ಕಾರ್ಯಾಂಗ. ನ್ಯಾಯಾಂಗ ಅಂದ್ರೆ ಜಡ್ಜ್ಗಳು, ನ್ಯಾಯ ಕೊಡೋರು ಬರ್ತಾರಲ್ಲ. ಈ ಮಂತ್ರಿಗಳು ಬಂದ್ರೆ ಏನಂದ್ರೆ ಇವ್ರು ಕಾರ್ಯಾಂಗದ ಕೆಲಸ ಅಲ್ರಿ. ಅವ್ರು ಏನು ಮಾಡ್ತಿರ್ತಾರೆ ಅಂದ್ರೆ ಶಾಸನ ಮಾಡೋರು. ಈಗ ವಿದೇಶಾಂಗ ಮಂತ್ರಿ ಇರ್ತಾರಲ್ಲ, ಹೋಗಿ ಅಗ್ರಿಮೆಂಟ್ ಮಾಡ್ಕೊಂಡ್ಬರ್ತಾರೆ, ಹಿಂಗೆ ಅಗ್ರಿಮೆಂಟ್ ಅಂತೇಳಿ. ಅದನ್ನ ಇಂಪ್ಲಿಮೆಂಟ್ ಮಾಡೋರು ಯಾರಂದ್ರೆ ಕಾರ್ಯದರ್ಶಿ ಅಂತ ಇರ್ತಾರಲ್ಲ, ಅವ್ರ ಅಂಡರ್ ಬರ್ತದೆ. ಯಾರದಾರ ವಿದೇಶಾಂಗ ಕಾರ್ಯದರ್ಶಿ? ವಿಕ್ರಮ್ ಮಿಸ್ರಿ. ಇವ್ರು ಇಬ್ರು ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ. ಯಾಕಂದ್ರೆ ಅಮೆರಿಕನ್ ರಾಯಭಾರಿ ಯಾರದಾರ ಅಂದ್ರೆ ವಿನಯ್ ಮೋಹನ್ ಕ್ವಾತ್ರಾ. ಕ್ವಶನ್ ಹಿಂಗ ಹೇಳಿಕೆ ಒಳ ಟೈಪ್ನಾಗ ಕೇಳಿದಾಗ ಕನ್ಫ್ಯೂಸ್ ಮಾಡ್ತಿರ್ತಾನೆ. ಇತ್ತೀಚೆಗೆ ಚಂದ್ರಯಾನ್ 3 ಎಲ್ಲರೂ ಗೊತ್ತಿರ್ತೈತೆ ಯಾವ್ದಂದ್ರೆ ಗೊಡ್ಡಾಡ್ ಅವಾರ್ಡ್ ಅಂತ ಕೊಟ್ಟಾರತ್ತ. ಈ ಗೊಡ್ಡಾಡ್ ಅವಾರ್ಡ್ ರಿಶ್ಯೂ ಮಾಡಿದವ್ರು ಯಾರು? ನರೇಂದ್ರ ಮೋದಿ, ವಿದೇಶಾಂಗ ಮಂತ್ರಿ ಅಥವಾ ಅಮೆರಿಕನ್ ಇದನ್ನ ರಾಯಭಾರಿ ಅಂದ್ರೆ ರಾಯಭಾರಿ. ವೆರಿ ಗುಡ್. ನೆಕ್ಸ್ಟ್ ಇದೆ NIOS ಅಂತ ಹೇಳಿಲ್ಲ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್. ಯಾವ ಸ್ಟೇಟ್ ಡಿಸ್ಟ್ರಿಕ್ಟ್ ರೀ? ಯಾದಗಿರಿ. ಟೋಟಲ್ ಇಂಡಿಯಾದಾಗ ಕನ್ಸಿಡರ್ ಮಾಡಿದಾಗ ಎಷ್ಟು ಡಿಸ್ಟ್ರಿಕ್ಟ್? 10 ಜಿಲ್ಲೆಗಳು ಅಥವಾ ಇದನ್ನ ತಾಲೂಕುಗಳಿವ? ಜಿಲ್ಲೆಗಳನ್ನು ಕನ್ಸಿಡರ್ ಮಾಡ್ರಿ. ಇವನು ಎಲ್ಲರ ಕನ್ಫ್ಯೂಸ್ ಮಾಡಿದೆ. ಒಟ್ಟು ಟಾಪಿಕ್ ನೆನಪಿಟ್ಕೊಂಡ್ರೆ ಪೂರ್ತಿ ಕಂಪಲ್ಸರಿ ನೆನಪಿರ್ಬೇಕು. ಯಾಕಂದ್ರೆ ಅವ್ರು ಇಲ್ಲಿ ಎಲಿಮಿನೇಟ್ ಮಾಡೋಕೆ ಏನು ಭಾಳ ದೊಡ್ಡ ಹೇಳಿಕೆ ಕೊಟ್ಟಿರಂಗಿಲ್ಲ, ಅಲ್ಲೇ ಹಿಂದೆ ಮುಂದೆ ಮಾಡಿಕೊಟ್ಟಿರ್ತಾರೆ. ಅದ್ರ ಸಲ್ಬಂದ್ ಹೇಳತ್ತೀನಿ. NIOS ಲಾಂಚ್ ಮಾಡಿದವ್ರು ಯಾರು? NIOS ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಮಿತ್ರ ತರ್ತಾರೆ. ಇದನ್ನು ಯಾರು ಇಂಪ್ಲಿಮೆಂಟ್ ಮಾಡತ್ತಾರ ಅಥವಾ ಯಾರು ಲಾಂಚ್ ಮಾಡ್ಯಾರ? ಮಿನಿಸ್ಟ್ರಿ ಆಫ್ ಎಜುಕೇಷನ್. ಯಾಕಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂತ ಬಂದಾಗ ನಾಳೆ ಇದೆ ಯಾದಗಿರಿ ಡಿಸ್ಟಿಕ್ ಇದನ್ನ ಯಾವ್ದು ಯಾದಗಿರಿ ಡಿಸ್ಟಿಕ್ನ ಇದನ್ನ ಮಾಡ್ಯಾರ, ಏನೋ ಸೆಲೆಕ್ಟ್ ಮಾಡ್ಯಾರ. ಹೌದಾ? ಇದನ್ನ ಸೆಲೆಕ್ಟ್ ಮಾಡ್ಯಾರ ಅಂತೇಳಿ ನಾಳೆ ಯಾವುದಾದ್ರೂ ಮಿನಿಸ್ಟ್ರಿ ಕೊಟ್ಟ ರೂರಲ್ ಇದನ್ನ ರೂರಲ್ ಪಂಚಾಯತ್ ಮಿನಿಸ್ಟ್ರಿ ಹಿಂಗೆಲ್ಲರ ಕೊಟ್ಟಿರ್ತೇಳಿ ಕನ್ಫ್ಯೂಸ್ ಆಗಬಾರ್ದು. ಅದಕ್ಕೆ ಹೇಳತ್ನ ಯಾವ ಮಿನಿಸ್ಟ್ರಿ ಅಂಡರ್ ಬರ್ತದೆ ಅಂದ್ರೆ ಇದು ಮಿನಿಸ್ಟ್ರಿ ಆಫ್ ಎಜುಕೇಷನ್ದವ್ರ ಇಂಪ್ಲಿಮೆಂಟ್ ಮಾಡ್ತಾರೆ. ಎಲ್ಲಿಂದ ಎಲ್ಲಿ? ಸ್ಕೂಲಿಂದ 8ರಿಂದ 12. ಸೆಕೆಂಡ್ PUC ಎಷ್ಟು ಏಜ್ ಬರ್ತೈತಿ? 8ರಿಂದ 14ರಿಂದ 17 ಯಾಕೆ ಬರ್ತೈತಿ? 12ನೇತ್ಯ 14ರಿಂದ 18. 17 ಹೆಂಗೆ ಬರ್ತೈತಿ? 12ನೇತ್ಯ 18ನೇತ್ಯಕ್ಕೆ ಮುಗಿಸ್ತಿಯಲ್ಲ. 17ನೇತ್ಯಕ್ಕೆ 17ನೇ ವಯಸ್ಸಿಗೆ 11ನೇತ್ಯ ಇರ್ತಿ. ಹೌದಲ್ಲ? 16ನೇ ವಯಸ್ಸಿಗೆ 10ನೇತ್ಯ ಮುಗಿತೈತಿ. 6 ವರ್ಷಕ್ಕೆ ಹಚ್ಚರ. ಮತ್ತು ನೀ ಎಲ್ಲರ ಜಲ್ದಿ ಹಚ್ಚರ ಬೇರೆ ಅದು. 18 ವಯಸ್ಸಿಗೆ ಸೆಕೆಂಡ್ PUC ಮುಗಿತೈತಿ. ಎಲ್ಲಿಂದ ಕೊಟ್ಟಿದ್ರ? 14 ವರ್ಷದಿಂದ 18 ತನ. ಯಾವುದಿದ? NIOS ಮಿತ್ರ ಅಂತ ನೆನಪಿಟ್ಕೋಬೇಕು. NIOS ಫುಲ್ ಫಾರ್ಮ್ ಎದ್ರ ಸಲ್ಮ ಮಾಡತ್ತಾರಂದ್ರ ಶಾಲೆ ಬಿಟ್ಟವ್ರು ಅಥವಾ ಶಾಲೆಯಿಂದ ಹೊರಗುಳಿದವ್ರು ಅಥವಾ ಹಾಜರಾತಿ ಕಡಿಮೆ ಇದ್ದವ್ರು ಅಥವಾ ಫೇಲ್ ಆದವ್ರು ಇವರೆಲ್ಲಾದರೂ ಸೆಲೆಕ್ಟ್ ಆಕಾರ. ನೆನಪಿಟ್ಕೋರಿ. ಎಷ್ಟು ಟೋಟಲ್ ಟ್ರಯಲ್ ಬೇಸಿಸ್ ಮೇಲೆ ಮಾಡತ್ತಾರೆ? ಇಂಡಿಯಾದಿಂದ ಎಷ್ಟು ಜಿಲ್ಲೆಗಳಂದ್ರೆ 10 ಜಿಲ್ಲೆಗಳ. ಕರ್ನಾಟಕದಿಂದ ಯಾದಗಿರಿ. ಓಕೆ. ಪ್ಲಾಂಟ್ ಓಪನ್ ಕ್ರಿಸ್ಪರ್ ಅಂತ ಬರ್ತೈತಿ. ಪ್ಲಾಂಟ್ ಓಪನ್ ಕ್ರಿಸ್ಪರ್ ಅಂತ ರೀಸೆಂಟಾಗಿ ಒಂದು ಜೀನ್ ಥೆರಪಿ ಮಾಡ್ಯಾರ್ರಿ. ಇದು ಯಾವ ಒಂದು ಇನ್ಸ್ಟಿಟ್ಯೂಟ್ದವ್ರು ಲಾಂಚ್ ಮಾಡ್ತಾರ ಅಥವಾ ರಿಸರ್ಚ್ ಮಾಡ್ರಿ ಇದ್ರ ಬಗ್ಗೆ? ರೈಸ್ ಇನ್ಸ್ಟಿಟ್ಯೂಟ್. ನಾಳೆ ಏನು ಕೇಳ್ತಾರಂದ್ರೆ ಪ್ಲಾಂಟ್ ಕ್ರಿಸ್ಪರ್ ಅಂತ ಒಂದು ಜೀನ್ ಥೆರಪಿ ಅಥವಾ ಟೆಕ್ನಾಲಜಿ ಲಾಂಚ್ ಮಾಡ್ಯಾರ. ಇದನ್ನ ಯಾವ ಒಂದು ಕ್ರಾಪ್ಸಿಗೆ ಯೂಸ್ ಮಾಡ್ಕೋತಾರತ್ತು ಕೇಳ್ಬೋದು. ಯಾವ ಕ್ರಾಪ್ಸಿಗೆ ಬರ್ತೈತಿ? ರೈಸ್. ಅದು ನೆನಪಿರ್ತೈತಲ್ಲ, ರೈಸ್. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ರೈಸ್ ಎಲ್ಲಿ ಬರ್ತೈತಿ? ಒಡಿಸ್ಸಾದ ಫಿಲಿಪೈನ್ಸ್ ಅತ್ತಾನು. ನ್ಯಾಷನಲ್ ಅಂದ್ರೆ ಇಂಡಿಯಾ, ಇಂಟರ್ನ್ಯಾಷನಲ್ ಅಂದ್ರೆ ಔಟ್ ಆಫ್ ಕಂಟ್ರಿ. ಇಂಟರ್ನ್ಯಾಷನಲ್ ಎಲ್ಲಿ ಹೇಳು? ಫಿಲಿಪೈನ್ಸ್. ವೆರಿ ಗುಡ್. ನೆನಪಿಟ್ಕೋ. ಎರಡೂ ಬರ್ತೈತಿ. ಇಂಟರ್ನ್ಯಾಷನಲ್ ಬಂದ್ರೆ ಫಿಲಿಪೈನ್ಸ್, ನ್ಯಾಷನಲ್ ಬಂದ್ರೆ ಒಡಿಸ್ಸಾದ ಕಟಕ್. ಕರ್ನಾಟಕದಾಗ ಐತನ್. ಮತ್ತು ಕಾರಟಿಗೆ ಏನು ಹೇಳೋದ? ರಿಸರ್ಚ್ ಸೆಂಟರ್ ಅಲ್ಲ, ಏನತ್ತೀವಿ ಅಂದ್ರೆ ರೈಸ್ ಪಾರ್ಕ್ ಅಂತ ಕರಿತೀವಿ. ಇವು ರೈಸ್ ಅಕ್ಕಿಯ ಬೋಗಾನಿ ಅಂತೇಳಿ ಇವು ಪಾರ್ಕ. ಮತ್ತು ಇನ್ಸ್ಟಿಟ್ಯೂಟ್ಗೆ ನೆನಪಿಟ್ಕೋರು. ಪಾರ್ಕ್ದಾಗೂ ರಿಸರ್ಚ್ ಮಾಡ್ತಿರ್ತಾರೆ. ಈಗ ನಮ್ಮಲ್ಲಿ ನಿಂಬೆ ಪಾರ್ಕ್ ಅಂತ ಹೇಳ್ತೀವಿ. ಎಲ್ಲದ ಇಂಡಿಯಾದಾಗ. ಹೌದಲ್ಲ? ನಿಂಬಿ ಪಾರ್ಕ್. ಇವೇನು ಪಾರ್ಕ್ ಅಂತ ಮಾಡಿರ್ತಾರಲ್ಲ, ಅಲ್ಲಿ ಪಾರ್ಕ್ ಅಂದ್ರೆ ಏನು ಮಾಡ್ತಾರೆ ಅಂದ್ರೆ ಈಗ ನಮ್ದಂಗೆ ಇದು ಜಯನಗರ್ ಪಾರ್ಕ್ ಅಂತ ಐತಲ್ಲ, ಹಂಗೆ ಪಾರ್ಕ್ ಬಿಟ್ಟಿರ್ತಾರೆ. ಆ ಏರಿಯಾದಾಗ ಏನಂದ್ರೆ ಅದ್ರ ಬಗ್ಗೆನೇ ಎಲ್ಲ ಇರ್ತದೆ. ನಿಂಬಿ ಹೆಂಗೆ ಬೆಳಿಬೇಕು ಅಥವಾ ನಿಂಬಿ ಒಳಗೆ ಎಷ್ಟು ಸ್ಪೀಸೀಸ್ ಬರ್ತಾವೆ, ಇಲ್ಲಿ ಹೆಂಗೆ ಅಗ್ರಿಕಲ್ಚರ್ದಾಗ ಸಮ್ಮೇಳನ ಮಾಡಿರ್ತಾರಲ್ಲ, ಅಗ್ರಿಕಲ್ಚರ್ ಸಮ್ಮೇಳನ ಅಂತೇಳಿ ಹೆಂಗೆ ಇಟ್ಟಿರ್ತಾರಲ್ಲ, ಸೇಮ್ ಹಂಗೆ ಈ ಟೆಕ್ಸ್ಟೈಲ್ ಪಾರ್ಕ್ ಅಂತೇಳಿ ಅಲ್ಲಿ ಟೆಕ್ಸ್ಟೈಲ್ ಬಗ್ಗೆ ಇರ್ತದೆ. ಇಲ್ಲಿ ಯಾವ್ದು ಬಾಗಲಕೋಟೆ ನವನಗರದಾಗ ಒಂದು ಪಾರ್ಕ್ ಬರ್ತೈತಲ್ಲ, ಯಾವ್ದು? ಗ್ರೀನ್ ಫುಡ್ ಪಾರ್ಕ್. ಗ್ರೀನ್ ಫುಡ್ ಪಾರ್ಕ್ ಅಲ್ಲ,
ಗ್ರೀನ್ ಫುಡ್ ಪಾರ್ಕ್ ಬರ್ತೈತಲ್ಲ ಆ ಪಾರ್ಕ್ನಾಗ ಏನಂದ್ರೆ ಗ್ರೀನ್ ಫುಡ್ ಬಗ್ಗೆ ಏನಾರ ಬಿಸ್ನೆಸ್ ಮಾಡೋರ ಎಲ್ಲ ಪ್ರೈವೇಟ್ ಎಂಟಿಟೀಸ್ಗಳಿಗೆ ಅಲೌ ಮಾಡ್ತಿರ್ತಾರೆ. ಇವು ಪಾರ್ಕ್ ಅಂದ್ರೆ ನೆನಪಿಟ್ಕೊಂಡ್ಬಿಡ್ರಿ, ಗೌರ್ಮೆಂಟ್ ಅಂಡರ್ ಬರ್ತೈತೆ. ನಾಳೆ ಎಲ್ಲರ ಹೇಳಿಕೆ ಟೈಪ್ನಾಗ ಕೇಳಿದಾಗ ಈ ಪಾರ್ಕ್ದಾಗ ಪ್ರೈವೇಟ್ದವ್ರು ಹೋಗ್ತಾರೋ ಇಲ್ಲೋ ಅಂದ್ರೆ 500 ಎಕರೆ ಜಾಗ ಗಟ್ಟಲೆ ಪಾರ್ಕ್ ಇರ್ತೈತೆ ರೀ. ಆ ಪಾರ್ಕ್ದಾಗ ಓನ್ಲಿ ಪ್ರೈವೇಟ್ದವ್ರು ಇರಂಗಿಲ್ಲ. ಪ್ರೈವೇಟ್ದವ್ರು ಗೌರ್ಮೆಂಟ್ದವ್ರು ಏನು ಮಾಡ್ತಾರೆ 500 ಎಕರೆ ಅಥವಾ ನವನಗರದಾಗ ಏನು ಎಕರೆ ಜಮೀನು ಐತಲ್ಲ ಆ ಜಮೀನು ಮೀಸಲು ಇಟ್ಟಿರ್ತಾರೆ. ಏನು ಮಾಡ್ಬೋದು ಅಂದ್ರೆ ನಮ್ಮಂಥವ್ರ ಯಾವಾರ ಹುಡುಗರು ಹೋಗಿ ಏನಾರ ಬಿಸ್ನೆಸ್ ಮಾಡ್ತೀವಿ ಅಂತೇಳಿ ಆ ಪಾರ್ಕ್ನಾಗ ಉದ್ಯಮಕ್ಕೆ ಅಲೌ ಮಾಡ್ತಾರೆ. ಅದೇ ಎದಕ್ಕೆ ಅಂತ ಹೇಳ್ತಾರೆ ಅಂದ್ರೆ ಅವಕ್ಕೆ ಫುಡ್ ಪಾರ್ಕ್ ಅಂದಾಗ ಅಲ್ಲಿ ಫುಡ್ ರಿಲೇಟೆಡ್ ಬಿಸ್ನೆಸ್ ಮಾಡಬೇಕು. ಅಲ್ಲಿ ಹೋಗಿ ನಾ ಅರ್ಬಿ ಮಾರ್ತಂದ್ರೆ ನಡೆಯಂಗಿಲ್ಲ. ಅದ್ರ ಸಂಬಂಧ ಪಾರ್ಕ್ ಇಟ್ಟಿರ್ತಾರೆ, ನೆನಪಿಟ್ಕೋ. ನೆಕ್ಸ್ಟ್ ಇದು ಗೋಲ್ಡನ್ ಜೀವನ ಮತ್ತು ಸತಾಯು ಅಂತ ಹೇಳಿದ್ನಿಲ್ಲ. ಜೀವನ್ ಯಾವ ಮಿನಿಸ್ಟ್ರಿ ರೀ? ಜೀವನ ಮತ್ತು ಸತಾಯು ಹೇಳಿದ್ನಿ ಯಾವ ಮಿನಿಸ್ಟ್ರಿದವ್ರು ತರ್ತಾರೆ? ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ. ಜೀವನ್ ಎದಕ್ಕೆ ಸಂಬಂಧ? ಹಿರಿಯರಿಗೆ ನೆನಪಿಟ್ಕೋರು. ಹಿರಿಯರದ ಅಸೆಸ್ಮೆಂಟ್ ಏನರ ಹಿರಿಯರಿಗೆ ಏನರ ಅನಾನುಕೂಲಗಳಾಕಿರ್ತಾವಲ್ಲ ಅವ್ನು ಇದನ್ನು ಮಾಡೋಕೆ. ಇನ್ನೊಂದು ಸತಾಯು ಅಂದ್ರೆ ಏನು ಹೇಳ್ರಿ? ಸತಾಯುನ್ ಎಲ್ಲರ ಹೇಳಿಕೆ ಟೈಪ್ನಾಗ ಕೇರ್ ಗಿವರ್ಸ್ ಅಂತ ಬರ್ತಾರೆ. ಈಗ ಹಿರಿಯರು ನೋಡ್ಕೋತಿರ್ತಾರಲ್ಲ ಅಂಥವ್ರು ಯಾರು ಇರ್ತಾರಲ್ಲ ಅವ್ರಿಗೆ ಹೆಲ್ಪ್ ಮಾಡೋಕೆ ಯಾವುದಂದ್ರೆ ಸತಾಯು. ಯಾವ ಮಿನಿಸ್ಟ್ರಿದವ್ರು ತರ್ತಾರ? ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ. ವೆರಿ ಗುಡ್. ಗೋಲ್ಡನ್ ಚಾರಿಯಟ್ ಟ್ರೈನ್ಸ್ ಬಂದ್ರ ಎದ್ರ ಸಲ ಬಂದು ಗೋಲ್ಡನ್ ಚಾರಿಯಟ್ ಯಾವ್ದ್ರಿ? ಐಷಾರಾಮಿ. ಯಾವ ಇಯರ್ದಿಂದ ಮಾಡತ್ತಾರ ಇದನ್ನ? 26 to 27 ತನ. ಇದೇನಂದ್ರೆ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೊಡಕ್ಕೆ ಗೋಲ್ಡನ್ ಚಾರಿಯಟ್ ಅಂತ ಯಾರು ಲಾಂಚ್ ಮಾಡತ್ತಾರ? ನಾ ಆಪ್ಷನ್ ಕೊಡ್ಲಿ? ಇದು IRCTC ದವರ, ಬೆಂಗಳೂರು ನಮ್ಮ ಮೆಟ್ರೋದವರ, ಯಾರು? ಇವು ಯಾಕಂದ್ರೆ ಕನ್ಫ್ಯೂಸ್ ಹೆಂಗೆ ಮಾಡಿರ್ತಾರೆ ಅಂದರೆ ಗೋಲ್ಡನ್ ಚಾರಿಯಟ್ ಅಂತ ಹಾಕಿ ನಮ್ಮ ಮೆಟ್ರೋದವರ ಅಥವಾ ಯಾವ್ದಾರ ಬೇರೆ ಹಾಕಿರತ್ತೇಳಿ ಯಾರಂದ್ರೆ IRCTC ದವ್ರು ಮಾಡತ್ತಾರೆ, ನೆನಪಿಟ್ಕೋ. ನೆಕ್ಸ್ಟ್ ಹೇಳಿ ಇಂಡಿಯಾಸ್ ಫಸ್ಟ್ AI ಮಿನಿಸ್ಟ್ರಿ ಅಂತ ಬಂದಾಗ ಇಂಡಿಯಾಸ್ ಫಸ್ಟ್ AI ಮಿನಿಸ್ಟ್ರಿ ಕೇರಳನ ಬರ್ತದೆ. ಸೆಕೆಂಡ್ ಆಗಿದ್ದು ಯಾವುದಂದ್ರೆ ತಮಿಳ್ನಾಡು, ನೆನಪಿಟ್ಕೋ. ಇಂಡಿಯಾಸ್ ಫಸ್ಟ್ AI ಮಿನಿಸ್ಟ್ರಿ ಯಾವುದಂದ್ರೆ ಕೇರಳ, ಸೆಕೆಂಡ್ ಬಂದಾಗ ತಮಿಳ್ನಾಡು, ನೆನಪಿರ್ತೈತಲ್ಲ. ಈಗ ಹೇಳಿ ನೋಡು, ಇಂಡಿಯಾಸ್ ಫಸ್ಟ್ AI ಟೀಚರ್ ಐರಿಷ್. ಕರ್ನಾಟಕದ ಫಸ್ಟ್ AI ಟೀಚರ್ ಅಂದ್ರೆ ಐರಿಷ ಬರ್ತದೆ, ನೆನಪಿಟ್ಕೋರಿ. ಎಲ್ಲಿ ಬರ್ತದೆ? ಇದು ಎರಡು ಕನ್ಫ್ಯೂಸ್ ಆಗಬಾರ್ದ. ಈಗ ಹೇಳಿ AI ಮಿನಿಸ್ಟ್ರಿ ಅಂದರೆ ಎಲ್ಲಿ? ಕೇರಳ. ಸೆಕೆಂಡ್ AI ಮಿನಿಸ್ಟ್ರಿ ಅಂದ್ರೆ ಗೊತ್ತಾಗತ್ತಲ್ಲ, ಮಿನಿಸ್ಟ್ರಿ ಅಂತ. ಈಗ ನಮ್ಮಲ್ಲಿ ಹೆಂಗೆ ಮಿನಿಸ್ಟ್ರಿ ಬರ್ತದೆ, ಈಗ ಏನಾರ ಲೇಬರ್ ಡಿಪಾರ್ಟ್ಮೆಂಟ್ ಅಂದ್ರೆ ಲೇಬರ್ ಮಿನಿಸ್ಟ್ರಿ ಅದಕ್ಕೆ ರೆಸ್ಪಾನ್ಸಿಬಲ್ ಇರ್ತಾರೆ. ಎಜುಕೇಷನ್ ಮಿನಿಸ್ಟ್ರಿ ಅಂದ್ರೆ ಈಗ ಮಧು ಬಂಗಾರಪ್ಪ ಏನಾದರೂ ಎಜುಕೇಷನ್ ರಿಲೇಟೆಡ್ ಅವ್ರ ರೆಸ್ಪಾನ್ಸಿಬಲ್ ಇರ್ತಾರಲ್ಲ. AI ರಿಲೇಟೆಡ್ ಏನಾರ ಸ್ಕ್ಯಾಮ್ ಆಗಲಿ ಅಥವಾ ಯೂಟ್ಯೂಬ್ನಾಗ AI ಎಡಿಟೆಡ್ ವಿಡಿಯೋ ಹಾಕ್ತಿರ್ತಾರೆ ಗೊತ್ತಲ್ಲ, ಅಂಥ ವಿಡಿಯೋ ಹಾಕಿ ಏನಾರ ಲೀಗಲ್ ಆತಂತೇಳಿ ಅದು AI ಮಿನಿಸ್ಟ್ರಿ ಅಂದ್ರೆ ಬರ್ತದೆ. ಹಂಗೆ ಇಂಡಿಯಾದಾಗ ಫಸ್ಟ್ AI ಮಿನಿಸ್ಟ್ರಿ ಯಾರಂದ್ರೆ ಕೇರಳದವ್ರು ಮಾಡ್ತಾರೆ. ಅದನ್ನು ಫಾಲೋಡ್ ಬೈ ಯಾವುದಂದ್ರೆ ತಮಿಳ್ನಾಡು. ಈಗ ಹೇಳ್ರಿ AI ಟೀಚರ್ ಅಂತ ಬರ್ತಾರೆ. AI ಟೀಚರ್ಗಳು ಹೇಳ್ರಿ ಫಸ್ಟ್ ಯಾವುದಂದ್ರೆ ಕೇರಳದಾಗ ಮಾಡ್ತಾರೆ. ತಿರುವನಂತಪುರದಾಗ ಕೇರಳದಾಗ ಮಾಡಿರ್ತಾರೆ. ಅವು ಪೂರ್ತಿ ಪ್ಲೇಸು ನೆನಪಿಟ್ಕೋರಿ. ಕೇರಳದ ತಿರುವನಂತಪುರ. ನಾಳೆ ಎಲ್ಲರ ಕೇರಳದ ಕೋಜಿಕೋಡ ಅಥವಾ ಯಾವ್ದಾರ ಕೊಲ್ಲಂ ಗಿಲ್ಲಂ ಹಾಕಿರತ್ತೇಳಿ ಎಲ್ಲಿ ಬರ್ತದೆ ಅಂದ್ರೆ ತಿರುವನಂತಪುರದಾಗ AI ಫಸ್ಟ್ ಟೀಚರ್ ಅಂತ ಕರಿತೀವಿ. ಯಾವುದಂದ್ರೆ ಐರಿಷ್. ಸೇಮಾ ಅದು ಏನು ಮಾಡ್ತಾರೆ ಅಂದರೆ ಐರಿಷ್ ಐತಲ್ಲ ಕೇರಳದಾಗ ಮಾಡಿದ್ದ ಅದೇ ಬಾರ್ಡರ್ ನಮ್ಮಲ್ಲಿ ಕರ್ನಾಟಕದಾಗ ಉಡುಪಿ ಡಿಸ್ಟಿಕ್ ಅಂತ ಬರ್ತೈತಲ್ಲ ಅಲ್ಲಿ ಒಬ್ರು ಮಾಡ್ತಾರೆ. ಹಳ್ಳಿಯಾಗ ಯಾವ ಹಳ್ಳಿ ಹೇಳ್ರಿ? ಒಂಡ್ಸೆ ಹಳ್ಳಿ ಅಂತ ಬರ್ತೈತಲ್ಲ. ಒಂಡ್ಸೆ ಹಳ್ಳಿ ಒಳಗೆ ಕರ್ನಾಟಕದ ಮೊದಲು AI ಟೀಚರ್ನ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ ಅವರು. ಸೇಮ್ AI ಟೀಚರ್ಗಳು ಅಂದ್ರೆ ಏನಂದ್ರೆ AI ನಾವು ಹೆಂಗೆ ಟೀಚಿಂಗ್ ಮಾಡ್ತಿರ್ತೀವಲ್ಲ ಸೇಮ್ ಅವರು AI ಟೀಚರ್ ಅಂದ್ರೆ ಅದು ರೋಬೋಟ್ ಇರ್ತೈತಿ, ಅದು ಟೀಚಿಂಗ್ ಮಾಡ್ತಿರ್ತಾರೆ. ಅಷ್ಟೇ ಡಿಫ್ರೆನ್ಸ್ ಆತ. ಈಗ ಒಂಡ್ಸೆ ಯಾವ್ದ್ರೊಳಗೆ ಅವಾರ್ಡ್ ತೊಗೊಂಡೈತಿ ಹೇಳ್ರಿ ಕರ್ನಾಟಕದಾಗ? ಅದ ಯಾವ್ದ್ರೊಳಗೆ? ಬಡತನ ಮುಖದಾಗ ಒಂಡ್ಸೆ. ಆರೋಗ್ಯದಾಗ ಕನ್ಫ್ಯೂಸ್ ಆಗತ್ತವನ ಹೇಳಿದ್ನೆಲ್ಲ. ಕರ್ನಾಟಕದಿಂದ ಎಷ್ಟು ಪಂಚಾಯತಿಗಳ ರಾಷ್ಟ್ರೀಯ ಪಂಚಾಯತ್ ಅವಾರ್ಡ್ಸ್ ತೊಗೊಂಡವು? 6 ಪಂಚಾಯತ್ಗಳು. ಹೌದಾ? ಒಂದೇದು ಗೋಲ್ಡ್ ಕೆಟಗಿರಿ ಒಳಗೆ ಯಾವ್ದ? ಮುದ್ರಾಡಿ, ನೆನಪಿಟ್ಕೋರಿ. ಗೋಲ್ಡ್ ಕೆಟಗಿರಿ ಒಳಗೆ ಬಂದಾಗ ಮುದ್ರಾಡಿ ಅದಕ್ಕೆ ಬಡತನ ಮುಕ್ತ ಅಂದ್ರೆ ಬಡತನ ಇಲ್ಲ ಅಂದಂಗೆ. ನೀನೊಂದು ಆರ್ಟಿಕಲ್ ಕೊಟ್ಟಿರಿ ನೋಡಿ ಪ್ರಜಾವಾಣಿಯಾಗ, ಅದ್ರೊಳಗೆ ಮುದ್ರಾಡಿದ ಪೂರ್ತಿ ಹಳ್ಳಿಯೊಳಗೆ ಅಲ್ಲಿ ಹೆಂಗೆ ಮಹಿಳೆಯರು ಉದ್ಯೋಗ ಮಾಡ್ಯಾರ ಅಂತ ಹೇಳಿ ಅದನ್ನ ಓದ್ರೆ ನಿನ್ನಿದು ಇದ್ರೋಗೈತೆ ನೋಡಿ ಆರ್ಟಿಕಲ್. ಯಾವ್ದು ಬಂದಿದ್ವಿ ಈಗ? ಮುದ್ರಾಡಿ. ಹೌದು. ಯಾವ್ದಾರ ಗೋಲ್ಡ್ ಕೆಟಗಿರಿ ಒಳಗೆ 2 ಕೊಡ್ತಾರ, ಒಂದ ಕೊಡ್ತಾರೆ ಗೋಲ್ಡ್ ಕೆಟ್. ಟೋಟಲ್ 6 ಅದಾವ. ಟೋಟಲ್ ಇಂಡಿಯಾ ಕನ್ಸಿಡರ್ ಮಾಡಿದಾಗ ಎಷ್ಟು ಬರ್ತಾವೆ? 42. ಇಂಡಿಯಾ ಕನ್ಸಿಡರ್ ಮಾಡಿದಾಗ 42 ಪಂಚಾಯತಿಗಳು ಬರ್ತಾವೆ, ನೆನಪಿಟ್ಕೊ. 42 ಪಂಚಾಯತಿಗಳ ಇಂಡಿಯಾದಾಗ ಏನು ತೊಗೊಂಡ್ರೆ ರಾಷ್ಟ್ರೀಯ ಪಂಚಾಯತ್ ಅವಾರ್ಡ್ 2025 ಅಥವಾ 26. 2025 ಯಾವ್ದು ಅವಾರ್ಡ್ ಹೆಸರಲ್ಲೇ ಕೊಡ್ತಾರೆ ಇದನ್ನು? ದೀನ್ ದಯಾಳ್. ನಾಳೆ ಎಲ್ಲರ ಶ್ಯಾಮ್ ಪ್ರಸಾದ್ ಮುಖರ್ಜಿ ದೀನ್ ದಯಾಳ್ ಕೊಟ್ಟ ಶ್ಯಾಮ್ ಪ್ರಸಾದ್ ಹಾಕಿ ಬಂದಿರಿ. ಮತ್ತು ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ವಿಕಾಸ್ ಯೋಜನೆ ಅಂತ ಬರ್ತದಲ್ಲ ಅದರ ಯಾವ್ದು? ನಾನಾಜಿ ದೇಶ್ಮುಖ, ದೀನ್ ದಯಾಳ್. ಇದು ರಾಷ್ಟ್ರೀಯ ಪಂಚಾಯತ್ ಕೊಟ್ಟಿದ್ದು ಯಾವುದಂದ್ರೆ ದೀನ್ ದಯಾಳ್ ಉಪಾಧ್ಯಾಯ. ಕರೆಕ್ಟ್. ದೀನ್ ದಯಾಳ್ ಉಪಾಧ್ಯಾಯದಾಗ ಎಷ್ಟು ಥೀಮ್ಸ್ ಅದಾವ? 9 ಥೀಮ್ಸ್. ಯಾವ ಥೀಮ್ಸ್ ಒಳಗೆ ಕರ್ನಾಟಕ ಸಿಕ್ಕಿಲ್ಲ? 3. ಯಾವ ಥೀಮ್ಸ್? ಮಹಿಳಾ ಸ್ನೇಹಿ 1, ಗುಡ್ ಗವರ್ನೆನ್ಸ್ 2, ಕ್ಲೀನ್ ಆ್ಯಂಡ್ ಗ್ರೀನ್ ಕೊಟ್ಟಿಲ್ಲ. 9 ಥೀಮ್ ಅಂತ ಹೇಳಿಲ್ಲ. 9 ಥೀಮ್ದಾಗ 3 ಥೀಮ್ ಎಲಿಮಿನೇಟ್ ಮಾಡ್ರೆ ಈಗ 6 ಪಂಚಾಯತ್ಗಳು ನೆನಪಿಟ್ಕೊಂಡಿನಿ. ಗೋಲ್ಡ್ದಾಗ 1, ಸಿಲ್ವರ್ದಾಗ 2, ಆಮೇಲೆ ಇನ್ನು ಯಾವುದಂದ್ರೆ ಸಿಲ್ವರ್ದಾಗ 3, ಯಾವುದು ಬ್ರಾಂಜ್ದಾಗ 2 ಬರ್ತಾವೆ. ಟೋಟಲ್ 6 ಅಕ್ಕಲ್ಲಿ. ಒಂದೇದು ಗೋಲ್ಡ್ದಾಗ ಯಾವುದು? ಮುದ್ರಾಡಿ. ಹಳ್ಳಿ ಅಂತೂ ಡಿಸ್ಟಿಕ್ ನೆನಪ ಇರ್ತೈತಿ ಬಿಡ್ರಿ. ಯಾವ್ದಾರ ಬಡತನ ಮುಕ್ತದಾಗ ಮುದ್ರಾಡಿ ಸಿಕ್ತ. ಅದಾದ್ಮೇಲೆ ಸಿಲ್ವರ್ದಾಗ ಹೇಳ್ರಿ 3.
ಒಂಡ್ಸೆ ಈಗ ಹೇಳ್ರಿ ಒಂಡ್ಸೆ ಬತ್ತಲ್ಲ ಎರಡು ಕಂಪೇರ್ ಮಾಡಿ ನೆನಪಿಟ್ಕೋರು. ಒಂಡ್ಸೆ ಬತ್ತ ಅಂತೇಳಿ ಒಂದು ಆರೋಗ್ಯ ಒಳಗೆ ನ್ಯಾಷನಲ್ ಕ್ಲೀನ್ ಇದನ್ನು ಆರೋಗ್ಯ ಒಳಗೆ ಅಥವಾ ಹೆಲ್ತ್ ಒಳಗೆ ಪಂಚಾಯತ್ ಅವಾರ್ಡು ತೊಗೊಂಡೈತಿ. ಇನ್ನೊಂದು ಏನಂದ್ರೆ ಕರ್ನಾಟಕದ ಮೊದಲ AI ಟೀಚರ್ನ ಎಲ್ಲಿ ಯಾವ ಹಳ್ಳಿಯಾಗ ಮಾಡಿದ್ರು ಅಂದ್ರೆ ಒಂಡ್ಸೆ ಅನ್ನೋ ಹಳ್ಳಿ ಒಳಗೆ ಸ್ಕೂಲ್ ಒಳಗೆ ಹಾಕಿದ್ರು. ನೆನಪಿಟ್ಕೊತಲ್ಲ ಒಂಡ್ಸೆ ಬತ್. ನೆಕ್ಸ್ಟ್ ಅದಾದ್ಮೇಲೆ ಹಾಲನಾಯಕನಹಳ್ಳಿ. ಹಾಲನಾಯಕನತ್ತಿ ಅಥವಾ ಹರಪ್ಪನಹಳ್ಳಿ ಹಿಂಗೆಲ್ಲರ ಕೊಟ್ರೆ ಹಾಲನಾಯಕನಹಳ್ಳಿ ಅಂತ ಹಾಕಿ ಬರ್ರಿ. ಮತ್ತು ಹಾಲನಾಯಕನಹಳ್ಳಿ ಎಲ್ಲಿ ಬರ್ತೈತಿ? ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಬೆಂಗಳೂರು ನಗರ ಬರ್ತೈತಿ. ಅದೇ ಅರ್ಬನ್ ಕರೆಕ್ಟ್. ಬೆಂಗಳೂರು ಅರ್ಬನ್. ಇವು ಕನ್ಫ್ಯೂಸ್ ಇಲ್ಲೇ ಕನ್ಫ್ಯೂಸ್ ಆಗ್ರೆ ನಡೀತೈತಿ. ಕರೆ ಅಲ್ಲಿ ಹೋಗಿ ಕನ್ಫ್ಯೂಸ್ ಆಗಬಾರ್ದು. ಅದಕ್ಕೆ ರಿಪೀಟ್ ಮಾಡತ್ನ ಬೆಂಗಳೂರು ಗ್ರಾಮಾಂತರದ್ದು ಹಾಕಿ ಬಂದಿರಿ. ಮತ್ತು ಹಾಲನಾಯಕನಹಳ್ಳಿ ಬಂದರೆ ಎಲ್ಲಿ ಬರ್ತೈತೆ? ಹಳ್ಳಿ ಐತಿ ಹೆಂಗವರು ಗ್ರಾಮಾಂತರ ವಿಲೇಜ್ನಾಗ ಬರ್ತೈತೆ ಅಂತ ಹಾಕಿರಿ. ಮತ್ತು ಎಲ್ಲಿ ಬರ್ತೈತೆ ಅಂದ್ರೆ ಬೆಂಗಳೂರು ನಗರದಾಗ ಬರ್ತೈತಿ. ಬೆಂಗಳೂರು ಅರ್ಬನ್ದಾಗ ಬರೋದು ಹಾಲನಾಯಕನಹಳ್ಳಿ. ಯಾವ ಕೆಟಗಿರಿ ಒಳಗೆ ರಾಷ್ಟ್ರೀಯ ಪಂಚಾಯತ್ ಅವಾರ್ಡ್ ತೊಂದೈತಿ? ಯಾವ್ದ? ಮಕ್ಕಳ ಸ್ನೇಹಿ. ನೆನಪಿಟ್ಕೋರಿ. ಇಲ್ಲಾರ ಡೈರೆಕ್ಟ್ ಕೇಳ್ತಾರೆ. ಮಕ್ಕಳ ಸ್ನೇಹಿ ಒಳಗೆ ಕರ್ನಾಟಕದಿಂದ ರೀಸೆಂಟಾಗಿ ರಾಷ್ಟ್ರೀಯ ಪಂಚಾಯತ್ ಅವಾರ್ಡ್ ಯಾವ ಹಳ್ಳಿಗೆ ಕೊಟ್ಟಾರು? ಹಾಲನಾಯಕನಹಳ್ಳಿ. ಎರಡು ಅದು ಸಿಲ್ವರ್ದಾಗ. ಇನ್ನೊಂದು ಮಡಮಕ್ಕಿ. ಯಾವ್ದ್ರಾಗ? ನೀರು. ಇದಾದ್ಮೇಲೆ ಇನ್ನು ಬ್ರಾಂಜ್ದು ಎರಡು ಹೇಳ್ರಿ. ಸಣ್ಣೂರು ಮತ್ತು ಅಕ್ಲಾಡಿ ಎರಡು ಎಲ್ಲಿ ಬರ್ತಾವ? ಸಣ್ಣೂರು ಎಲ್ಲಿ? ಅದೇ ಎರಡು ಕರೆಕ್ಟ್. ಸಣ್ಣೂರು ಯಾವ್ದು ಕೆಟಗಿರಿ ಒಳಗೆ? ಸಣ್ಣೂರು ಎದಕ್ಕಂದ್ರೆ ಸಾಮಾಜಿಕನೋ ಮೂಲ ಸೌಕರ್ಯ? ಸಣ್ಣೂರು ಬಂದಾಗ ಮೂಲ ಸೌಕರ್ಯ ಲಾಸ್ಟ್ನೇದು. ಅಕಲಾಡಿ ಬಂದಾಗ ಸಾಮಾಜಿಕ. ಅವಕ್ಕೇನ್ರ ನೆನಪಿಟ್ಕೊಳಕ್ಕೆ ಕೋಡ್ ಮಾಡ್ಕೊಂಡ್ರೆ ಮತ್ತು ಇಲ್ಲಿ ಹಿಂಗೆ ರಿಪೀಟ್ ಮಾಡಿ ನೆನಪಿಟ್ಕೋರು ನಡೀತೈತಿ. ಅಕಲಾಡಿ ಬಂದಾಗ ಎದಕ್ಕಂದ್ರೆ ಸಾಮಾಜಿಕ ನ್ಯಾಯ. ಸಣ್ಣೂರು ಬಂದಾಗ ಎದಕ್ಕಂದ್ರೆ ಮೂಲ ಸೌಕರ್ಯ. ವೆರಿ ಗುಡ್. INS ಸಂಘಮಿತ್ರ ಅಂತ ಬರ್ತೈತೆ ಅಂತ ಹೇಳಿಲ್ಲ. INS ಸಂಘಮಿತ್ರ ಯಾವ ಕ್ಲಾಸ್ ಅಂಡರ್ ಡೆವಲಪ್ ಮಾಡ್ತಾರೆ? ಯಾವ್ದು ಹೇಳಿ? INS ಸಾಚಿ. ನೆನಪಿರ್ತೈತಿಲ್ಲ. ಸಂಘಮಿತ್ರ ಕ್ಲಾಸ್ ಹಡಗ್ಗಳು ಬರ್ತಾವ. ಅವು ಎದ್ರ ಸಲ್ಮಂದ್ ಅದಾವ? ಪೆಟ್ರೋಲಿಂಗ, ಸರ್ವೆ ವೆಜಲ್ಲ, ಪೆಟ್ರೋಲಿಂಗ್ ವೆಜಲ್ಲ, ನ್ಯೂಕ್ಲಿಯರ್ ಸಬ್ಮರೀನ್ಸ್, ಪೆಟ್ರೋಲಿಂಗ್ ವೆಜಲ್ಸ್. ಇವು ಸಬ್ಮರೀನ್ಸ್ಗಳು ಈಗ ರೀಸೆಂಟಾಗಿ ನ್ಯೂಸ್ನಾಗ ಅದಾವ. ಎಲ್ಲ ಒಮ್ಮೆ ಹೇಳ್ಬಿಡ್ತೀರಿ ಬಡ ಹೇಳ್ತೀರಿ ಬೇಡ? ಸಂಘಮಿತ್ರ ಯಾವ ಕ್ಲಾಸ? ಸಾಚಿ ಕ್ಲಾಸ್. ಸಾಚಿ ಕ್ಲಾಸ್ನಾಗ ಎಷ್ಟು ಡೆವಲಪ್ ಮಾಡತ್ತಾರ? 11 ಡೆವಲಪ್ ಮಾಡತ್ತಾರ. ಎಲ್ಲಿ ಹೇಳಿದ್ನೆಲ್ಲ 2 ಹಡಗು ಕಟ್ಟುವ ತಾಣಗಳು ರಿಲೇಟೆಡ್ ಅದಾವ. ಗೋವಾ ಒಂದ ಗಾರ್ಡನ್ ರಿಚ್. ಕಲ್ಕತ್ತಾ ಹಡಗು ಕಟ್ಟುವ ತಾಣ ಅಂದ್ರಿ ಅಥವಾ ಗೋವಾ ಇದನ್ನ ಕಲ್ಕತ್ತಾ ಅಂದ್ರಿ ಅಥವಾ ಗಾರ್ಡನ್ ರಿಚ್ ಅಂದ್ರು ಒಂದ. ಗೋವಾ ಹಡಗು ಕಟ್ಟುವ ತಾಣ ಅಂದ್ರು ಒಂದ ಅಥವಾ ಮಡಗಾಂವ್ ಹಡಗು ಕಟ್ಟುವ ತಾಣ ಅಂದ್ರೆ ಅಲ್ಲೇ ಮಾಡತ್ತಾರ. ಯಾವ್ದಂದ್ರ ಸಾಚಿ ಬಂದಾಗ ಎಷ್ಟು? 11 ಬರ್ತಾವ. ಫಸ್ಟ್ ಯಾವ್ದಂದ್ರೆ ಸಾಚಿ ಕ್ಲಾಸ್. ಸೆಕೆಂಡ್ ಬಂದಾಗ ಸಂಘಮಿತ್ರ. ಇವು ಎರಡು ಅದಾವ. ಈಗ ಉಳ್ಕಿದ್ದು ಹೆಸರು ಡಿಸ್ಕ್ಲೋಸ್ ಮಾಡಿಲ್ಲ. ಇದಾತ. ಇನ್ನು ಸರ್ವೆ ವೆಜಲ್ಸ್ ಹೇಳ್ರಿ. ಇದೇನು ಹೇಳಿದ್ರಿ ಈಗ? ಪೆಟ್ರೋಲಿಂಗ್ ವೆಜಲ್ಲ, ಸರ್ವೆ ವೆಜಲ್ ಕನ್ಫ್ಯೂಸ್ ಆಗ. ಪೆಟ್ರೋಲಿಂಗ್ ವೆಜಲ್ ಅಂದ್ರೆ ಬರೀ ತಿರುಗಾಡಿ ಬರೋದು. ಏನಾರ ಆದ್ರೆ ಅಟ್ಟ ಹೋಗ್ತಾರ ಅವ್ರು ಪೆಟ್ರೋಲಿಂಗ್ ಹೈವೇ ಪೆಟ್ರೋಲ್ ಗತ್ಲೆ. ಬಟ್ ಸರ್ವೆ ವೆಜಲ್ಲ ಸರ್ವೆ ಮಾಡ್ತಿರ್ತಾರೆ. ಆ ಸರ್ವೆ ವೆಜಲ್ ಯಾವ ಕ್ಲಾಸ್? ವೆರಿ ಗುಡ್. ಸಂದಾಯ ಕ್ಲಾಸ್. ರೀಸೆಂಟಾಗಿ ಯಾವ್ದು ಅಡಾಪ್ಟ್ ಮಾಡ್ಕೊಂಡು ಇವತ್ತು ಕೇಳ್ರ? ಹಿಂಗೆ ಕೇಳ್ರೆ ನಾಳೆ ಎಲ್ಲ ಕ್ಲಾಸ್ ನೆನಪಿಟ್ಕೊಂಡ. ರೀಸೆಂಟಾಗಿ ಅಡಾಪ್ಟ್ ಮಾಡ್ಕೊಂಡಿದ್ದೆ ಅಂದ್ರೆ ಸಂಶೋಧಕ ಮಾಡ್ತಾರೆ. ಈ ಸಂಶೋಧಕ ಯಾವ ಕ್ಲಾಸ್ ಅಂಡರ್ ಬರ್ತದೆ ಅಂದ್ರೆ ಸಂದಾಯ ಕ್ಲಾಸ್ ಅಂಡರ್. ಈ ಸಂದಾಯ ಕ್ಲಾಸ್ ಅಂಡರ್ ಎಷ್ಟು ಬರ್ತಾವೆ? ಇಲ್ಲಿ 11 ಹೆಂಗೆ ಸಾಚಿ ಒಳಗೆ ಬಂದಿದ್ದಿಲ್ಲ ಹಂಗೆ ಸಂದಾಯ ಕ್ಲಾಸ್ ಅಂಡರ್ ಎಷ್ಟು ಅಂದ್ರೆ 4 ಬರ್ತಾವೆ. ಒಂದೇದು. ಎರಡನೇದ ಸಂದಾಯಕ್, ನಿರ್ದೇಶಕ್, ಇಕ್ಷಕ್, ಸಂಶೋಧಕ್ 4ನೇದು ಅಡಾಪ್ಟ್ ಮಾಡ್ಕೊಂಡ್ವಿ. ಈಗ ಹೇಳಿ ನೋಡು. ನ್ಯೂಕ್ಲಿಯರ್ ಸಬ್ಮರೀನ್ಸ್ ಅಂತ ಬರ್ತಾವೆ. ನ್ಯೂಕ್ಲಿಯರ್ ಅಂತ ಏನತ್ತಾರಕ ಜಲಾಂತರ್ಗಾಮಿ ಅಂತ. ಇವು ಯಾವ ಕ್ಲಾಸ್ ಅಂಡರ್? ಅರಿಯಂತ ಕ್ಲಾಸ್. ನೆನಪಿಟ್ಕೋರಿ. ಅರಿಯಂತ ಕ್ಲಾಸ್ ಅಂಡರ್ ಏನು ಡೆವಲಪ್ ಮಾಡ್ತಾರೆ ಅಥವಾ ಅರಿಯಂತ ಕ್ಲಾಸ್ ಸಿಪ್ಸ್ ಅಥವಾ ವೆಜಲ್ಸ್ ಅಂತ ಬರ್ತಾವಲ್ಲ ಇವು ಏನು ಅಥವಾ ಎದುರು ಸಲ್ ಬಂದದ ಅಂದ್ರೆ ನ್ಯೂಕ್ಲಿಯರ್ ಪವರ್ಡ್ ಸಬ್ಮರೀನ್ಸ್ ಅಂತ ಕರೀತಾರೆ. ನಮ್ದು ಕಂಟ್ರಿ ನ್ಯೂಕ್ಲಿಯರ್ ಪವರ್ಡ್ ಐತೋ ಇಲ್ಲೋ? ಜಗತ್ನಾಗ ಎಷ್ಟು ಕಂಟ್ರಿ ಅದಾವ ನ್ಯೂಕ್ಲಿಯರ್ ಪವರ್ಡ್? ಈಗ ಇರಾನ್ ಅದೈತೆ ನೋಡಿ ನ್ಯೂಕ್ಲಿಯರ್ ಪವರ್ಡ್ ಆಗ್ಬೇಕನ್ನತ್ತಾರಲ್ಲ ಅವ್ರು. ಹಂಗೆ ಜಗತ್ನಾಗ ಎಷ್ಟು ಅದಾವ ಅಂದ್ರೆ ನ್ಯೂಕ್ಲಿಯರ್ ಪವರ್ಡ್ 9 ಕಂಟ್ರಿ ಅದಾವ. ಹಂಗೆ ಇಂಡಿಯಾ ನ್ಯೂಕ್ಲಿಯರ್ ಪವರ್ಡ್ ಐತಲ್ಲ, ಆ ನ್ಯೂಕ್ಲಿಯರ್ ವೆಪನ್ ಅಥವಾ ನ್ಯೂಕ್ಲಿಯರ್ ಫಾರ್ಮುಲಾ ಇದ್ದಿದ್ದನ್ನ ಟಾರ್ಪಿಡೋಸ್ಗಳು ಇಟ್ಕೋತಾರೆ. ಅದಕ್ಕೆ ಯಾವ್ದಾರ ನ್ಯೂಕ್ಲಿಯರ್ ಪವರ್ಡ್ ಸಬ್ಮರೀನ್ಸ್ ಅಂತ ಕರೀತಾರೆ. ಯಾವ ಕ್ಲಾಸ್ ಅಂಡರ್ ಡೆವಲಪ್ ರೀ? ಅರಿಯಂತ ಕ್ಲಾಸ್. ಅರಿಯಂತ ಕ್ಲಾಸ್ ಅಂಡರ್ ಈಗ ರೀಸೆಂಟಾಗಿ ಒಂದು ಅಡಾಪ್ಟ್ ಮಾಡ್ಕೋತೀವಿ. ಯಾವ್ದಾ? ಅರಿಧಮನ್. ವೆರಿ ಗುಡ್. 4 ಬರ್ತಾವ ಅಂತ ಹೇಳಿಲ್ಲ. ಅರಿಯಂತ ಕ್ಲಾಸ್ನಾಗ 4 ಒಂದೊಂದು ಹೇಳ್ಬೇಕು. ಈಗ ಒಂದೇದು ಅರಿಯಂತ ಕ್ಲಾಸ್ ಬಂದ್ರೆ ಒಂದೇದು ಅರಿಯಂತನೇ ಇರ್ತತಿ. ಎರಡನೇದು ಅರಿಘಾಟ್. 3ನೇದ ಅರಿಧಮನ್. 4ನೇದ ಅರಿಸುದನ್ ಇನ್ನ ಬಂದಿಲ್ಲಲ್ಲ. ಇವು 3 ಬಂದಾವ. ನೆನಪಿಟ್ಕೋರಿ ಅರಿಯಂತ ಕ್ಲಾಸ್. ನೆಕ್ಸ್ಟ್ ಈಗ ಬರೇ ನ್ಯೂಕ್ಲಿಯರ್ ಸಬ್ಮರೀನ್ಸ್ ಹತ್ತಲ್ಲ. ಏನತ್ರಿ? ನೆಕ್ಸ್ಟ್ ಕಲ್ವರಿ ಕ್ಲಾಸಸ್ ಹತ್ ಬರ್ತಾವ. ಕಲ್ವರಿ ಕ್ಲಾಸ್ ಹತ್ ಬರ್ತಾವ. ಅವು ಎದ್ರ ಸಲ್ ಬಂದ ಹೇಳಿ? ಕಲ್ವರಿ ಕ್ಲಾಸ್ ಎದಕ್ಕೆ 6 ಬರ್ತಾವ. K3 V3 ಅಂತೇಳಿ ನಾವು ಎದ್ರ ಸಲ್ ಬಂದ? ಯಾವ್ದಾ? ವೆರಿ ಗುಡ್. ನೆನಪಿಟ್ಕೋರಿ. ಇವು ಏನಂದ್ರೆ ಬರೇ ಸಬ್ಮರೀನ್ಸ್. ಇವು ಎರಡು ಕನ್ಫ್ಯೂಸ್ ಆಗಬಾರ್ದ. ಅರಿಯಂತ ಮತ್ತು ಕಲ್ವರಿ ಕೊಟ್ಟಾಗ ಅದು ಹೇಳಲ್ಲ. ಸಬ್ಮರೀನ್ಸ್ ಬರೇ ಸಬ್ಮರೀನ್ಸ್ ಅಂದ್ರೆ ಏನಂತಾರೆ ಜಲಾಂತರ್ಗಾಮಿ ಅಂತಾರಲ್ಲ, ಬರೇ ಹೋಗಾಕಿವು. ನ್ಯೂಕ್ಲಿಯರ್ ಪವರ್ಡ್ ಸಬ್ಮರೀನ್ಸ್ ಅಂದ್ರೆ ನ್ಯೂಕ್ಲಿಯರ್ ವೆಪನ್ ಹಾಕುದ ಕೆಪಾಸಿಟಿ ಅದ್ರೊಳಗೆ ಇರ್ತೈತಿ. ಈ ಕಲ್ವರಿ ಕ್ಲಾಸ್ನಾಗ 4 ಬರ್ತಾವೆ. ಕಲ್ವರಿ ಕ್ಲಾಸ್ 6 K3 V3 ಅಂತ ಹೇಳಿದ್ದು. K3ದಾಗ ಕೇದಿಂದ ಹೆಸರಲ್ಲೇ 3 ಯಾವ? ಕಲ್ವರಿ, ಖಂಡೇರಿ, ಕಾರಂಜ. V3 ಬಂದಾಗ ವೇಲ, ವಾಗೀರ, ವಾಗ್ಸಿರ. ನೆಕ್ಸ್ಟ್ ಇನ್ನೊಂದು ಯಾವ್ದು ಬಿಟ್ಟಿದ್ದು? ಮತ್ತು ಇದಾತ. ಇನ್ನೊಂದು ಯಾವ ಕ್ಲಾಸ? ಯಾವ ಕ್ಲಾಸ? ನೀಲಗಿರಿ ಸಿರೀಸ್ ಒಂದು ಹೇಳಿದ್ದು. ಈ ನೀಲಗಿರಿ ಸಿರೀಸ್ ಪ್ರಾಜೆಕ್ಟ್ 17 ಮತ್ತು ಪ್ರಾಜೆಕ್ಟ್ 17A ಬರ್ತಾವಲ್ಲ, 2 ಹೇಳಿದ್ನಲ್ಲ. ಪ್ರಾಜೆಕ್ಟ್ 17 ಅಂಡರ್ ಎಷ್ಟು ಬರ್ತಾವಂದ್ರೆ
ಪ್ರೊಜೆಕ್ಟ್ 17 ಅಂಡರ್ ಎಷ್ಟು ಬರ್ತಾವ? ಇವೆರಡು ಕನ್ಫ್ಯೂಸ್ ಆಗ ಈಗ ಯಾವ್ದು ಹತ್ರ ಕಲ್ವರಿ ಕ್ಲಾಸದ ಆತ, ಇವು ಸಬ್ಮರೀನ್ಸ್ ಆತ. ಇದಾದ್ಮೇಲೆ ಇವು ಬೆಟ್ಟದ ಹೆಸರು ತಲೆ ಬಂದ್ರೆ ನೆನಪಿಟ್ಕೋರಿ. ಬೆಟ್ಟ ಎಲ್ಲಿ ಇರ್ತಾವೆ? ಅಂಡರ್ ಗ್ರೌಂಡ್ ಇರ್ತಾವ, ಮ್ಯಾಲೆ ಇರ್ತಾವ. ಇವು ಎದಕ್ಕಂದ್ರೆ ನಮ್ಮ ಕೋಸ್ಟಲ್ ಏರಿಯಾದಾಗ ಬೆಟ್ಟದ ಗತ್ಲೆ ಕಾವಲು ಮಾಡಕ್ಕದ ಒಂದಂಗೆ. ಆ ಕಾವಲು ಮಾಡೋದು ಯಾವಂದ್ರೆ ಹೇಳ್ರಿ, ಈಗ ಒಂದೇದು ಯಾವಂದ್ರೆ ಪ್ರೊಜೆಕ್ಟ್ 17 ಅಂಡರ್ 3 ಹೇಳಿದ್ವಿ. ಅವು 3 ಮಹಾರಾಷ್ಟ್ರದಾಗ ಬೆಟ್ಟಗಳು ಬರ್ತಾವೆ. 3 ಬೆಟ್ಟಗಳ ಹೆಸರು ಹೇಳ್ರಿ. ಸಹ್ಯಾದ್ರಿ, ಶಿವಾಲಿಕ್, ಸಾತ್ಪುರ. ಇದು ಯಾವ ಕ್ಲಾಸ್ ಸಬ್ಮರೀನ್ಸ್? ಸರ್ ಯಾವ ಕ್ಲಾಸ್ ವೆಸಲ್ಸ್ ಇವು? ಶಿವಾಲಿಕ್ ನೆನಪಿಟ್ಕೋರಿ. ಅದರ ಹೆಸರು ಮೇಲೆ ನೀವು 3 ಅಲ್ಲೇ ಬರ್ತಲ್ಲ ಮಹಾರಾಷ್ಟ್ರದಾಗ. ಶಿವಾಲಿಕ, ಸಹ್ಯಾದ್ರಿ, ಸಾತ್ಪುರ ಬೆಟ್ಟಗಳ ಶ್ರೇಣಿ ಬರ್ತಲ್ಲ, ಅವ ಹೆಸರಲ್ಲೇ ಅದಾವ 3 ಬರ್ತಾವಲ್ಲ, ಶಿವಾಲಿಕ, ಸಹ್ಯಾದ್ರಿ, ಸಾತ್ಪುರ. ಇದಾದ್ಮೇಲೆ 17 ಇತ್ತ. ಆ 17ಗೆ ಏನು ಮಾಡ್ತಾರೆ ಅಂದ್ರೆ ಎ ಕ್ಲಾಸ್ ಅಂತ ಆ್ಯಡ್ ಮಾಡ್ತಾರೆ. ಆ 17 ಎ ಅಂಡರ್ ಮತ್ತೆ ಎಷ್ಟು ಡೆವಲಪ್ ಮಾಡ್ತಾರಂದ್ರೆ 7 ಅಲ್ಲ, ನಟ್ HDVM, ನಟ್ NUT HD 5 6 7 V7 ಅಕ್ಕವ. ನಟ್ HDVM ಫುಲ್ ಫಾರ್ಮ್ ಇತ್ತಲ್ಲ, ಯಾವ ಕ್ಲಾಸ್ ಹತ್ತಿವಕ್ಕ? ನೀಲಗಿರಿ ಕ್ಲಾಸ್ ಹತ್ತಿವು. ನೀಲಗಿರಿ ಕ್ಲಾಸ್ ಹತ್ತು ಬಂದ್ರೆ ನೀಲಗಿರಿ ಬೆಟ್ಟ ಹೆಂಗದಾವಲ್ಲ ಹಂಗೇನಂದ್ರೆ ಇವು ಏನಂದ್ರೆ ನಮಗೆ ಪ್ರೊಟೆಕ್ಟ್ ಮಾಡೋ ಸಲ್ಬಂದು ಇಂಡಿಯನ್ ಬಾರ್ಡ್ರಿಗೆ ನೀಲಗಿರಿ ಕ್ಲಾಸ್ ನೀಲಗಿರಿ ಕ್ಲಾಸ್ ಸಿಪ್ಸ್ ಹತ್ ಬರ್ತಾವ. ಆ ನೀಲಗಿರಿ ಕ್ಲಾಸ್ನಾಗ ಹೇಳ್ರಿ ಒಂದೇದು ನಟ್ ಅಂತ ಹೇಳಿದ್ವಿ. NUT, N ಅಂದ್ರ ನೀಲಗಿರಿ, U ಅಂದ್ರ ಉದಯಗಿರಿ, T ಅಂದ್ರ ತಾರಾಗಿರಿ, H ಅಂದ್ರ ಹಿಮಗಿರಿ, D ಅಂದ್ರ ದೂಣಗಿರಿ. ಆಮೇಲೆ ಇನ್ನು ಎರಡು VM, V ಅಂದ್ರ ವಿಂಧ್ಯಗಿರಿ, M ಅಂದ್ರ ನೆನಪಿರ್ತಾವಲ್ಲ. ಇವು ಬೆಟ್ಟದ ಹೆಸರು ಅದಾವ, ಅದರೊಳಗೆ ನೆನಪಿಟ್ಕೋರಿ. ನೆಕ್ಸ್ಟ್ ಇದು ಯಾವ್ದ? ದೇಶದ ಅತಿ ದೊಡ್ಡ 2ನೇ ಕ್ರಿಕೆಟ್ ಕ್ರೀಡಾಂಗಣ ಮಾಡ್ಬೇಕನ್ನತ್ತಾರ ರೀಸೆಂಟಾಗಿ. ಎಲ್ಲಿ ಮಾಡತ್ತಾರ? ಬೆಂಗಳೂರಾಗ. ಎಲ್ಲಿ? ಸೂರ್ಯನಗರ. ಎಲ್ಲಿ? ಯಾವ ಹಳ್ಳಿ ಅಂತೇಳಿ ಬರ್ತೈತಿ? ಯಾವ ತಾಲೂಕು? ಯಾವ್ದ? ಆನೇಕಲ್. ನೆನಪಿಟ್ಕೊಳ್ಳಿ. ಇವು ಪ್ಲೇಸ್ಗಳು ಎದಕ್ಕೆ ಕೇಳತ್ತಂದ್ರೆ KA ಕ್ವಶನ್ ಕೇಳಾಗ ಆಲ್ಮೋಸ್ಟ್ ಫೋಕಸ್ ಏನು ಮಾಡಿರ್ತಾರೆ ಅಂದ್ರೆ ಪೂರ್ತಿ ಡೆಪ್ತ್ ಆಗಿ ಅದ ಹಳ್ಳಿ ಡೈರೆಕ್ಟ್ ಹೆಸರು ಹಾಕಿರ್ತಾರೋ. ಇದನ್ನ ಏನ ಭಾರತದ ಅಥವಾ ಕರ್ನಾಟಕದ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಅಂದ್ರೆ ಇದು ಆದ್ರ ಈಗ ಪ್ರೆಸೆಂಟ್ ಯಾವ್ದು ಅಂತೀವಿ ಅಂದ್ರೆ ಹೇಳಿ ಏನತ್ತ? ಯಾವ್ದು? ತುಮಕೂರು ಡಿಸ್ಟ್ರಿಕ್ಟ್ ಬರ್ತೈತಿ ಆನೇಕಲ್ಲ. ಬೆಂಗಳೂರು ನಗರದಾಗ ಹಾಕತ್ತಾರ. ತುಮಕೂರು ನಿಯರ್ ಬರ್ತಿರ್ಬೇಕು ನೋಡು. ಬೆಂಗಳೂರು ನಗರ. ತುಮಕೂರು ಏನು ದಕ್ಷಿಣತ್ ಮಾಡ್ರಿ ನಾರ್ತತ್ ಮಾಡಿಲ್ಲ? ತುಮಕೂರು ಮಾಡಿಲ್ಲ, ನೆನಪಿಟ್ಕೋರಿ. ತುಮಕೂರು ಅಂಡರ್ ಬರಂಗಿಲ್ಲ, ಇದು ಬೆಂಗಳೂರು ಅಂಡರ್. ಇದು ಮಾಡ್ತಂದಿದ್ರೆ ಈಗ ಬೆಂಗಳೂರೊಳಗೆ ಐತಿ. ಇದು ನೆನಪಿಟ್ಕೋರಿ. ಆನೇಕಲ್ಲ, ಸೂರ್ಯನಗರ ಅಂತ ಬರ್ತದೆ. ಹೆಂಗೆ ಆನೇಕಲ್, ಸೂರ್ಯನಗರ? ಆನೇಕಲ್ ಅನ್ನೋದು ಅಲ್ಲಿ ಏನೋ ಪ್ಲೇಸ್ ಐತಿ, ಅದ್ರೊಳಗೆ ಸೂರ್ಯನಗರ ಅಂದ್ರೆ ಹೇಗಾದ್ರೆ ಈ ಧಾರವಾಡಕ್ಕೆ ಬಂದಾಗ ಈ ಜಯನಗರ ಹೆಂಗೆ ಹತ್ತಿವಲ್ಲ ಹಂಗೆ ಸೂರ್ಯನಗರದ ಪ್ಲೇಸ್ ಐತಿಲ್ಲ, ಅಲ್ಲಿ ಕ್ರಿಕೆಟ್ ಸ್ಟೇಡಿಯಂ ಮಾಡತ್ತಾರೆ. ಇವು ಹೇಳಿಕೆ ಟೈಪ್ ಏನು ಕನ್ಫ್ಯೂಸ್ ಮಾಡಿರ್ತಾರೆ ಅಂದ್ರೆ ಭಾರತದ ಅತಿ ದೊಡ್ಡ ಕೇಳಿದ್ಬಿಟ್ಟು ಕರ್ನಾಟಕದ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಯಾವ್ದಂದ್ರೆ ಈಗ ಆದ್ರೆ ಇನ್ನೂ ಆಗತ್ತಿಲ್ಲ. ಈಗ ಶಂಕುಸ್ಥಾಪನೆ ಮಾಡ್ರಿ, ಇನ್ನೂ 8 ವರ್ಷ ಜಗ್ತಾರ ಗೊತ್ತಿಲ್ಲ. ಬಟ್ ಈಗ ಪ್ರೆಸೆಂಟ್ ಯಾವ್ದೈತೆ ಅಂದ್ರೆ ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂ ಐತಲ್ಲ, ಇದು ಪ್ಲೇಸ್ ಎಲ್ಲೈತೆ ಅಂದ್ರೆ ಈಗ ಆಗೋದು ಹೊಸಾದ ಬೆಂಗಳೂರಿನ ಸೂರ್ಯನಗರ ಅಂತ ನೆನಪಿಟ್ಕೋರಿ. ದೇಶದ ಮೊದಲ ಅಥವಾ ದೇಶದ ಅತಿ ದೊಡ್ಡ ಅಥವಾ ಜಗತ್ತಿನ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಯಾವುದು? ಅಹಮದಾಬಾದದ ನರೇಂದ್ರ ಮೋದಿ. ಇದು ಎಲ್ಲರ ಬಂದಾಗ ಕನ್ಫ್ಯೂಸ್ ಆಗಬಾರ್ದು. ಅದನ್ನು ಹೇಳ್ತಾ ಜಗತ್ತಿನ ಅತಿ ದೊಡ್ಡದಂದ್ರೆ ನರೇಂದ್ರ ಮೋದಿ, ಜಗತ್ತಿನ 2ನೇ ಅತಿ ದೊಡ್ಡದಂದ್ರೆ ಮತ್ತೆ ಬೆಂಗಳೂರು ಹಾಕಿ ಬಂದಿರಿ. ಮತ್ತೆ ಬೆಂಗಳೂರು ಬರಂಗಿಲ್ಲ, ಅದು ಆಸ್ಟ್ರೇಲಿಯಾದ ಯಾವ್ದು ಬರ್ತದ? ಮೆಲ್ಬೋರ್ನ್ ಕ್ರಿಕೆಟ್ ಸ್ಟೇಡಿಯಂ. ಇವು ಎರಡು ಕನ್ಫ್ಯೂಸ್ ಆಗಬಾರ್ದು. ಬರೀ ಏನಂದ್ರೆ ನಮ್ಮ ಇಂಡಿಯಾದಾಗ ಕನ್ಸಿಡರ್ ಮಾಡಿದಾಗ 2ನೇ ದೊಡ್ಡದಾಕತ್ತಿದ್ದು, ಜಗತ್ತಿನಾಗ ಕನ್ಸಿಡರ್ ಮಾಡಿದಾಗ 1ನೇದು ಮೊಟೇರ ಹತ್ತತ್ತೇಳಿ, 2ನೇದು ಬಂದ್ರೆ ಆಸ್ಟ್ರೇಲಿಯಾದ ಯಾವ್ದಾದ ಮೆಲ್ಬೋರ್ನ್ ಕ್ರಿಕೆಟ್ ಸ್ಟೇಡಿಯಂ ಅಂತ ಬರ್ತದೆ. ಈಗ ಹೇಳ್ರಿ ವಿಶೇಷತೆ ಏನಂದ್ರೆ ನಾಳೆ ಏನಾರ ಕೇಳಿರ್ತಾರಲ್ಲ ಹೇಳಿಕೆ ಟೈಪ್ನಾಗ ಯಾವ ಮಿನಿಸ್ಟ್ರಿದವ್ರು ಡೆವಲಪ್ ಮಾಡತ್ತಾರ ಅಥವಾ ಯಾವ ಮಿನಿಸ್ಟ್ರಿದವ್ರು ಇಂಪ್ಲಿಮೆಂಟ್ ಮಾಡತ್ತಾರ, ಫಸ್ಟ್ ಟೈಮ್ ಮಾಡತ್ತಾರ. ಇದನ್ನ ಯಾರು ಹೇಳಿ? ಯಾವ್ದ? ಗೃಹ ಮಂಡಳಿ. ನೋಡಿ, ಗೃಹ ಮಂಡಳಿ ಏನೈತೆ ಅಂದ್ರೆ ಈ ಕರ್ನಾಟಕದಾಗ ಅಥವಾ ಏನು ಮಾಡ್ತಾರಂದ್ರೆ ಗೃಹ ಮಂಡಳಿದವ್ರ ಮೇನ್ ಮೋಟೋ ಏನಂದ್ರೆ ನಮ್ಮಲ್ಲಿ ಮನಿಗಳನ್ನ ಯಾರಿಗೆ ನಿರಾಶ್ರಿತರು ಇರ್ತಾರ ಅಥವಾ ಹಾದಿ ದಂಡಿಗೆ ಮಾಡ್ಕೋತಿರ್ತಾರಲ್ಲ ಅಂಥವ್ರಿಗೆ ಮನಿ ಕಟ್ಟೋದು ಯಾರ್ದಂದ್ರೆ ಗೃಹ ಮಂಡಳಿದವ್ರ ಕೆಲಸ. ಈ ಫಸ್ಟ್ ಟೈಮ್ ಏನು ಮಾಡತ್ತಾರಂದ್ರೆ ಗೃಹ ಮಂಡಳಿದವ್ರು ಅವ್ರ ಜೋಡ ಇನ್ನೊಬ್ರದಾರ ಗೃಹ ಮಂಡಳಿ ಮತ್ತೊಂದು ಐತೆ ನೋಡೋದ್ರ ಜೋಡ ಯಾವ್ದು? ವಸತಿ ಇಲಾಖೆ ಅಂತ ಕರ್ನಾಟಕ ಗೃಹ ಮಂಡಳಿ ಮತ್ತು ವಸತಿ ಇಲಾಖೆ ಅಂತ ಬರ್ತೈತಲ್ಲ, ಅವು ಎರಡು ಕೂಡಿ ಜಾಯಿಂಟ್ ವೆಂಚರ್ ಮಾಡತ್ತವ. ಮತ್ತು ಎರಡು ಬೇರೆ ಇತ್ತಲ್ಲ, ವಸತಿ ಇಲಾಖೆ ಅಂಡರ್ ಗೃಹ ಮಂಡಳಿ ಅಂತ ಏನು ಸಪ್ರೇಟ್ ಐತಿ ಬೆಂಗಳೂರಾಗಿ ಗೃಹ ಮಂಡಳಿ ಅಂತ ಇದನ್ನೇನತ್ತಾರ ಹೌಸಿಂಗ್ ಡೆವಲಪ್ಮೆಂಟ್ ಬೋರ್ಡ್ ಹೌಸಿಂಗ್ ಬೋರ್ಡ್. ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಲ್ಲ, ಆ ಹೌಸಿಂಗ್ ಬೋರ್ಡ್ ಮತ್ತು ಯಾವ್ದಂದ್ರೆ ವಸತಿ ಇಲಾಖೆ ಎರಡು ಕೂಡಿ ಇಂಪ್ಲಿಮೆಂಟ್ ಮಾಡತ್ತಾವ. ಫಸ್ಟ್ ಟೈಮ್ ಆ ಕ್ರಿಕೆಟ್ ಸ್ಟೇಡಿಯಂಗೆ ಇಂಪ್ಲಿಮೆಂಟ್ ಮಾಡತ್ತಾರೆ ಇವ್ರು. ವಸತಿ ಮಂಡಳಿದ ಅಥವಾ ವಸತಿ ಇಲಾಖೆದು ಏನಿರ್ತದೆ ಅಂದ್ರೆ ವಸತಿ ಕಲ್ಪಿಸೋದು. ಬಟ್ ಫಸ್ಟ್ ಟೈಮ್ ಏನು ಮಾಡತ್ತಾರೆ ಅಂದ್ರೆ ಕ್ರಿಕೆಟ್ ಮಂಡಳಿ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡತ್ತಾರೆ. ಇವು ಹೇಳಿಕೆ ಒಳಗೆ ಏನು ಕನ್ಫ್ಯೂಸ್ ಆಗಬಾರ್ದು, ನೆನಪಿರ್ತೈತಲ್ಲ. ಭಾರತದ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಯಾವ್ದಂದ್ರೆ ನರೇಂದ್ರ ಮೋದಿ. ಯಾವ ಇದ್ರೊಳಗೆ ಐತೆ ಹೇಳ್ರಿ? ಅಹಮದಾಬಾದ, ಗಾಂಧಿನಗರ ಮತ್ತು ಅಹಮದಾಬಾದ್, ಗಾಂಧಿನಗರ ಎರಡು ಇವು ಕನ್ಫ್ಯೂಸ್ ಆಕ್ಕಾವು. ಯಾಕಂದ್ರೆ ಹೇಳಿಕೆ ಇಲ್ಲಿ ಎಲ್ಲ ನೆನಪಿರ್ತಾವೆ. ಮೊಟೇರೋ ಅಂತ ಬರ್ತೈತಿಲ್ಲ, ಅಹಮದಾಬಾದಾಗ ಮೊಟೇರಾ ಅನ್ನೋದು ಪ್ಲೇಸ್ ಬರ್ತದೆ, ಅದಕ್ಕೆ ಮೊಟೇರಾ ಸ್ಟೇಡಿಯಂ ಅಂತೀವಿ. ಇದಕ್ಕೆ ಮೊದಲ ನರೇಂದ್ರ ಮೋದಿಗಿಂತ ಮೊದಲು ಒಂದು ಹೆಸರಿಟ್ರಿ, ಏನಿಟ್ಟಿರ? ಸರ್ದಾರ್ ವಲ್ಲಭ ವಾಂಖೇಡ. ಅದು ವಾಂಖೇಡಕ್ಕೆ ಬರ್ತೈತಿ. ವಾಂಖೇಡ ಮುಂಬೈ. ನಿನ್ನೆ ಮ್ಯಾಚ್ ನೋಡಿ ಬಂದೇನು IPLದ? ಸಚಿನ್ ತೆಂಡೂಲ್ಕರ್ ವಾಂಖೇಡ ಇಲ್ಲಿ ಮಹಾರಾಷ್ಟ್ರದಾಗ. ಅದು ಬಿಡ್ರಿ. ಮೊದಲು ಯಾವ್ದು ಇಟ್ರೆ ಅಂದ್ರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಕ್ರಿಕೆಟ್ ಸ್ಟೇಡಿಯಂ ಇತ್ತು. ಅದನ್ನ ರೀನೇಮ್ ಏನು ಮಾಡ್ತಾರಂದ್ರೆ ನರೇಂದ್ರ ಮೋದಿ ಸ್ಟೇಡಿಯಂ ಅಂತ ಮಾಡ್ಯಾರ. ಎಲ್ಲಿ ಬರ್ತದೆ? ಗುಜರಾತ್ದಂದ
ಅಹಮದಾಬಾದ್ ನೆನಪಿಟ್ಕೋರೆ. ಗುಜರಾತ್ ಕೊಟ್ಟ ಮತ್ತು ಮುಂದೆ ಗುಜರಾತ್ನ ಅಹಮದಾಬಾದ, ಗುಜರಾತ್ನ ಗಾಂಧಿನಗರ, ಮತ್ತು ಯಾವ ಒಂದು ಎರಡು ಗುಜರಾತ್ನ ದೊಲೇರಾ ಯಾವ ಪ್ಲೇಸ್ ಕೊಟ್ಟಿರ್ತೇಳಿ ಕನ್ಫ್ಯೂಸ್ ಆಗಬಾರ್ದು, ನೆನಪಿಟ್ಕೋರಿ. ಆಮೇಲೆ ಭಾರತದ 2ನೇ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಎಲ್ಲಿ ಆಗತ್ತೈತೆ ಅಂದ್ರೆ ಕರ್ನಾಟಕದ ಆನೇಕಲ್ಲ. ಎಲ್ಲಿ ಬರ್ತೈತೆ ಅಂದ್ರೆ ಯಾವ ಡಿಸ್ಟಿಕ್ ಅಂದ್ರೆ ಬೆಂಗಳೂರು. ಇದನ್ನು ನಾಳೆ ಎಲ್ಲ ಕನ್ಫ್ಯೂಸ್ ಮಾಡ್ರೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ 2 ಜಿಲ್ಲೆ ಅದಾವ. ಮತ್ತು ಅವು ಬೆಂಗಳೂರು ನಗರದಾಗ ಬರ್ತೈತಿ, ಇದು ಬೆಂಗಳೂರು ಗ್ರಾಮಾಂತರದಾಗಲ್ಲ, ಬೆಂಗಳೂರು ನಗರದಾಗ. ಅವು ತುಮಕೂರ ಮತ್ತು ಇನ್ನೊಂದು ಯಾವ್ದು ರಾಮನಗರ 2 ಡಿಸ್ಟಿಕ್ಗಳು ಡಿಕ್ಲೇರ್ ಮಾಡ್ರಲ್ಲ, ಬೇರೆ ಇತ್ತ. ಬೆಂಗಳೂರು ಸೌತ್ ಯಾವ್ದು? ಸಂಡೆ ನಿನ್ನ ಬಿರಿಯಾನಿ ಹೊಡೆದು ಬಂದ ನಾವು ಒಟ್ಟು. ನೀವು ಬೆಂಗಳೂರು ರಾಮನಗರಕ್ಕೆ ನಾಳೆ ಎಲ್ಲರ ಬೆಂಗಳೂರು ಸೌತ್ ಅತ್ತ ಯಾವ್ದು ಕರೀತಾರ ಅಂದಾಗ ಚಾಮರಾಜನಗರ ಹಾಕಿ ಬಂದಿರಿ. ಮತ್ತು ಯಾವ್ದಂದ್ರೆ ರಾಮನಗರ. ಬೆಂಗಳೂರು ನಾರ್ತ್ ಅತ್ತ ತುಮಕೂರನ್ನ ಕರಿಬೇಕಂದಾರ. ಮಣ್ಣು ಯಾವ್ದು ಸಮಾವೇಶ ಆತ್ಲ ಬಂದಿಲ್ಲ, ಮಾಡಿಲ್ಲ, ಅದ ಮಾಡ್ಬೇಕಂದಾರ ಹೇಳಿ ಮಾಡಂಗಿಲ್ಲತ್ತ, ಕ್ಯಾನ್ಸಲ್ ಮಾಡ್ರ. ಒಟ್ಟು ನೆನಪಿಟ್ಕೋರಿ, ಅನ್ಬೇಕಂದಾರು ಮಾಡ್ಯಾರೋ ಇಲ್ಲೋ. ಯಾಕಂದ್ರೆ ಈಗೂ ಕ್ರಿಕೆಟ್ ಸ್ಟೇಡಿಯಂ ಮಾಡ್ತಂದಾರ, ಮತ್ತು ಮಾಡಿಲ್ಲ ಅಂತ ನಾನು ಕೇಳಿರಿ. ಮತ್ತು ಶಂಕುಸ್ಥಾಪನೆ ಆಗೈತಿ ಇನ್ನು ಬಜೆಟ್ನಾಗ. ಈಗ ಯಾಕಂದ್ರೆ ನೋಟಿಫಿಕೇಶನ್ ಮಾಡಕ್ಕೆ ರೊಕ್ಕ ಇಲ್ಲ ಅನ್ನತ್ತಾರೆ. ಇನ್ನು ಇದು ಕ್ರಿಕೆಟ್ ಸ್ಟೇಡಿಯಂ ಯಾವಾಗ ಎಬ್ಬಿಸ್ತಾರ ಗೊತ್ತಿಲ್ಲ. ಬಟ್ ಕ್ರಿಕೆಟ್ ಸ್ಟೇಡಿಯಂ ಶಂಕುಸ್ಥಾಪನೆ ಅಂತೂ ಆಗೈತಿ. ಎಲ್ಲಿ ಅಂದ್ರೆ ಆನೇಕಲ್ಲು, ನೆನಪಿರ್ತೈತಲ್ಲ. ಸೂರ್ಯನಗರ. ಇದು ದೇಶದಾಗ ಎಷ್ಟನೇ ಅತಿ ದೊಡ್ಡದ? 2ನೇ ಅತಿ ದೊಡ್ಡ. ಜಗತ್ನಾಗ ಜಾಗನೇದಾಗ ಮೂರನೇದು ಬರಂಗಿಲ್ಲ ಅನಿಸ್ತೈತಿ. ಇದು ಅದನ್ನೇನು ಕೇಳಿಲ್ಲ, ನೀವು ಮೂರನೇದ ತಂಗ ಹೋಗಿದೆ. ನೆಕ್ಸ್ಟ್ ಇದು ಬಿಡ್ರಿ, ರೀಸೆಂಟಾಗಿ ಸೂರ್ಯ ಕಿರಣ್ ಅಂತ ಬರ್ತೈತಿ ರೀ. ಸೂರ್ಯ ಕಿರಣ್ ಅಂತ ರೀಸೆಂಟಾಗಿ ನ್ಯೂಸ್ನಾಗ ಐತಿ. ಸೂರ್ಯ ಕಿರಣ್ ಅನ್ನೋದು ಏನು ಹೇಳ್ರಿ? ಯಾವ್ದ ಎಕ್ಸಸೈಸಾ? ನೇಪಾಳ ಜೋಡ ಮಾಡೋದು ಎಕ್ಸಸೈಸ್ ಅಲ್ಲ. ಇಂಡಿಯಾದಾಗ ಒಂದು ಸೂರ್ಯ ಕಿರಣ್ ಅಂತ ಮಾಡ್ತಾರೆ ಇಂಡಿಯಾದ. ಎಸ್ ರೀ, ಎಸ್ ಏರೋಬ್ಯಾಟಿಕ್ ಅಂತ ಕರೀತಾರೆ, ಅಥವಾ ಏರ್ ಕಾಂಬ್ಯಾಟ್. ಇದು ಎದಕ್ಕೆ ಕೇಳಿರ್ತಾರೆ ಅಂದ್ರೆ ಸೂರ್ಯ ಕಿರಣ್ ಏನಂದ್ರೆ ನೇಪಾಳ ಜೋಡ ಮಾಡೋದ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್. ನಾ ಮಿಲಿಟರಿ ಎಕ್ಸಸೈಸ್ ಅಂತ ಕೇಳಿಲ್ಲ. ಬರೀ ರೀಸೆಂಟಾಗಿ ಸೂರ್ಯ ಕಿರಣ್ ಇತ್ತೀಚೆಗೆ ಸುದ್ದಿಯಲ್ಲಿತ್ತ. ಇಂಡಿಯನ್ ಏರ್ಫೋರ್ಸ್ದವ್ರು ಎದುರು ಸಲ್ಮ ಮಾಡ್ರತ್ ಕೇಳ್ಬೋದು. ಇಂಡಿಯಾದಾಗ ಮಾಡಿದ್ದು ಎದುರು ಸಲ್ಮ ಮಾಡ್ತಾರಂದ್ರೆ ಇದು ಏರೋಬ್ಯಾಟಿಕ್ ಅಂತ ಕರೀತಾರೆ. ಇಲ್ಲಿ ನಮ್ಮಲ್ಲಿ ಬೆಂಗಳೂರಾಗ ಒಂದು ಆಕೈತಿ ಗೊತ್ತೈತ್ರಿ, ನಿರ್ಮಲಾ ಸೀತಾರಾಮನ್ ಅದು ಬಂದಿರ್ತಾರಲ್ಲ, ಯಾವ್ದು ಏರ್ ಶೋ ಅಂತ ಮಾಡ್ತೀವಲ್ಲ, ಸೇಮ್ ಏರ್ ಶೋ ಮಾಡಾಗ ಹೆಂಗೆ ಅವು ಏರ್ಕ್ರಾಫ್ಟ್ಗಳು ಮ್ಯಾಲೆ ಉಗಿಯೋದು ಹೊಡ್ಕೊತ ಹೋಗಿರ್ತಾವಲ್ಲ, ಇದನ್ನ ಕಲರ್ದು ಸೇಮ್ ಹಂಗ ಇದ ಸೂರ್ಯ ಕಿರಣ್ ಅನ್ನೋದ 1996ದಾಗ ಸ್ಟಾರ್ಟ್ ಮಾಡ್ತಾರೆ. ಇದು ಇಂಡಿಯಾದವ್ರು ಮಾಡಿದ್ದು, ನೆನಪಿಟ್ಕೋರಿ. ಇಂಡಿಯಾದವ್ರ ಸೂರ್ಯ ಕಿರಣ್ ಅಂತ ಮಾಡಿರ್ತಾರೆ. ನಾಳೆ ಸೂರ್ಯ ಕಿರಣ್ ಕನ್ಫ್ಯೂಸ್ ಮಾಡಬಾರ್ದು, ಅದಕ್ಕೆ ಪೂರ್ತಿ ಹೇಳ್ತಾನೆ. ಈ ಸೂರ್ಯ ಕಿರಣ್ ಅನ್ನೋದು ಏನೈತೆ ಅಂದ್ರೆ ಒಂದು ಪಡೆ ಇದ್ದಂಗೆ. ಈಗ ನಮ್ಮಲ್ಲಿ ಹೆಂಗೆ ಅಕ್ಕ ಪಡೆ ಅಂತ ಹೇಳ್ತೀವಲ್ಲ, ಹಂಗೆ ಸೂರ್ಯ ಕಿರಣ್ ಅನ್ನೋದ ಒಂದು ಪಡೆ. ಈಗ ಹೆಂಗೆ ಮಲ್ಲ ಕಂಬ ಮಾಡಕ್ಕೆ ಅಥವಾ ಕಬಡ್ಡಿ ಆಡಕ್ಕೆ ಹೆಂಗೆ ಅವ್ರದ್ದೊಂದು ಟೀಮ್ ಇರ್ತೈತಲ್ಲ, ಈ ಸೂರ್ಯ ಕಿರಣ್ ಅನ್ನೋದೊಂದು ಟೀಮ್ ಐತಿ. ಆ ಟೀಮ್ ಅಂಡರ್ ಎಷ್ಟು ಏರ್ಕ್ರಾಫ್ಟ್ ಅದಾವ ಅಂದ್ರೆ 9 ಏರ್ಕ್ರಾಫ್ಟ್ ಇರ್ತಾವ್ರಿ. ಈ 9 ಏರ್ಕ್ರಾಫ್ಟ್ ಹೆಂಗೆ ಮಾಡ್ತಾವ ಅಂದ್ರೆ ನಮ್ದು ಏರ್ಫೋರ್ಸ್ ಅಥವಾ ನಮ್ದು ಮಿಲಿಟರಿ ಕೆಪಾಸಿಟಿ ಏನೈತಲ್ಲ ಅದನ್ನ ಜಗತ್ತಿಗೆ ತೋರ್ಸಾಕ ಇದು ನೆನಪಿಟ್ಕೋರಿ. ಮತ್ತು ಸೂರ್ಯ ಕಿರಣ್ ಐತಿ ಇಂಡಿಯಾದಾಗ ಅಟ್ಟ ಮಾಡ್ತಾರತ್ತಲ್ಲ, ಎಲ್ಲಿ ಬೇಕಾದ್ ಮಾಡ್ತಾರೆ. ಇಲ್ಲಿ ಸೌತ್ ಈಸ್ಟ್ ಏಷ್ಯಾ ಕಂಟ್ರಿ ಅದಾವಲ್ಲ, ಅಲ್ಲಿ ಎಲ್ಲ ಮಾಡ್ಯಾರ. ಇದು ನೆನಪಿಟ್ಕೋರಿ. ಸೂರ್ಯ ಕಿರಣ್ ಅಂತ ಬಂದ್ರೆ ಏನಂದ್ರೆ ಏರೋಬ್ಯಾಟಿಕ್ ಏರ್ ಶೋ ಅಂತ ಕರೀತಾರ, ಅಥವಾ ಇಂಡಿಯಾದ ಏರೋಬ್ಯಾಟಿಕ್ ಏರ್ ಶೋ ಅಥವಾ ಏರ್ ಕಾಂಬ್ಯಾಟ್ ಅಂತ ಕರೀತಾರೆ. ಇದು ಎದ್ರ ಸಲ ಅಂದ್ರೆ ಎಷ್ಟು ಏರ್ಕ್ರಾಫ್ಟ್ ಹೊಂದಿರ್ತಾವೆ? 9 ಏರ್ಕ್ರಾಫ್ಟ್. ನೆನಪಿಟ್ಕೋ, 9 ಏರ್ಕ್ರಾಫ್ಟ್ ಇರ್ತಾವೆ. ಇವ್ರು ಏನು ಮಾಡ್ತಾರಂದ್ರೆ ಆಕಾಶದಾಗ ಹೆಸರಿನಾಗ ಐತಿ ಸೂರ್ಯ ಕಿರಣ್ ಅಂದ್ರೆ ಸೂರ್ಯನ ಏನಂದ್ರೆ ಸೌರಮಂಡಲ ಐತಿಲ್ಲ, ಅದ್ರ ಮೇಲೆ ನಾವು ಎಷ್ಟು ಬೇಕಾದ ಸೌರ್ಯ ತೋರಿಸ್ಬೋದು ಅಂತೇಳಿ ಅದರ ಹೆಸರು ಇಟ್ರ ಸೂರ್ಯ ಕಿರಣ್. ನೆನಪಿರ್ತೈತಲ್ಲ. ಎಷ್ಟು ಇರ್ತಾವಂದ್ರೆ ಏರೋಬ್ಯಾಟಿಕ್ಸ 9. ಇದು ನೆನಪಿರ್ತೈತಲ್ಲ. ಇದು ಯಾವಾಗಿಂದ ಸ್ಟಾರ್ಟ್ ಆಗತ್ತೆ? ಇದಕ್ಕೊಂದು ಟೀಮ್ ಅಂತ 1996. ವೆರಿ ಗುಡ್. ನೆಕ್ಸ್ಟ್ ಇದು ರೀಸೆಂಟಾಗಿ 104 ಅಥವಾ ಒಂದು ಸಹಾಯವಾಣಿ ಅಥವಾ ಟೋಲ್ ಫ್ರೀ ನಂಬರ್ನ ಲಾಂಚ್ ಮಾಡ್ಯಾರ. ಇದು 104 ಅನ್ನೋದ ಎದುರು ಸಲ್ಮನ್ ಲಾಂಚ್ ಮಾಡ್ಯಾರ. 104 1930 ಎದಕ್ಕೆ ಕೇಳ್ರಿ ಮೊದಲು? ಇದು ಹೊಸದ ಯಾವ್ದು? 1930 ಬಂದ್ರೆ ಸೈಬರ್. ನೆನಪಿರ್ತೈತ್ರಿ. ಸೈಬರ್ ಸುರಕ್ಷೆಗೆ ಬಂದ್ರೆ 1930. 1098 ಬಂದ್ರೆ ಮಕ್ಕಳ ಸಹಾಯವಾಣಿ 1028. 1098 ವರೆ. ಆಮೇಲೆ ಇನ್ನೊಂದು ಯಾವ್ದು 1098 ಅಂತ ಮತ್ತೊಂದು ಇನ್ನೊಂದು ಯಾವ್ದು ಹೇಳಿ 1930 ಅಂತ ಹೇಳಿ. ಅದಾದ್ಮೇಲೆ ರೀಸೆಂಟಾಗಿ ಮಾನವ ವನ್ಯಜೀವಿ ಕಾನ್ಫ್ಲಿಕ್ಟ್ ನಡತ್ತಿತ್ತಲ್ಲ, ಅದ್ರೊಳಗೆ ಬಂದಾಗ 1926. ಇವು ಟೋಲ್ ಫ್ರೀ ನಂಬರ್ಗಳು ಯಾವಾಗ ಕೇಳ್ತಾರೆ ಗೊತ್ತಿಲ್ಲ, ಮತ್ತೆ ಕೇಳಿಲ್ಲ ಹೊಳಮುಳ ಹೇಳ್ಬೇಡ ಅನ್ಬಾರ್ದ, ಕೇಳ್ತಾರೆ ಯಾವಾಗ ಬೇಕಾದ್ ಕೇಳ್ಬೋದು. ಅದ್ರ ಸಲ ಹೇಳತ್ನ ಹೇಳಿಕೆ ಟೈಪ್ನಾಗಾರ ಕೇಳ್ಬೋದು. ಈಗ ಯೂನಿವರ್ಸಲ್ ಹೆಲ್ಪ್ಲೈನ್ ನಂಬರ್ ಅಂತ ಮಾಡ್ಯಾರ. ಯೂನಿವರ್ಸಲ್ ಹೆಲ್ಪ್ಲೈನ್ ನಂಬರ್ ಯಾವ್ದಾ? 112. ಇದು 112 ಎದಕ್ಕೆ ನೆನಪಿಟ್ಕೋರಿ ಅಂದ್ರೆ ನಾವು ಮೊದಲು ಹೇಳ್ತೀವಿ ಫೈರ್ ಆದ ಇದನ್ನು ಪೊಲೀಸ್ರಿಗೆ ಹಚ್ಚೋದಾದ್ರೆ 100 ನಂಬರ್ಗೆ ಅಥವಾ ಏನಾರ ಬೆಂಕಿ ಹತ್ರ 101 ಹತ್ತಿದ್ದಿಲ್ಲ, ಅವನ್ನೆಲ್ಲ ತೆಗ್ದಾರಿ. ಏನಂದ್ರೆ ಟೋಲ್ ಫ್ರೀ ನಂಬರ್ ಯಾವುದಂದ್ರೆ ಯೂನಿವರ್ಸಲ್ 112 ಹಚ್ಚಿರ ಒಟ್ಟ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅಷ್ಟ ಹೋಗ್ತೈತಲ್ಲ. 112 ಹಚ್ಚಿರತ್ತೇಳಿ ಅವ್ರು ಯೂನಿವರ್ಸಲ್ ಹೆಲ್ಪ್ಲೈನ್ ನಂಬರ್. ಯಾಕಂದ್ರೆ ನೀವು 108 ಹಚ್ಚೋದು ಬಿಟ್ಟು 112 ಹಚ್ಚಿ ನಮಗೆ ಇಲ್ಲಿ ಆಕ್ಸಿಡೆಂಟ್ ಆಗೈತೆ ಅಂದ್ರೂ ಅವ್ರು ಕನೆಕ್ಟ್ ಮಾಡ್ತಾರೆ. ಇದು ಏನಂದ್ರೆ ಅದಕ್ಕೆ ಹೆಸರಿನಾಗ ಕೊಟ್ಟಾರೆ ಯೂನಿವರ್ಸಲ್ ಹೆಲ್ಪ್ಲೈನ್ ನಂಬರ್. ಈಗ 104 ಅಂತ ಲಾಂಚ್ ಮಾಡ್ರೆ ಎದ್ರ ಸಲ ಬಂದು ಹೇಳ್ರಿ. ಈಗ 108 ಒಂದೈತಿ, 104 ಯಾಕೆ ಮಾಡ್ರಿ ಅಂದ್ರೆ ಅರ್ಧ ಮಾಡಿ ಅದಕ್ಕೆ ಹೇಳ್ರಿ. ಅದು ಅದರ್ ರಿಲೇಟೆಡ್ ಐತಿ. ಹೆಲ್ಪ್ಲೈನ್ ಹೇಳ್ರಿ. ಈಗ ನೋಡು 108 ಐತಿ. ಆ್ಯಕ್ಚುಲಿ 108 ಯಾಕೈತಿ ಅಂದ್ರೆ 108 104 ಡಿಫ್ರೆನ್ಸ್ ಏನು? 108 ಇತ್ತು ಹೆಂಗೋಯ್ದ್ರು, ಇದು ಆಕ್ಸಿಡೆಂಟ್ ಅದು ಆದ್ರೆ 104 ಎದಕ್ಕೆ ತಂದಾರ? ಇನ್ನು ಹೆಲ್ತ್ ಲೈನ್ ಹತ್ತೀವಿ ಅದಕ್ಕೆ ಏನು ಮಾಡಕ್ಕೆ?
ಎರಡು ಕರೆಕ್ಟ್ ಅಲ್ಲ. ಈ ನಾಳೆ ಎಲ್ಲರ ಕನ್ಫ್ಯೂಸ್ ಆದ್ರೆ ಏನು ಮಾಡೋ 108 ಅನ್ನ ಬೇರೆ 104 ಅಂತ ಹೇಳೋಗನು 108 ಐತಿ. ಇದು ಆಕ್ಸಿಡೆಂಟ್ ಅಂದ್ರೆ ಹೆಲ್ತ್ ಬರ್ತೈತಿ. ಇಲ್ಲಿ 104 ಬಂದ್ರು ಹೆಲ್ತ್ ಅತ್ತಾರಲ್ಲ ಅಂತೇಳಿ 108 ಅದಕ್ಕಂದ್ರೆ ಆಕ್ಸಿಡೆಂಟ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಏನಂದ್ರೆ ರೆಸ್ಪಾನ್ಸ್ ಟೋಲ್ ಫ್ರೀ ನಂಬರ್ ಇರ್ತಾರೆ. ಎದಕ್ಕಂದ್ರೆ ನೀವು 108 ಫೋನ್ ಹಚ್ಚಿ ಸರ್ ನಂಗೆ ಹೊಟ್ಟೆ ಕಡೆ ಆಗ್ತೈತೆ ಅಂದ್ರೆ ನಡೀತೈತೆ. ಎಮರ್ಜೆನ್ಸಿ ಆಕ್ಸಿಡೆಂಟ್ ಆದ್ರೆ 108ದವ್ರು ಬರ್ತಾರೆ. ಕರೆಕ್ಟಾ? 108ದವ್ರು ಯಾವಾಗ ಬರ್ತಾರೆ ಅಂದ್ರೆ ಎಮರ್ಜೆನ್ಸಿ ಇದ್ದಾಗ 108 ಬರ್ತದೆ. 104 ಅಂದ್ರೆ ಆರೋಗ್ಯ ಅಥವಾ ಹೆಲ್ತ್ ಹೆಲ್ಪ್ ಲೈನ್ ಅಂತ ಕರೀತಾರೆ. ಎದಕ್ಕೆ ಹೆಲ್ತ್ ಹೆಲ್ಪ್ ಲೈನ್ ಅಂತ ಹೇಳತ್ನಂದ್ರೆ ಈಗ ಮನುಷ್ಯಗೆ ಎಲ್ಲರ ಡಿಪ್ರೆಷನ್ ಆಗಿರ್ತಾನೆ ಅಥವಾ ನನಗೆ ಸೂಸೈಡ್ ಥಾಟ್ಸ್ ಬರತ್ತವು. ಈ ಸೂಸೈಡ್ ಥಾಟ್ಸ್ ಬರತ್ತೈತೆ ಅಥವಾ 108ಗೆ ಫೋನ್ ಹಚ್ಚಿ ನನಗೆ ಸೂಸೈಡ್ ಥಾಟ್ಸ್ ಬರತ್ತೈತೆ ಈಡ್ ಫೋನ್ ಹತ್ತಾರ. ಹೌದಲ್ಲ? ಈ 104 ಎದಕ್ಕೆ ಇಟ್ಟಾರಂದ್ರೆ ನಮ್ಮಲ್ಲಿ ಡಾಕ್ಟರ್ಸ್ಗಳು ಅದಾರ್ರಿ 104 ತಂದಿದ್ದೆ ಎದಕ್ಕಂದ್ರೆ ಹೆಲ್ತ್ ಹೆಲ್ಪ್ ಲೈನ್ ನಂಬರ್ ಕನ್ಫ್ಯೂಸ್ ಆಗಬಾರ್ದು. ಅದಕ್ಕೆ ಹೇಳತ್ನ 108 ಬಂದಾಗ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿ ಸಂಖ್ಯೆ ಅಂತ ಇರಲ್ಲ ಯಾವ್ದಂದ್ರೆ 108. 104 ಬಂದ್ರೆ ಹೆಲ್ತ್ ಎಮರ್ಜೆನ್ಸಿ ಅತ್ತಾರ ಅಥವಾ ಹೆಲ್ತ್ ಟೋಲ್ ಫ್ರೀ ನಂಬರು ಅನ್ಬೋದು. ಅದಕ್ಕೆ ಎಮರ್ಜೆನ್ಸಿ ಅತ್ತಲ್ಲ. ಹೆಲ್ತ್ ಹೆಲ್ಪ್ ಲೈನ್ ನಂಬರ್ ನೀವು 104ಗೆ ಹಚ್ಚಿ ಸರ್ ನಂಗೆ ನೋಟಿಫಿಕೇಶನ್ ಆಗವಲ್ದು, ಡಿಪ್ರೆಸ್ ಆಗೈತಿ, ಆಂಗ್ಸೈಟಿ ಬರೋದು ಬೆಕ್ಕಾದ ಹೇಳ್ರು ಅವ್ರು ಏನು ಮಾಡ್ತಾರೆ ಅಂದ್ರೆ ಡಾಕ್ಟರ್ಗಳ ಏನು ಪ್ರಿಕಾಷನ್ ತೊಗೋಬಾರ್ದು ಏನಿಲ್ಲ ಅಂತ ರಿಯಾಕ್ಟ್ ಮಾಡ್ತಾರೆ. ಮತ್ತು ನಾ ಟೆಲಿಮನಸ್ ಒಂದು ಹೇಳಿದ್ದತ್ತಲ್ಲ, ಟೆಲಿಮನಸ್ ಬಂದರೆ ಮೆಂಟಲಿ ಡಿಸ್ಟರ್ಬ್ ಇದ್ದವ್ರಿಗೆ. ಬಟ್ ಇದೇನಂದ್ರೆ ಆರೋಗ್ಯ ಎಲ್ಲ ನಾವು ಚಲೋ ಇದ್ದವರು ಫೋನ್ ಹಚ್ಬೋದು. ನಾವೆಲ್ಲರ ಟೆಲಿಮನಸ್ಗೆ ಹಚ್ತೀವಲ್ಲ ಅದಕ್ಕಂತಂದ್ರೆ ಅದ್ರೊಳಗೂ ಕೊಡ್ತಾರೆ. ಅದ್ರೊಳಗೆ ಏನಂದ್ರೆ ಮೆಂಟಲಿ ಏನಂದ್ರೆ ಏನರ ಡಿಪ್ರೆಸ್ ಆಗಿರ್ತಾರೆ ಅಥವಾ ಮೆಂಟಲಿ ಏನರ ಡಿಸ್ಟರ್ಬ್ ಆಗಿರ್ತಾರಲ್ಲ ಅವ್ರಿಗೆ ಐತೆ ಟೆಲಿಮನಸ್ ಯಾವುದು ಟೋಲ್ ಫ್ರೀ ನಂಬರ್ 14416. ಇದು 14416 ಸಂಬಂಧಿಸಿದೆ ಏನಂದ್ರೆ ಪೂರ್ತಿ ನಮ್ಮ ಸೆಂಟ್ರಲ್ದಿಂದ ಸಂಬಂಧ ಬರ್ತೈತೆ. ಯಾವುದಂದ್ರೆ ನಿಮಾನ್ಸ್ದವ್ರು ಮಾಡಿದ್ದು. ಬಟ್ ಕರ್ನಾಟಕ ಗೌರ್ಮೆಂಟ್ ಮಾಡಿದ್ದು 104 ಎದಕ್ಕಂದ್ರೆ ನೆನಪಿರ್ತೈತಲ್ಲ ಹೆಲ್ತ್ ನಂಬರ್ ಅತ್ತೆ ಆರೋಗ್ಯ ಸಂಖ್ಯೆ ಅಂತ ನೆನಪಿರ್ತೈತೆ 104. ಮಹಿಳೆಯರಿಗೆ ಒಂದು ಮಾಡಲ್ಲ 104 ಆದ್ಮೇಲೆ ಇನ್ನೊಂದು ಗೊತ್ತಾಗತ್ತಲ್ಲ, ಕನ್ಫ್ಯೂಸ್ ಆಗಲ್ಲ. 108 104 ನೆನಪಿರ್ತೈತೆ. ನೆಕ್ಸ್ಟ್ ವೆರಿ ಗುಡ್ 181 ಟೋಲ್ ಫ್ರೀ ನಂಬರ್ ಅಂತ ಮಾಡ್ಯಾರ. ಇದು ಎದ್ರ ಸಲ್ಮಂದ ಹೇಳ್ರಿ 181. ಈಗ 104 ಒಂದು ಹೇಳ್ರಿ. ಇವೆರಡು ಟೋಲ್ ಫ್ರೀ ನಂಬರ್ ರೀಸೆಂಟಾಗಿ ಆಗ್ಯಾವ್ರು. ಅದ್ರ ಸಲ್ಮಂದ ಹೇಳತ್ ನಾಳೆ 104 ಹೆಲ್ಪ್ ಲೈನ್ ನಂಬರ್ ಎದಕ್ಕೆ ಕೊಟ್ಟಾರೋ ಅಂತ ಕೇಳಿದ್ಮೇಲೆ ಅಣ್ಣ ಹೇಳಿಲ್ಲ ಅನ್ಬಾರ್ದು. ಈಗ ಅಕ್ಕಪಡೆ ಎದಕ್ಕೆ ಮಾಡ್ರು ಹೆಣ್ಮಕ್ಳು ಸಲ್ಮಂದ್. ಇದು 181 ಬಂದ್ರು ಈ 181 ಹೇಳಿಲ್ಲ 181. ಇದು ಯಾಕಂದ್ರೆ ಇದು ನ್ಯಾಷನಲ್ ಹೆಲ್ಪ್ ಲೈನ್ ನಂಬರ್ ಫಾರ್ ಹ್ಯೂಮನ್ ಅಂತ ಕರೀತಾರೆ. ಈಗ ಹೆಂಗೆ 1098 ಅಂತ ಬರ್ತೈತಲ್ಲ 1098 ಎದಕ್ಕೈತಂದ್ರೆ ಈಗ ಹೇಳ್ರಿ ನೋಡು ಒಂದು ಕ್ವಶನ್ ಕೇಳ್ತನ ಇದನ್ನ ಒನ್ ಸ್ಟಾಪ್ ಸೆಂಟರ್ ಅಂತ ತಂದಿದ್ರಿ ನೆನಪೈತಿ. ಒನ್ ಸ್ಟಾಪ್ ಸೆಂಟರ್ ಅಂತ ಎದ್ರ ಸಲ್ಮ ಮಾಡಿದ್ರಿ ಇದನ್ನ ಡಿಸ್ಟಿಕ್ ಒಳಗೆಲ್ಲ ಒನ್ ಸ್ಟಾಪ್ ಸೆಂಟರ್ಸ್ ಅದಾವ ಅಂತ ಹೇಳಿದ್ರು. ಒನ್ ಸ್ಟಾಪ್ ಹೆಲ್ಪ್ ಲೈನ್ ಸೆಂಟರ್ ಅದು ಅದಾವ. ಎಸ್ ಮಹಿಳೆಯರಿಗೆ ಮಿನಿಸ್ಟ್ರಿ ಆಫ್ ಯಾವ್ದು ಬರ್ತೈತೆ ಹೆಬ್ಬಾಳ್ಕರ್ ಕೈಗೆ ಯಾವ್ದೈತಿ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಇಲಾಖೆದವರ ನಮ್ಮಲ್ಲಿ ಏನು ತರ್ತಾರೆ ಅಂದ್ರೆ ಒನ್ ಸ್ಟಾಪ್ ಅಥವಾ ಸಖಿ ಸೆಂಟರ್ಸ್ ಅಂತ ಕರೀತಾರೆ. ಅದನ್ನ ಎದಕ್ಕೆ ತಂದಿರಂದ್ರೆ ಮಹಿಳೆಯರಿಗೆ ಏನೋ ತುರ್ತು ಪರಿಸ್ಥಿತಿ ಇರಲಿ ಅಥವಾ ಮಹಿಳೆಯರಿಗೆ ಏನಾರ ಸಾಂತ್ವನ ಬೇಕಾತೇಳಿ ಎಲ್ಲಿ ಹೋಗೋದಂದ್ರೆ ಒನ್ ಸ್ಟಾಪ್ ಸೆಂಟರ್ ಅಂತ ಇರ್ತಿತ್ತಲ್ಲ ಅಲ್ಲಿ ಏನಂದ್ರೆ ಕೌನ್ಸಿಲರ್ಸ್ ಇರ್ತಾರೆ. ಅವ್ರು ಕೌನ್ಸಿಲರ್ಸ್ ಇದನ್ನ ಮಾಡ್ತಿದ್ರು. ಈಗ ನ್ಯಾಷನಲ್ ಲೆವೆಲ್ಗೆ ಒಂದು ಹೆಲ್ಪ್ ಲೈನ್ ನಂಬರ್ ಐತೆ ಅಂದ್ರೆ 181 ಅಂತ. ಮಹಿಳೆಯರದ್ದು ಏನೋ ಅವೇರ್ನೆಸ್ ಅಥವಾ ಮಹಿಳೆಯರಿಗೆ ಹೆಂಗೆ ಈಗ ಮಕ್ಕಳಿಗೆ ಬಂದಾಗ 1098 ಹೆಂಗೆ ಹತ್ತಿಲ್ಲ 181ಗೆ ಹಚ್ಚಿದತ್ತೇಳಿ ಮಹಿಳೆಯರ ಹಚ್ಚಾರತ್ ಅವ್ರು ಕನ್ಫರ್ಮ್ ಮಹಿಳೆಯರ ಸಂಬಂಧ ಬೇಕಾಗೈತೆ ಅಂತೇಳಿ ನೆನಪಿರ್ತೈತಲ್ಲ. ಯಾವ್ಯಾವ ಟೋಲ್ ಫ್ರೀ ನಂಬರ್ ಹೇಳಿ 104 ಮತ್ತು 181. ವೆರಿ ಗುಡ್. ನೆಕ್ಸ್ಟ್ ಈಗ ರೀಸೆಂಟಾಗಿ ಫೆಲ್ಲೋ ಆಫ್ ದ ರಾಯಲ್ ಸೊಸೈಟಿ ಅವಾರ್ಡ್ ತಗೋತಾರೆ ಇಂಡಿಯಾದವ್ರು. ಫಸ್ಟ್ ಟೈಮ್ ಫಾದರ್ ಡಾಟರ್ ಇಬ್ಬರು ಕೂಡಿ ಕೊಟ್ಟಾರೆ. ಇದನ್ನು ಫೆಲ್ಲೋ ಆಫ್ ರಾಯಲ್ ಸೊಸೈಟಿ ಅವಾರ್ಡ್ ಯಾಕೆ ಕೊಡ್ತಾರೆ ಅಂತ ಹೇಳ್ತಾನೆ. ರಾಯಲ್ ಸೊಸೈಟಿ ಅಂತ ಬಂದರೆ ಹೇಳಿದ್ನ ರಾಯಲ್ ಸೊಸೈಟಿ ಎಲ್ಲಿ ಬರ್ತೈತೆ ರೀ? ಫೆಲ್ಲೋ ಆಫ್ ರಾಯಲ್ ಸೊಸೈಟಿ ಅಂದರೆ ಇಂಗ್ಲೆಂಡ್ದವ್ರದ್ದು ಏನೈತೆ ಗೊತ್ತಾ? ಫೆಲ್ಲೋ ಆಫ್ ರಾಯಲ್ ಸೊಸೈಟಿ ಹೆಸರಿನಾಗ ಹೇಳ್ಯಾರ. ರಾಯಲ್ ಸೊಸೈಟಿ ಅಂದರೆ ಓನ್ಲಿ ಏನಂದ್ರೆ ಲಂಡನ್ದಾಗ ಅದು ಅತ್ಯುನ್ನತ ಮಾಡಿದವ್ರು. ಸೊಸೈಟಿ ಅಂದರೆ ಏನು ನಮ್ಮ ಸಮಾಜ. ಇದೇನಂದ್ರೆ ಫೆಲ್ಲೋ ಆಫ್ ರಾಯಲ್ ಸೊಸೈಟಿ ಅಂದ್ರೆ ಈ ಜಗತ್ತಿಂದ ಅತಿ ದೊಡ್ಡ ಸಮಾಜದ ಏನೋ ಒಂದು ಹೊಸದು ಕಾಂಟ್ರಿಬ್ಯೂಟ್ ಮಾಡಿರುತ್ತೆ ಅನ್ನೋದಕ್ಕೆ ಫೆಲ್ಲೋ ಆಫ್ ರಾಯಲ್ ಸೊಸೈಟಿ ಅಂತ ಬೇರೆ ದೇಶದಾಗ ಏನೇನಾರ ಕಾಂಟ್ರಿಬ್ಯೂಟ್ ಮಾಡಿರ್ತಾರಲ್ರಿ ಹೊಸದು ಸಾಮಾಜಿಕ ಆಗಲಿ ಅಥವಾ ಯಾವ್ದಾರ ಒಂದು ಸಮಾಜ ಸೇವೆ ಆಗಲಿ ಎಜುಕೇಷನ್ ಆಗಲಿ ಲಿಟ್ರೇಚರ್ ಆಗಲಿ ಇಂಥದ್ರೋಗ ಏನಾರ ಹೊಸದು ಏನಾರ ಅತ್ಯುನ್ನತವಾದ ಸಾಧನೆ ಮಾಡಿರ್ತಾರಲ್ಲ ಅಂಥವ್ರಿಗೆ ಅವಾರ್ಡ್ ಕೊಡ್ತಾರೆ. ಈಗ ರೀಸೆಂಟಾಗಿ ಇಂಡಿಯಾದಿಂದ ಫಸ್ಟ್ ಟೈಮ್ ಕೋತಾರ ಅಥವಾ ಏನತ್ತಾರ ಅದಕ್ಕೆ ಡಾಟರ್ ಮತ್ತು ಫಾದರ್ ಇಬ್ಬರು ಕೂಡಿ ಡಿಯೋ ಆಗಿ ಅವಾರ್ಡ್ ತೊಗೊಂಡಾರ. ಇನ್ನು ಫಸ್ಟ್ ಟೈಮ್ ಇಂಡಿಯಾದಿಂದ ಡಿಯೋ ಆಗಿ ಹೇಳತ್ತೀನಿ. ಇಂಡಿಯಾದವ್ರು ಮೊದಲು ತೊಗೊಂಡಾರ ಒಬ್ಬೊಬ್ರು. ಬಟ್ ಏನೋ ಡಿಯೋ ಆಗಿ ಫಾದರ ಮತ್ತು ಡಾಟರ್ಗೆ ಇಬ್ಬರಿಗೆ ಕೂಡಿ ಕೊಟ್ರೆ ಯಾರು ಇಬ್ಬರದೆ ಸರ್? ಇದನ್ನ ಡಿಸ್ಕಷನ್ ಮಾಡಿದ್ದಿಲ್ಲ ನಾವು. ಹೇಳ್ರಿ MS ಸ್ವಾಮಿನಾಥನ್ ಪ್ಲಸ್ ಸೌಮ್ಯ ಸ್ವಾಮಿನಾಥನ್. MS ಸ್ವಾಮಿನಾಥನ್ ಇದನ್ನ ಕೊಟ್ಟರೆ ರೀಸೆಂಟಾಗಿ ಯಾವ ಅವಾರ್ಡ್ ಕೊಟ್ಟಿರ್ತಾರೆ? 5 ಅವಾರ್ಡ್ ಹೇಳಿದಿಲ್ಲ. ಭಾರತ ರತ್ನ 5 ಜನಕ್ಕೆ ಕೊಟ್ಟರಲ್ಲ ಅದನ್ನು ರಿಸೀವ್ ಮಾಡಿದಾರೆ ಇವರು. ಅವ್ರ ಮಗಳಲ್ಲ ಅವ್ರು ಪೋಸ್ಟ್ ನಮಸ್ ತೀರ್ಕೊಂಡಿರ್ತಾರೆ. ಸೌಮ್ಯ ಸ್ವಾಮಿನಾಥನ್ ರಿಸೀವ್ ಮಾಡಂಗಿಲ್ಲ. ಹೌದಾ? ಅವನ ಮಾಡಿರ್ತಾರೆ ತೊಗೊಂಡ್ ಮ್ಯಾಲೆ ಸಾಯ್ತಾರನ ಅವ್ರು ಪೋಸ್ಟ್ ನಮಸ್ಲಿನ ಕೊಟ್ರೆ ಕರೆಕ್ಟ್. ಇದು ನೆನಪಿಟ್ಕೋರಿ. ಯಾವ್ದು ಅವಾರ್ಡ್ ಹೇಳಿ ಇಬ್ಬರಿಗೆ? ಸೌಮ್ಯ ಸ್ವಾಮಿನಾಥನ್ ಮತ್ತು ಇದನ್ನ ಸೌಮ್ಯ ಸ್ವಾಮಿನಾಥನ್ ಮತ್ತು ಇನ್ನೊಬ್ರು ಯಾರ MS ಸ್ವಾಮಿನಾಥನ್. 2 ಅವಾರ್ಡ್ ಯಾವ್ದಂದ್ರೆ ಫೆಲ್ಲೋ ಆಫ್ ರಾಯಲ್ ಸೊಸೈಟಿ ಯಾವ ಕಂಟ್ರಿ ಕೊಡ್ತೈತೆ ಅಂದ್ರೆ
ಇಂಗ್ಲೆಂಡ್. ವೆರಿ ಗುಡ್. ನೆಕ್ಸ್ಟ್ ಹೇಳಿ, ರೀಸೆಂಟಾಗಿ ನಾರ್ತ್ ಸ್ಟಾರ್ ಪ್ಲಾಟ್ಫಾರ್ಮ್ ಅಂತ ತಂದಾರ. ನಾರ್ತ್ ಸ್ಟಾರ್ ಪ್ಲಾಟ್ಫಾರ್ಮ್ ಅಂತ ಇದ್ರೊಳಗೆ ಇಂಡಿಯಾದಾಗ ಯಾವ ಕಂಟ್ರಿ ಪಾರ್ಟಿಸಿಪೇಟ್ ಮಾಡ್ತಾವ ಕೇಳ್ಬೋದು. ನಾರ್ತ್ ಸ್ಟಾರ್ ಇದು ಎದಕ್ಕೆ ನ್ಯೂಸ್ನಾಗ ಐತೆ ಅಂದ್ರೆ ನರೇಂದ್ರ ಮೋದಿ ಇತ್ತೀಚೆಗೆ ನಾರ್ಡಿಕ್ ಕಂಟ್ರಿಗೆ ಅಥವಾ ಸ್ಕ್ಯಾಂಡಿನೇವಿಯನ್ ಕಂಟ್ರಿಗೆ ಹೋಗಿರು. ಅಲ್ಲಿಂದ ಬರಾಗ ಒಂದು ಹೊಸದು ಇನಿಷಿಯೇಟಿವ್ ಅಥವಾ ಪ್ಲಾಟ್ಫಾರ್ಮ್ ಮಾಡ್ಯಾರ. ಯಾವುದಂದ್ರೆ ನಾರ್ತ್ ಸ್ಟಾರ್ ಪ್ಲಾಟ್ಫಾರ್ಮ್. ಮತ್ತು ನಾರ್ತ್ ಸ್ಟಾರ್ ಅಂದ್ರೆ ನಾರ್ತ್ದಿಂದ ಸ್ವಲ್ಪ ಕಂಟ್ರಿಗಳು ಬಂದು ಏನು ಮಾಡ್ತಾವ ಅಂದ್ರೆ ಸ್ಟಾರ್ ಪ್ಲಾಟ್ಫಾರ್ಮ್ ಅಂದ್ರೆ ಎದಕ್ಕಂದ್ರೆ ನಮ್ಮ ಇಂಡಿಯಾದಾಗ ರಿನ್ಯೂವೇಬಲ್ ಎನರ್ಜಿ ಸೆಕ್ಟರ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ರೀ. ಇದು ಪೂರ್ತಿ ನೆನಪಿಟ್ಕೋರಿ, ಯಾಕಂದ್ರೆ ನಾರ್ತ್ ಸ್ಟಾರ್ ಅಂತ ಅಷ್ಟು ಹಾಕಿ ಹೇಳಿಕೆ ಟೈಪ್ನಾಗ ಏನು ಬೇಕಾ ಕನ್ಫ್ಯೂಸ್ ಮಾಡ್ಬೋದು. ಒಮ್ಮೆ ಹೇಳ್ತನ ಆಮೇಲೆ ರಿಪೀಟ್ ಮಾಡಕ್ರಿ. ಒಳ್ಳೇದು ಇದು ಕೇಳಿರೇನ ನಾರ್ತ್ ಸ್ಟಾರ್ ಹೇಳ್ರಿ. ಏನು ನಾರ್ತ್ ಸ್ಟಾರ್ ಪ್ಲಾಟ್ಫಾರ್ಮ್ ಯಾವ್ಯಾವ ಕಂಟ್ರಿ ಬರ್ತಾವ ಅಂದ್ರೆ ಡೆನ್ಮಾರ್ಕ್ ಪ್ಲಸ್ UK. ಈ ಪೂರ್ತಿ ಹೇಳ್ತೀನಿ ತೋರಿ ನಾನು. ಡೆನ್ಮಾರ್ಕ್ ಮತ್ತು ಯಾವುದಂದ್ರೆ UK ಎರಡು ಕೂಡಿದ್ದ ಜಾಯಿಂಟ್ ವೆಂಚರ್ ಪ್ರಾಜೆಕ್ಟ್ ಅಂತ ಕರೀತಾರೆ. ಎದ್ರ ಸಲ್ಮಾನ್ ಅಂತ ಹೇಳಿ ಯಾವ್ದ್ರ ಸಲ್ಮಾನ್ ಮಾಡತ್ತಾರಂದ್ರೆ ನಾನ್ ರಿನ್ಯೂವೇಬಲ್ ಅಲ್ಲ, ರಿನ್ಯೂವೇಬಲ್. ನಾನ್ ರಿನ್ಯೂವೇಬಲ್ ಅಂದ್ರೆ ಬೇರೆ, ರಿನ್ಯೂವೇಬಲ್ ಬೇರೆ. ರಿನ್ಯೂವೇಬಲ್ ಎನರ್ಜಿ ಯಾವ ಅಂದ್ರೆ ಸೋಲಾರ್ ಆಗಲಿ, ವಿಂಡ್ ಆಗಲಿ ಅಥವಾ ಹೈಡ್ರೋ ಎಲೆಕ್ಟ್ರಿಕ್ ಆಗಲಿ ಅಂಥದ್ರೋಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅದ್ರ ಪೂರ್ತಿ ಹೇಳ್ಬಿಡ್ಲಿ ಹೇಳಿಕೆ ಟೈಪ್ನಾಗ ಎಷ್ಟು ಕೇಳ್ತಾರ ಅಂತ ಹೇಳಿ. 4 ಮಿಲಿಯನ್ ಮೆಗಾ ವ್ಯಾಟ್ ಪರ್ ಅವರ್. 4 ಮಿಲಿಯನ್ ಅಂದ್ರೆ ಎಷ್ಟಾಗತ್ತೆ? 40 ಲಕ್ಷ ಏನಂದ್ರೆ ಮೆಗಾ ವ್ಯಾಟ್ ಏನಂತಾರೆ MWH ಮೆಗಾ ವ್ಯಾಟ್ ಪರ್ ಅವರ್ ಅಲ್ಲ, ಮೆಗಾ ವ್ಯಾಟ್ ಪರ್ ಅವರ್ ವಿದ್ಯುತ್ ಉತ್ಪಾದನೆ ಮಾಡ್ಬೇಕಂತ ಟಾರ್ಗೆಟ್ ಐತಿ. ಇದು ಹೇಳಿಕೆ ಟೈಪ ಹಿಂಗೆ ನೆನಪಿಟ್ಕೋರಿ, ಯಾಕಂದ್ರೆ ಸುದ್ದಿಯಲ್ಲಿ ಐತಲ್ಲ ಅದ್ರ ಸಲ್ಬಂಧ ಹೇಳತ್ನ. ಇದು ಬರೀ ಎಲ್ಲರ ನಾರ್ತ್ ಸ್ಟಾರ್ ಅಂತ ಅವ್ರ ಮಾಡಿದ್ರೆ ಇಂಪಾರ್ಟೆಂಟ್ ಇರ್ತಿದ್ದಿಲ್ಲ, ಬಟ್ ಅವ್ರು ಇಂಡಿಯಾದಾಗ ಇನ್ವೆಸ್ಟ್ಮೆಂಟ್ ಮಾಡತ್ತಾರೆ. ನೆನಪಿಟ್ಕೋರಿ, ನಾರ್ತ್ ಸ್ಟಾರ್ ಪ್ಲಾಟ್ಫಾರ್ಮ್ ಅಂತ ಬಂದ್ರೆ ಒಂದೇದು ಏನು ಕೇಳ್ತಾರೆ ಅಂದ್ರೆ ಯಾವ ಎರಡು ಕಂಟ್ರಿ ಅಂದ್ರೆ ಡೆನ್ಮಾರ್ಕ್ ಮತ್ತು UK. ನೆನಪಿಟ್ಕೋರಿ, ಡೆನ್ಮಾರ್ಕ್ ಮತ್ತು UK, ಯುನೈಟೆಡ್ ಕಿಂಗ್ಡಮ್ ಅಂತ ಬರ್ತೈತಲ್ಲ, ಯುನೈಟೆಡ್ ಕಿಂಗ್ಡಮ್ ಮತ್ತು ಡೆನ್ಮಾರ್ಕ್ ಕೂಡ ಮಾಡಿದ್ದ ಜಾಯಿಂಟ್ ವೆಂಚರ್. ಎದ್ರ ಸಲ್ಬಂಧ ಇಂಡಿಯಾದಾಗ ಇನ್ವೆಸ್ಟ್ಮೆಂಟ್ ಮಾಡತ್ತಾರಂದ್ರೆ ರಿನ್ಯೂವೇಬಲ್ ಎನರ್ಜಿ. ರಿನ್ಯೂವೇಬಲ್ ಎನರ್ಜೀಸ್ ಅಂದ್ರೆ ನೆನಪಿಟ್ಕೋ. ಈಗ ಹೇಳಿ ನೋಡು, ರಿನ್ಯೂವೇಬಲ್ ಎನರ್ಜೀಸ್ ಅಂದ್ರೆ ಇಂಡಿಯಾದ ಒಂದು ಗೋಲ್ ಐತ್ರಿ. ಇಂಡಿಯಾ ಯಾವ ಇಯರ್ ತನ 500 ಮೆಗಾವ್ಯಾಟ್ ಪರ್ ಅವರ್ ವಿದ್ಯುತ್ ಉತ್ಪಾದನೆ ಮಾಡ್ಬೇಕಂದೈತಿ. 2030, 40, 45, 47, 2030 ನೆನಪಿಟ್ಕೋರಿ. 2030 ಸಾರಿ ಕರೆಕ್ಟ್ ಅನ್ನಲ್ಲ 2030 47 2030 ರಿನ್ಯೂವೇಬಲ್ ಸೆಕ್ಟರ್ದಿಂದ ಹೇಳತ್ನ. ರಿನ್ಯೂವೇಬಲ್ ಸೆಕ್ಟರ್ದಿಂದ ನೆಟ್ ಜೀರೋ ಎಮಿಷನ್ ಬಂದಾಗ 2070. ಇದು ರಿನ್ಯೂವೇಬಲ್ ಸೆಕ್ಟರ್ ಅಂದರೆ ಈಗ ನಮ್ಮಲ್ಲಿ ಯಾವುದು ಪವನ ಶಕ್ತಿ, ಜಲಶಕ್ತಿ ಮತ್ತು ಯಾವ ಬರ್ತಾವೆ ಸೋಲಾರ್ ಶಕ್ತಿ ಇವೆಲ್ಲದವಲ್ಲ. ಇತರದಿಂದನ 500 ಮೆಗಾವ್ಯಾಟ್ ಪರ್ ಅವರ್ ಕೆಪಾಸಿಟಿನ ಜನ್ರೇಟ್ ಮಾಡ್ಬೇಕಂತ ಇಂಡಿಯಾದ ಟಾರ್ಗೆಟ್ ಐತಲ್ಲ. ಆ ಟಾರ್ಗೆಟ್ ರೀಚ್ ಮಾಡ್ಬೇಕಾರೆ ಕಂಟ್ರಿಗಳು ಹೆಲ್ಪ್ ಮಾಡತ್ತಾವ. ಅದೇ ಯಾವುದಂದ್ರೆ ನಾರ್ತ್ ಸ್ಟಾರ್ ಪ್ಲಾಟ್ಫಾರ್ಮ್. ಯಾವ ಎರಡು ಕಂಟ್ರಿ? ಡೆನ್ಮಾರ್ಕ್ ಮತ್ತು UK. ನೆನಪಿರ್ತೈತಲ್ಲ, ಡೆನ್ಮಾರ್ಕ್ ಮತ್ತು UK. ಎಷ್ಟು ಇದನ್ನು ಮೆಗಾವ್ಯಾಟ್ ಇವು ಎರಡು ಕಂಟ್ರಿಗಳು ಉತ್ಪಾದನೆ ಮಾಡ್ಬೇಕಂದ್ರೆ 4 ಮಿಲಿಯನ್ ಮೆಗಾ 4 ಮಿಲಿಯನ್ ಮೆಗಾವ್ಯಾಟ್ ಪರ್ ಅವರ್ನ ಉತ್ಪಾದನೆ ಮಾಡ್ಬೇಕಂದಾರಲ್ಲ. ಇದು ಎಷ್ಟು ಜೀರೋ ಎಮಿಷನ್ ಅಥವಾ ಎಷ್ಟು ಇದನ್ನು ಯಾವುದಂದ್ರೆ ಕಾರ್ಬನ್ ಫುಟ್ ಪ್ರಿಂಟ್ನ ಎಲಿಮಿನೇಟ್ ಮಾಡ್ತಂದ್ರೆ ಸೇಮ್ 4 ನೆನಪಿಟ್ಕೋ. ಹೇಳಿಕೆ ಟೈಪ್ನ ಕನ್ಫ್ಯೂಸ್ ಮಾಡಕ್ಕೆ ಕೇಳಬಾರ್ದ. ಕ್ಲೀನ್ ಎಲೆಕ್ಟ್ರಿಸಿಟಿ ಏನು ಕೇಳಿರ್ತಾರೆ ಅಂದ್ರೆ ಎಷ್ಟು ಕಾರ್ಬನ್ ಎಮಿಷನ್ನ ಎರಾಡಿಕೇಟ್ ಮಾಡ್ತೈತಿ. ಇದು ರಿನ್ಯೂವೇಬಲ್ ಎನರ್ಜಿ 40 ಲಕ್ಷ ಮೆಗಾವ್ಯಾಟ್ ಪರ್ ಅವರ್ ಎಲ್ಲರ ವಿದ್ಯುತ್ ಉತ್ಪಾದನೆ ಆತತ್ತೇಳಿ ಎಷ್ಟು ಮಿಲಿಯನ್ ಕಾರ್ಬನ್ ಫುಟ್ ಪ್ರಿಂಟ್ ಹೋಗತ್ತೆ ಅಂದ್ರೆ ಕಾರ್ಬನ್ ಎಮಿಷನ್ ಹೋಗತ್ತೆ ಅಂದ್ರೆ 40 ಮೆಗಾವ್ಯಾಟ್. ಅದು ಏನಂದ್ರೆ ಅದು ಎಷ್ಟೈತೆ ತಡಿ, ಅದು 44 ಲಕ್ಷ ಟನ್. ಇದನ್ನು ಯಾವ್ದು 4 ಮಿಲಿಯನ್ ಟನ್ ಅಂದರೆ ಎಷ್ಟಾಗತ್ತೆ? 40 ಮಿಲಿಯನ್ ಟನ್ ಅಲ್ಲ, 40 ಲಕ್ಷ ಟನ್ಸ್. ಇವೆರಡು ಕನ್ಫ್ಯೂಸ್ ಆಗಲ್ಲ. ಹೇಳಿಕೆ ಟೈಪ್ನಾಗ ಏನು ಕನ್ಫ್ಯೂಸ್ ಆಗಬಾರ್ದು. ಒನ್ನೇ ಹಿಡ್ದ ಬಡ ಹೇಳ್ರಿ, ಇಷ್ಟ ಐತೆ ಅದ್ರ ಮತ್ತು ಭಾಳ ಹೇಳಂಗಿಲ್ಲ. ಟೆನ್ಷನ್ ಮಾಡ್ಕೊಂಡಿರಿ. ಮತ್ತು ನಾರ್ತ್ ಸ್ಟಾರ್ ಪ್ಲಾಟ್ಫಾರ್ಮ್ದು ಒಂದೇದು ಹೇಳ್ಬೇಕು ಏನ್ರಿ? ಯಾವ ಎರಡು ಕಂಟ್ರಿ? UK ಪ್ಲಸ್ ಡೆನ್ಮಾರ್ಕ್. ಎದ್ರ ಸಲ್ಮಂದ್ ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಬಂದಾರ? ಗ್ರೀನ್ ಎನರ್ಜಿ ಅಥವಾ ರಿನ್ಯೂವೇಬಲ್ ಎನರ್ಜಿ ಅನ್ಬೇಕು. ಈ ರಿನ್ಯೂವೇಬಲ್ ಎನರ್ಜಿ ಇದ್ದಾಗ ಇಂಡಿಯಾ ಟಾರ್ಗೆಟ್ ಯಾವ ಇಯರ್ ತನಕ ಎಷ್ಟು ಇತ್ತು ಅಂತ ಕೇಳ್ರ? 2030. ಅದ ಗೋಲ್ ರೀಚ್ ಮಾಡಕ್ಕೆ ಇವ್ರು ಹೆಲ್ಪ್ ಮಾಡತ್ತಾರೆ. 2030 ಅಂದ್ರೆ ಇನ್ನು 4 ವರ್ಷನಾಗ ಬರ್ತೈತೆ ರೀ. ಆ 4 ವರ್ಷನಾಗ ಏನು ಮಾಡ್ಬೇಕಾರೆ 500 ಮೆಗಾವ್ಯಾಟ್ ಎಷ್ಟೈತೆ ಅಂದ್ರೆ ಟಾರ್ಗೆಟ್ 500 ಮೆಗಾವ್ಯಾಟ್ ಪರ್ ಅವರ್ ಮಾಡ್ಬೇಕಂದ್ರೆ ಇವ್ರು ಎಷ್ಟು ಕೊಡ್ತಂದ್ರೆ ಇವ್ರ 40 ಲಕ್ಷ ಮೆಗಾವ್ಯಾಟ್ ಕೊಡ್ತಂದ್ರೆ 400 ಎಷ್ಟು ಆಗ್ಬೇಕಂದ್ರೆ 500 ಮೆಗಾವ್ಯಾಟ್ ಆಗ್ಬೇಕು. ಇಲ್ಲಿ 40 ಲಕ್ಷ ಕೊಡ್ತಂದ್ರೆ ಹೆಚ್ಚಾಕತ್ತೆ ನಾವು. ಇದು 4 ಮಿಲಿಯನ್ ಮೆಗಾವ್ಯಾಟ್ ಅದನ್ನ 500 ಟಾರ್ಗೆಟ್ ಐತಿ. 500 ಗಿಗಾವ್ಯಾಟ್ ಐತೆ. ಅದನ್ನ ಮೆಗಾವ್ಯಾಟ್ ಅನ್ನೇನು ಗಿಗಾವ್ಯಾಟ್ ದೊಡ್ಡದು, ಮೆಗಾ ಸಣ್ಣದು. ಗಿಗಾವ್ಯಾಟ್ ನೆನಪಿಟ್ಕೋರಿ. ಇದನ್ನು ಇನ್ನೊಮ್ಮೆ ಹೇಳ್ರಿ. ನಾರ್ತ್ ಸ್ಟಾರ್ ಪ್ಲಾಟ್ಫಾರ್ಮ್ ಬಂದಾಗ ಯಾವ ಸ್ಟೇಟ್ ಹೇಳ್ರಿ, ಯಾವ ಕಂಟ್ರಿ ಹೇಳ್ರಿ? ಡೆನ್ಮಾರ್ಕ್ ಮತ್ತು ಈಗ ಅದಕ್ಕೆ ಕನ್ಫ್ಯೂಸ್ ಆದಾಗ ಅದಕ್ಕೆ ಎಲಿಮಿನೇಟ್ ಮಾಡ್ಬೋದ್ರೆ. ಈಗ ನಾನು 40 ಲಕ್ಷ ಮಿಲಿಯನ್ ಅಂತ ಹೇಳಿದ್ನಲ್ಲ, 40 ಮಿಲಿಯನ್ ಮೆಗಾವ್ಯಾಟ್ ಪರ್ ಅವರ್ ಅಂದಾಗ 500 ಮೆಗಾವ್ಯಾಟ್ ಹೇಳಿದಾಗ ನೀವು ಅದು ಕ್ವಶನ್ ಅಲ್ಲೇ ಕೇಳ್ಬೋದಿತ್ತು. ಯಾರೂ ಕೇಳಿಲ್ಲ ಅದು. ಯಾಕಂದ್ರೆ ಮೆಗಾವ್ಯಾಟ್ ಎರಡು ಸೇಮ್ ಆದ್ರೆ 40 ಲಕ್ಷ ಇಲ್ಲೇ ಮಾಡತ್ತಾರೆ. ಇವ್ರು 500 ಮಾಡಿ ಏನು ಮಾಡೋರು? 500 ಗಿಗಾವ್ಯಾಟ್ ಐತೆ ನಮ್ದು ಟಾರ್ಗೆಟ್. ಯಾವುದಂದ್ರೆ 2030 ತನಕ. ಅದನ್ನ ಕೇಳಲಿಲ್ಲ ಯಾರು, ಇರಲಿ ಬಿಡು. ಯಾವುದೇ ಹೇಳ್ರಿ. ನಾರ್ತ್ ಸ್ಟಾರ್ ಪ್ಲಾಟ್ಫಾರ್ಮ್ ಅಂದಾಗ ಒಂದೇದೇನ ನನಗೆ ಕನ್ಫ್ಯೂಸ್ ಆಗಿತ್ತು ಅದು. ಅದಕ್ಕೆ ನಾನು ಅದನ್ನ ನೆನಪಿಟ್ಕೊಂಡಿದ್ದೀನಿ. ನೀನೇ ಹೇಳಿಲ್ಲ ನಾ ಅಂದ್ರೆ. ನಾರ್ತ್ ಸ್ಟಾರ್ ಪ್ಲಾಟ್ಫಾರ್ಮ್ ಅಂದಾಗ ಯಾವ ಎರಡು ಕಂಟ್ರಿ? ಡೆನ್ಮಾರ್ಕ್ ಮತ್ತು
ಡೆನ್ಮಾರ್ಕ್ ಮತ್ತು UK. ಎದ್ರ ಸಲ್ಮಂದ್ ನಾಳೆ ಏನು ಕೇಳಿರ್ತಾರೆ ಅಂದ್ರೆ ಈ ನಾರ್ತ್ ಸ್ಟಾರ್ ಪ್ಲಾಟ್ಫಾರ್ಮ್ ಅಂತ ಕೇಳಿ ರೀಸೆಂಟಾಗಿ ಹೆಂಗಾರು ಅಮೇರಿಕಾ ಇದನ್ನು ಯಾವ್ದಾರ ನಾರ್ಡಿಕ್ ಕಂಟ್ರಿಗೆ ಹೋಗಿರಲ್ಲ, ಇವ್ರು ಇತ್ತೀಚೆಗೆ ನಾರ್ತ್ ಸ್ಟಾರ್ ಪ್ಲಾಟ್ಫಾರ್ಮ್ ಅಂತ ಮಾಡ್ಯಾರ. ಇಂಡಿಯನ್ ಗ್ರೀನ್ ಎನರ್ಜಿ ಸೆಕ್ಟರ್ ಡೆವಲಪ್ಮೆಂಟ್ ಮಾಡಕ್ಕೆ ಬಂದಾರ, ಅಥವಾ ಬೇರೆ ಏನು ಬೇಕಾದ ಹೇಳಿಕೆ ಕೊಟ್ಟರು ನೆನಪಿಟ್ಕೋರಿ. ಓನ್ಲಿ ಏನಂದ್ರೆ ರಿನ್ಯೂವೇಬಲ್ ಎನರ್ಜಿ ಸೆಕ್ಟರ್ನಾಗ ಡೆವಲಪ್ಮೆಂಟ್ ಮಾಡಕ್ಕೆ ಬಂದಾರ. ರಿನ್ಯೂವೇಬಲ್ ಸೆಕ್ಟರ್ ಅಂದ್ರೆ ಯಾವ್ಯಾವ ಗೊತ್ತದಾವ ನಿಮ್ಗೆ? ಎಷ್ಟು ಇದನ್ನು ಮಿಲಿಯನ್ ಟನ್ ಮಾಡ್ಬೇಕಂದ್ರೆ ಎಷ್ಟು ಮಿಲಿಯನ್ ಮಾಡ್ಬೇಕಂದ್ರೆ 4 ಮಿಲಿಯನ್ ಇಷ್ಟ ನೆನಪಿಡೋರು. 4 ಮಿಲಿಯನ್ ಮೆಗಾವ್ಯಾಟ್ ಪರ್ ಅವರ್ನ ಜನ್ರೇಟ್ ಮಾಡ್ಬೇಕಂದ್ರೆ ಇದನ್ನು ಎಷ್ಟು ಕಾರ್ಬನ್ ಫುಟ್ ಪ್ರಿಂಟ್ ಎಮಿಷನ್ ಎರಾಡಿಕೇಟ್ ಮಾಡ್ಬೇಕಂದ್ರೆ ಎಷ್ಟು ಅದ 4 ಮಿಲಿಯನ್ ಟನ್. ಇಲ್ಲಿ 4 ಮಿಲಿಯನ್ ಮೆಗಾವ್ಯಾಟ್ ಪರ್ ಅವರ್. ಕನ್ಫ್ಯೂಸ್ ಆಗತ್ತವಲ್ಲ ಈಗ ಇನ್ನೊಮ್ಮೆ ಹತ್ನ 4 ಮಿಲಿಯನ್ ಅಂದ್ರೆ ಗೊತ್ತಾಗತ್ತಲ್ಲ. ನಾ 4 ಮಿಲಿಯನ್ ನೆನ್ಪಿಟ್ಕೋ. ಇಲ್ಲಿ ವಿದ್ಯುತ್ ಉತ್ಪಾದನೆ ಮಾಡೋದು ಎಷ್ಟಂದ್ರೆ 4 ಮಿಲಿಯನ್ ಮೆಗಾವ್ಯಾಟ್ ಪರ್ ಅವರ್, ಕರೆಕ್ಟಾ? ಆಮೇಲೆ ಎರಾಡಿಕೇಟ್ ಎಷ್ಟು ಮಾಡ್ತಾರಂದ್ರೆ ಟನ್ ಕಾರ್ಬನ್ ಫುಟ್ ಪ್ರಿಂಟ್ ಹೆಂಗೆ ಮಾಡ್ತಾರಂದ್ರೆ ಮೆಗಾವ್ಯಾಟ್ ಪರ್ ಅವರ್ದಾಗ ಮಾಡಂಗಿಲ್ಲ, ಟನ್ ಯಾಕೆ ತೆಗಿತಾರೆ, ಹೌದಾ? ಆ ಕಾರ್ಬನ್ ಎಷ್ಟಂದ್ರೆ 4 ಮಿಲಿಯನ್ ಟನ್, 40 ಲಕ್ಷ ಟನ್ನ. ಇಲ್ಲಿ ಅಂದ್ರೆ 4 ಮಿಲಿಯನ್ ಮೆಗಾವ್ಯಾಟ್ ಪರ್ ಅವರ್. ನಮ್ದು ಯಾವ್ದು ಟಾರ್ಗೆಟ್ ಇತ್ತು ಯಾವ ಇಯರ್ ತನ? 2030 ತನ. ಏನು ಟಾರ್ಗೆಟ್ ಇತ್ತು? 500 ಗಿಗಾವ್ಯಾಟ್ ಇತ್ತಲ್ಲ, ಅದನ್ನ ರೀಚ್ ಮಾಡೋ ಸಲ್ಮಂದ್ ಯಾವ್ದಂದ್ರೆ ಯಾವ್ದು ಹೇಳಿ? ನಾರ್ತ್ ಸ್ಟಾರ್ ಪ್ಲಾಟ್ಫಾರ್ಮ್. ವೆರಿ ಗುಡ್, ನಾರ್ತ್ ಸ್ಟಾರ್ ಪ್ಲಾಟ್ಫಾರ್ಮ್. ಮತ್ತು ನೆಕ್ಸ್ಟ್ ಇನ್ ಸ್ಪೇಸ್ದವ್ರು ಹೇಳಿದ್ದು, ಇನ್ ಸ್ಪೇಸ್ದವ್ರು ರೀಸೆಂಟಾಗಿ ಅಪ್ರೂವಲ್ ಕೊಟ್ಟಾರ ಅಂತ ಹೇಳಿ. ಇನ್ ಸ್ಪೇಸ್ ಎಲ್ಲಿ ಐತೆ? ಕೊಟ್ರ ಅಹಮದಾಬಾದ್ನಾಗ ಐತಿ. 2 ಅದಾವ ಪ್ರೈವೇಟೈಸೇಷನ್, ಇಸ್ರೋ ರಿಲೇಟೆಡ್ ಪ್ರೈವೇಟೈಸೇಷನ್. ಯಾವ ಮಿಸೈಲ್ಗಳನ್ನ ಇದನ್ನು ಮಾಡ್ಬೇಕಂದ್ರೆ, ಅಥವಾ ರೀಸೆಂಟಾಗಿ ಮಿಷನ್ ದೃಷ್ಟಿ ಎತ್ ಮಾಡಿದ್ರಲ್ಲ, ಅದಕ್ಕೆ ಯಾವ ಒಂದು ಸಂಸ್ಥೆ ಹೆಲ್ಪ್ ಮಾಡೈತೆ ಅಂದ್ರೆ ಮಿಷನ್ ದೃಷ್ಟಿ. ಯಾವ ಪ್ಲಾಟ್ಫಾರ್ಮ್ ಹೆಲ್ಪ್ ಮಾಡೈತಿ? ಯಾವ್ದು ನಮ್ದು ಮಾಡೈತಿ? NSIL ಮಾಡಿಲ್ಲ, ಅದೇ ಗ್ಯಾಲಾಕ್ಸಿ ಐದವ್ರು ಮಾಡ್ಯಾರ. ಯಾರು ಮಾಡ್ತಾರೆ ಈಗ? ಯಾವ್ದಾದ್ರು ನೆನಪಿಟ್ಕೋರಿ, ಪ್ರೈವೇಟ್ದು ಇವು ಇನ್ ಸ್ಪೇಸ್ ಐ ಮತ್ತು ಇನ್ ಸ್ಪೇಸ ಮತ್ತು NSIL ಅದಾವಲ್ಲ, ಇವು ಎದಕ್ಕೆ ಅದಾವಂದ್ರೆ ಇಂಡಿಯಾದಾಗ ಯಾರ ಪ್ರೈವೇಟ್ ಸ್ಯಾಟಲೈಟ್ಗಳು ಮಾಡಲಿ, ರಾಕೆಟ್ ಮಾಡಲಿ, ಏನೋ ಮಾಡಲಿ, ಅವ್ನು ಟೆಸ್ಟ್ ಮಾಡಕ್ಕೆ ನಮ್ಮಲ್ಲಿ ಒಂದು ಇಸ್ರೋದಿಂದ ಪ್ರೈವೇಟ್ ಏಜೆನ್ಸಿ ಅದಾವ. ಯಾವ್ದಂದ್ರೆ NSIL ಮತ್ತು ಇನ್ ಸ್ಪೇಸ್. ನೆನಪಿರ್ತೈತಲ್ಲ, NSILದವ್ರು ಅದಕ್ಕೆ ಹೆಲ್ಪ್ ಮಾಡ್ತಾರೆ. ಯಾರು ಮಾಡ್ತಾರೆ ಮಿಷನ್ ದೃಷ್ಟಿ? ಯಾರು ಮಾಡ್ತಾರೆ? ಯಾವ ಕಂಪ್ನಿ? ಗ್ಯಾಲಾಕ್ಸಿ. ಎದ್ರ ಸಲ್ಮಂದ್ ಮಾಡ್ತಾರೆ ಮಿಷನ್ ದೃಷ್ಟಿ? ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಅಂತ ಕರಿತೀವಿ. ನೆನಪಿರ್ತೈತಲ್ಲ, ಭೂಮಿ ಮೇಲಿಂದ ಏನಾರ ಅನ್ವೇಷಣೆಗಳನ್ನ ಮಾಡಕ್ಕೆ ಯಾವ್ದಂದ್ರೆ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್. ಯಾವ ರಾಕೆಟ್ ಲಾಂಚ್ ಮಾಡಿತ್ತು? ಫಾಲ್ಕನ್ 9. ನಾಳೆ ಎಲ್ಲರ ಇಸ್ರೋದವ್ರು ಲಾಂಚ್ ಮಾಡ್ರ ಅಂದಾಗ ತಪ್ಪು ಹಾಕಿ ಬರ್ರಿ. ಮತ್ತೆ ಇಸ್ರೋದವ್ರು ಮಾಡಿಲ್ಲ ಅದನ್ನ ಎಲ್ಲಿ ಮಾಡ್ರಿ ಅಂದ್ರೆ ಫಾಲ್ಕನ್ 9 ಔಟ್ ಆಫ್ ಕಂಟ್ರಿ. ನಮ್ಮಲ್ಲಿ ಮಾಡಿಲ್ಲ. ನಮ್ಮಲ್ಲಿ ಯಾಕಾರ ಪ್ರೈವೇಟ್ದವ್ರು ಜಾಸ್ತಿ ಮಾಡಂಗಿಲ್ಲ, ಔಟ್ ಆಫ್ ಕಂಟ್ರಿದು ಆದ್ರೆ ಮಾಡಿರ್ತೀವಿ ನಾವು. ನಮ್ಮ ಯಾವಂದ್ರೆ ಇನ್ ಸ್ಪೇಸ್ ಮತ್ತು NSIL ಬರ್ತಾವೆ. ಈಗ ಏನು ಹೇಳಿ ಅಂದ್ರೆ ಇನ್ ಸ್ಪೇಸ್ 2 ಇಯರ್ ಬೇಡ್ರಿ, ನೋಡು 1 ವರ್ಷ ಡಿಫ್ರೆನ್ಸ್ನೇ ಬರ್ತಾವೆ. NSIL ಹೆಡ್ ಕ್ವಾರ್ಟರ್ ಕೇಳಿದ್ರೆ ಒಂದು ಕ್ವಶನ್ಯಾಗ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಇದರದ ಕೇಂದ್ರ ಕಚೇರಿಯಲ್ಲಿ ಐತದ ಬೆಂಗಳೂರು. ಯಾವ ಇಯರ್ದಾಗ ಬಂದಿತ್ತು? 2019. ಅದಾದ 1 ವರ್ಷಕ್ಕೆ ಇನ್ನೊಂದು ಯಾವ ತರ್ತಾರೆ ಅಂದ್ರೆ ಇನ್ ಸ್ಪೇಸ್. ಎಲ್ಲಿ? ಈಗ ಹೇಳಿ, ಗುಜರಾತ್ನ ಅಹಮದಾಬಾದ್, ಗಾಂಧಿನಗರ್, ದೊಲೇರಾ. ಅಹಮದಾಬಾದ್. ನೆನಪಿಟ್ಕೋರಿ, ಇವು ಕನ್ಫ್ಯೂಸ್ ಆಗಬಾರ್ದು. ಅಹಮದಾಬಾದ್. ಈಗ ಹೇಳ್ರಿ, ಇನ್ ಸ್ಪೇಸ್ದವ್ರು ಯಾಕೆ ಗುಜರಾತ್ದಾಗಿತ್ತಲ್ಲ, ಅದ ಟೆಕ್ನಿಕಲ್ ಫೆಸಿಲಿಟಿ ಇನ್ನೊಂದು ಸ್ಟೇಟಿಗೆ ಕೊಟ್ಟಾರ. ಎಲ್ಲಿ ಅಂದ್ರೆ ತಮಿಳ್ನಾಡು. ವೆರಿ ಗುಡ್. ಲಾಸ್ಟ್ ಇನ್ನೊಂದು ಯುನೈಟೆಡ್ ನೇಷನ್ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಅವಾರ್ಡ್ ಅಂತ ಬರ್ತದೆ. ನೆನಪೈತಿ? ಅಡ್ವೊಕೇಟ್ ಆಫ್ ದ ಇಯರ್ ಅಂತ. ಇದು ಎದರ ಸಲ್ಮಾನ್ ಕೊಡ್ತಾರೆ ಹೇಳ್ರಿ? ವಿಶ್ವಸಂಸ್ಥೆ ಸ್ಥಾಪನೆ ಆಗಿದ್ದು ಉದ್ದೇಶ ಏನು ಹೇಳಿದ್ದು ನಾವು? ವಿಶ್ವಸಂಸ್ಥೆ. ಎಸ್, ಜಗತ್ನಾಗ ಶಾಂತಿ ಇರಬೇಕು, ಸೆಕ್ಯೂರಿಟಿ ಇರಬೇಕು, ಸುರಕ್ಷತೆ ಇರಬೇಕಂತ ಯಾವ್ದು ಮಾಡ್ತಾರೆ ಅಂದರೆ ವಿಶ್ವಸಂಸ್ಥೆ. ಅವರೇ ಏನು ಮಾಡ್ತಾರೆ ಅಂದ್ರೆ ಯುನೈಟೆಡ್ ನೇಷನ್ ಜೆಂಡರ್ ಅಡ್ವೊಕೇಟ್ ಅವಾರ್ಡ್ ಅಂತ. ಜೆಂಡರ್ ಅಡ್ವೊಕೇಟ್ ಅವಾರ್ಡ್ ಎದಕ್ಕೆ ಕೊಡ್ತಾರೆ ಅಂದ್ರೆ ಮಹಿಳೆಯರು ಮಿಲಿಟರಿ ಒಳಗೆ ಬರಬೇಕು, ಅಥವಾ ಮಹಿಳೆಯರು ಏನು ಮಾಡ್ಬೇಕಂದ್ರೆ ಅವ್ರ ಸಾಧನೆ ಅಥವಾ ಶೌರ್ಯನ ತೋರಿಸ್ಬೇಕಂತೇಳಿ ಜೆಂಡರ್ ಅಡ್ವೊಕೇಟ್ ಅವಾರ್ಡ್ ಅಂತ ಕೊಡ್ತಾರೆ. 2016ರಿಂದ ಸ್ಟಾರ್ಟ್ ಮಾಡಿದ್ರು. ಇಯರ್ ಇಂಪಾರ್ಟೆಂಟ್ ಇಲ್ಲ. ಇಂಡಿಯಾದವ್ರು ಯಾರಿಗೆ ಕೊಟ್ಟಾರ ರೀಸೆಂಟಾಗಿ ಕೇಳ್ಬೋದು. ಇಂಡಿಯಾದವ್ರಿಗೆ ಹೇಳ್ರಿ ಯಾರು ಕೊಟ್ಟರು ರೀಸೆಂಟಾಗಿ? ಯಾರ? ಅಭಿಲಾಷ್ ಬಾರಕ್. ಇದು ಅದಕ್ಕೆ ಈ ನಾಳೆ ಎಲ್ಲರ ಅಭಿಲಾಷ್ ಬಾರಕ್ ನೆನಪಿಟ್ಕೊಂಡು ಹೋಗಿ. ಇಂಡಿಯಾದವ್ರು ಎಷ್ಟು ಜನ ಇವು ಯಾಕಂದ್ರೆ ಹೇಳಿಕೆ ಟೈಪ್ನ KAದವ್ರು ಎಲ್ಲಿ ಕೇಳ್ತಾರೆ ಗೊತ್ತಿಲ್ಲ. ಅಡ್ವೊಕೇಟ್ ಯಾವ್ದಂದ್ರೆ ಜೆಂಡರ್ ಅಡ್ವೊಕೇಟ್ ಆಫ್ ದ ಇಯರ್ ಅವಾರ್ಡ್. ಇಯರ್ ಅಂದ್ರೆ ಈ ವರ್ಷದ ಜೆಂಡರ್ ಅಡ್ವೊಕೇಟ್ ಅಂತ ಬಂದಿರ್ತೇಳಿ ಅವರ ಬರ್ತಾರೆ. ಯಾಕಂದ್ರೆ ಯಾವ್ದಾರ ದೇಶದಾಗ ಅವರು ಮಿಲಿಟರಿದಿಂದ ಅತ್ಯುನ್ನತವಾದ ಸಾಧನೆ ತೋರಿಸಿರ್ತಾರಲ್ಲ ಅಂಥವ್ರು ಕೊಡ್ತಿರ್ತಾರೆ. 3 ಈಗ ಇಂಡಿಯಾದಿಂದ ಎಷ್ಟು ಮಹಿಳೆಯರು ಕೊಟ್ರಂದ್ರೆ 3 ಜನ. ಕರೆಕ್ಟ್, 3 ಜನ ಮಹಿಳೆಯರು. ರೀಸೆಂಟಾಗಿ 2025 ಸಿಗ್ತದೆ. 26ರಲ್ಲಿ ಅವಾರ್ಡ, 25 ಯಾರಿಗೆ? ಅದೇ ಅಭಿಲಾಷ್ ಬಾರಕ್. ನೆಕ್ಸ್ಟ್ ಇನ್ನಿಬ್ರು. ಟೋಟಲ್ ಇಂಡಿಯಾದಿಂದನ 3 ಜನಕ್ಕೆ ಕೊಡ್ತಾರೆ. ಇಂಡಿಯಾ ಬಿಟ್ಟರೆ ಎಲ್ಲ ಬೇರೆ ಕಂಟ್ರಿಗೆ ಹೋಗ್ಯಾವ. ಇಂಡಿಯಾದಿಂದ ಫಸ್ಟ್ ತೊಗೊಂಡವ್ರು ಯಾರತ್ ಕೇಳ್ರ? ಯಾರ? ಸುಮನ್ ಗವಾನಿ ಅಂತ ಬರ್ತೈತಿ. 3 ಹೇಳ್ತಾನೆ. 1ನೇದ ಇಂಡಿಯಾದಿಂದ ಫಸ್ಟ್. ಕನ್ಫ್ಯೂಸ್ ಆಗಬಾರ್ದು. ರೀಸೆಂಟಾಗಿ ಕೇಳೋದು ಬಿಟ್ಟ ಭಾರತದಿಂದ ಮೊದಲ ವಿಶ್ವಸಂಸ್ಥೆ ಕೊಡ ಮಾಡುವ ಜೆಂಡರ್ ಅಥವಾ ಏನಂತಾರೆ ಜೆಂಡರ್ ಲಿಂಗ ಸಮಾನತೆ ಅಡ್ವೊಕೇಟ್ ಅವಾರ್ಡ್, ಜೆಂಡರ್ ಅಡ್ವೊಕೇಟ್ ಅವಾರ್ಡ್ ಆಫ್ ದ ಇಯರ್ನ ಇಂಡಿಯಾದಿಂದ ಪ್ರಥಮ ಬಾರಿಗೆ ಯಾರು ತೊಗೊಂಡಂಗಂದಾಗ ಮತ್ತು ಇವ್ರು ಅಭಿಲಾಷ್ ಬಾರಕ್ ಹಾಕಿ ಬಂದ್ರೆ ಪಕ್ಕ ಮಾರ್ಸೋಕತ್. ಮತ್ತು 1ನೇದು ಯಾರಂದ್ರೆ ಸುಮನ್ ಗವಾನಿ. 1ನೇದ ಸುಮನ್ ಗವಾನಿ. 2ನೇದ ರಾಧಿಕಾ ಸೇನ್ ರೀಸೆಂಟಾಗಿ ಲಾಸ್ಟ್ ಟೈಮ್ ಡಿಸ್ಕಷನ್ ಮಾಡಿದ್ವಲ್ಲ, ರಾಧಿಕಾ ಸೇನ್. ಇವು 3 ಮಂದಿ ಎಲ್ಲೆಲ್ಲಿ ಮಾಡ್ಯಾರತ್ತು ಕೇಳ್ಬೋದು. 1ನೇದು ಯಾರ? ಸುಮನ್ ಗವಾನಿ. ಯಾವ ಕಂಟ್ರಿ? ಸೌತ್ ಸುಡಾನ್. ಇವ್ರು ಇಂಡಿಯಾದವ್ರು. ಮತ್ತೆ ನೆನಪಿಟ್ಕೋರಿ, ಇಂಡಿಯನ್ ಆರ್ಮಿದವ್ರು. ಇಂಡಿಯನ್ ಆರ್ಮಿ ಅಂದ್ರೆ ಗೊತ್ತಿರ್ತದೆ. ಇಂಡಿಯನ್ ಆರ್ಮಿದವ್ರನ್ನ ಬೇರೆ ಕಂಟ್ರಿ ಒಳಗೆ ಸೆಕ್ಯೂರಿಟಿ ಕೊಡ್ತಿರ್ತೀವಿ. ಇವು ನೆನಪಿಟ್ಕೋರಿ, ಇಂಡಿಯನ್ ಆರ್ಮಿದವ್ರು ಬಂದರೆ ಎಲ್ಲರ ಅಮೆರಿಕಾದಾಗ ಅದಾರ ಅಂದ್ರೆ ಅಮೆರಿಕಾದಾಗ ನಾವು ಸೆಕ್ಯೂರಿಟಿ ಕೊಡೋಲ್ಲ. ಯಾಕಂದ್ರೆ ಅಮೆರಿಕ ರಗಡ್ ಭದ್ರತೆ ಇರ್ತದೆ. ಯಾವ ಕಂಟ್ರಿಗಳು ವೀಕ್ ಇರ್ತಾವಲ್ಲ ಅಲ್ಲಿ ನಮ್ಮ ಆರ್ಮಿ ಇರ್ತೈತೆ ಅಂತ ಗೆಸ್ ಮಾಡೋದಾ. ಅದ್ರೊಳಗೆ ಬಂದಾಗ 3 ಕಂಟ್ರಿಗಳು ಬರ್ತಾವೆ. 3 ಆಫ್ರಿಕಾದಾಗ ಅದಾವೆ. 1ನೇದು ಎಲ್ಲಿ ಅಂದ್ರೆ ಯಾರು ಮಾಡಿದ್ರೆ ಸುಮನ್ ಗವಾನಿ ಅಂತ ಬಂದ್ರು. ಆ ಸುಮನ್ ಗವಾನಿ ಯಾವ ಕಂಟ್ರಿದೊಳಗೆ ಹೆಲ್ಪ್ ಮಾಡಿದ್ರಿ ಹೇಳ್ರಿ?
ಯಾವುದಂದ್ರೆ ಸೌತ್ ಸುಡಾನ್ದಾಗ ಹೆಲ್ಪ್ ಮಾಡಿದ್ದಕ್ಕೆ ಸುಮನ್ ಗವಾನಿಗೆ ಒಂದು ಫಸ್ಟ್ ಕೊಟ್ಟಿದ್ದು ಇಂಡಿಯಾದಿಂದ ಪ್ರಥಮ ಬಾರಿಗೆ. ಹೌದು. ಎರಡನೇದು ಯಾರು? ರಾಧಿಕಾ ಸೇನ್. ಯಾವ ಕಂಟ್ರಿ ರಾಧಿಕಾ ಸೇನಾ? ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ. ಕಾಂಗೋ ನೆನಪೈತಲ್ಲ, ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ. ಯಾವುದೋ ಇದನ್ನು ಬಂದೈತೆ ಅಂತ ಹೇಳಿದ್ದು, ಯಾವುದೋ ಡಿಸೀಸ, ಎಬೋಲಾ ಡಿಸೀಸ್ ಬರ್ತೈತಲ್ಲ, ಇದು ತುರ್ತು ಪರಿಸ್ಥಿತಿ, WHO ತುರ್ತು ಪರಿಸ್ಥಿತಿ ಅಂತ ಡಿಕ್ಲೇರ್ ಮಾಡ್ಯಾರ, ನೆನಪೈತಲ್ಲ? ಅದೆಲ್ಲಿ ಅಂದ್ರೆ ಕಾಂಗೋದಾಗ. ಇವ್ರು ಕಾಂಗೋದಾಗ ಹೆಲ್ಪ್ ಮಾಡಿರ್ತಾರೆ. ಯಾರಂದ್ರೆ ರಾಧಿಕಾ ಸೇನ್. 3 ಮಂದಿ ನೆನಪಿಟ್ಕೊಳ್ಬೇಕು, ಕಾರಣ ಆಪ್ಷನ್ ಇಲ್ಲಿ ಹೆಂಗೆ ಕೇಳ್ತಾನೆ ಗೊತ್ತಿಲ್ಲ, ಅದ್ರ ಸಂಬಂಧ. ಒಂದೇದು ಯಾರಂದ್ರೆ ಸುಮನ್ ಗವಾನಿ. ಯಾವ ಕಂಟ್ರಿ? ಸೌತ್ ಸುಡಾನ್. ಮತ್ತು ಇವ್ರು ಸುಮನ್ ಗವಾನಿ ಯಾವ ದೇಶದವ್ರು ಅಂದಾಗ ಮತ್ತು ಸೌತ್ ಸುಡಾನ್ ಹಾಕಿರಿ, ಮತ್ತು ಭಾರತದವ್ರು. ಬಟ್ ಏನಂದ್ರೆ ಸೌತ್ ಸುಡಾನ್ದಾಗ ಹೆಲ್ಪ್ ಮಾಡಿದ್ರು ಪೀಸ್ ಕೀಪಿಂಗ್ ಸಲ್ಮನ್. ಕರೆಕ್ಟಾ? ಒಂದಾತು. ಎರಡನೇದು ಯಾರಂದ್ರೆ ರಾಧಿಕಾ ಸೇನ್. ಯಾವ ಕಂಟ್ರಿ ಒಳಗೆ? ಡೆನ್ಮಾರ್ಕ್. ಕಾಂಗೋ. ಕಾಂಗೋ. ಇನ್ನೊಂದು ಮೂರನೇದು ಯಾವ್ದ? ಈಗ ರೀಸೆಂಟಾಗಿ ಅಭಿಲಾಷ್ ಬಾರಕ್. ಯಾವ ಕಂಟ್ರಿ? ಯಾವ್ದ? ಲೆಬನಾನ್. ನೆನಪಿರ್ತೈತಲ್ಲ, ಅಭಿಲಾಷ್ ಬಾರಕ್ ಯಾವ ಕಂಟ್ರಿ ಅಂದ್ರೆ ಲೆಬನಾನ್. ಇವತ್ತಿನ ಇನ್ನೊಮ್ಮೆ ಹೇಳ್ತೀರೇನು? ಬೇಡ ಸಾಕ? ಬಡ ಯಾವ ಹೇಳ್ರಿ? ಇನ್ನೊಂದು 3 ಹೇಳ್ಬಿಡ್ರಿ ಹೆಸರು. ಒಂದೇದು ಯಾರ? ಯಾವ ಅವಾರ್ಡ್ ಹೇಳ್ರಿ? ಜೆಂಡರ್ ಅಡ್ವೊಕೇಟ್. ಅದನ್ನ ನೆನಪಿಟ್ಕೋಬೇಕು. ಮತ್ತು ಜೆಂಡರ್ ಅಡ್ವೊಕೇಟ್ ಅಂತ ಬಂದ ಜೆಂಡರ್ ಈಕ್ವಾಲಿಟಿದು ಯಾವ ಒಂದು SDGದಾಗ ಬರ್ತೈತಿ? ಬೆಂಕಿ. ಹಿಂಗೆ ನೆನಪಿಟ್ಕೊಂಡಿರ್ಬೇಕು ನೋಡಿ. 10ನೇದು ಎದಕ್ಕೆ ಬರ್ತೈತಿ? SDG. ಇವು 3 ಒಂದು ಬಡ. ಒಂದೇದು ಯಾವ್ದು? ಸುಮನ್. ಯಾರ? ಸುಮನ್ ಗೋಸ್ವಾಮಿ. ಇದನ್ನು ಸುಮನ್ ಗೋಸ್ವಾಮಿ, ಸುಮನ್ ಗವಾನಿ ಏನ್ರ? ಸುಮನ್ ಗವಾನಿ. ಒಂದೇದು ಯಾವ ಕಂಟ್ರಿ? ಸೌತ್ ಸುಡಾನ್. ಎರಡನೇದ ರಾಧಿಕಾ ಸೇನ್. ಯಾವ ಕಂಟ್ರಿ? ಯಾವ್ದ? ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ. ನೆಕ್ಸ್ಟ್ ಇನ್ನೊಂದು ಮೂರನೇದ ಅಭಿಲಾಷ್ ಬಾರಕ್. ಯಾವ ಕಂಟ್ರಿ? ಯಾವ್ದ? ಲೆಬನಾನ್. ನೆನಪಿರ್ತೈತಲ್ಲ? ಈಗ ಹೇಳ್ರಿ ನೋಡು, ಆಫ್ರಿಕಾದ ಬಡ ಎಷ್ಟು ಕಂಟ್ರಿದಿಂದ ನರೇಂದ್ರ ಮೋದಿಗೆ ಅವಾರ್ಡ್ ಕೊಟ್ರು? ಬಡ ಹೇಳ್ಬೇಕು. ಇದು ಯಾವ ಕಂಟ್ರಿ? ಕಂಟ್ರಿ ಅಟ್ಟ ಹೇಳ್ರಿ, ಅವಾರ್ಡ್ ಕೇಳತ್ತಿಲ್ಲ. ಕಂಟ್ರಿ ಹೇಳಿ. ಈಜಿಪ್ಟ್, ಇಥಿಯೋಪಿಯಾ, ಗಯಾನ ಅಲ್ಲ, ಗಾನಾ ನಂದೇನು, ಸಾರಿ, ಗಾನಾ. ನೆಕ್ಸ್ಟ್ ನೈಜೀರಿಯಾ. ನೆಕ್ಸ್ಟ್ ನಮಿಬಿಯಾ. 5 ಕಂಟ್ರಿ. ಈಗ ಯುರೋಪ್ದು ಹೇಳಿ ಬಡ. ಯುರೋಪ್ದು 5 ಕಂಟ್ರಿ, 6 ಕಂಟ್ರಿ. ಫ್ರಾನ್ಸ್, ಗ್ರೀಸ್, ಸೈಪ್ರಸ್, ಪೋಲ್ಯಾಂಡ್, ನಾರ್ವೆ, ಸ್ವೀಡನ್. ನೆನಪಿರ್ತೈತಲ್ಲ? ಡನ್. ನೆಕ್ಸ್ಟ್ ನಾವು